ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ, ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಮಂದದ ಕೀಡು ನೋಡಯ್ಯ, ತಮಂದದ ಕೀಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ, ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಮಂದದ ಕೀಡು ನೋಡಯ್ಯ, ತಮಂದದ ಕೀಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೀಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೀಡು ನೋಡಯ್ಯ, ಪರುಷದ ಬಲದಿಂದ ಪರುಷದ ಬಲದಿಂದ ಅವಲೋಹದ ಕೀಡು ನೋಡಯ್ಯ, ಅವಲೋಹದ ಕೀಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೀಡು ನೋಡಯ್ಯ, ಎನ್ನ ಭವದ ಕೀಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ, ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಮಂದದ ಕೀಡು ನೋಡಯ್ಯ, ತಮಂದದ ಕೀಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೀಡು ನೋಡಯ್ಯ, ಅಜ್ಞಾನದ ಕೀಡು ನೋಡಯ್ಯ, ಅಜ್ಞಾನದ ಕೀಡು ನೋಡಯ್ಯ. अमृतत्वमानसः परेण नाकं निहितं गृहाय विभ्राजते यद्यदयो विशन्ति वेदान्तविज्ञानसुनिश्चितार्थाः सन्न्यासयोगनिदयशुद्धसत्त्वाः ते ब्रह्मलोके त्रिपरान्तकाले पराः परिमुच्छन्ति सर्वे दहरं विवापं परमेश्वभूतं यत्पुण्डरीकं पुरमध्यसदुस्तं तत्रापि दहरे गहनं निशोकस्तस्मिन्नदन्तस्तदुपासितव्यं यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिहीनस्य यः परस्य महेश्वरः गुरुदेवो महादेवो गुरुदेवः सदाशिवः गुरुसाक्षात् परब्रह्म तस्मै श्रीगुरवे नमः. जय
ಬಾಳಪ್ಪ ಬರುವಾಗ ಮಾತೆಲ್ಲ ಮಾಲಾದಲಿಗೆ ಈ ದಿನ ಅಪೂರ್ವವಾದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕಾಗಿ ಪೂಜ್ಯರು ಹಾಗೂ ನೀವೆಲ್ಲ ನನಗೆ ಈಗ ಪುಸ್ತಕ ಬಿಡುಗಡೆ ಮಾಡಿದ ನಂತರ ಸ್ವಲ್ಪ ಮಾತಾಡಬೇಕು ಅನಿಸ್ತದೆ. ಯಾಕೆಂದರೆ ಪುಸ್ತಕ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಈ ಥರ ದೊಡ್ಡವರೆಲ್ಲ ಅಮಾನವೀಯ ಅನ್ನೋ ಕಲ್ಪನೆಯಿಂದ ಪೂಜ್ಯರ ಉಪಸ್ಥಿತಿನಲ್ಲಿ ಈಗ ತಕ್ಷಣವೇ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀನಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪುಟ್ಟಪ್ಪ ಅವರ ಈ ಕೃತಿ ಅತ್ಯಂತ ಜನಪ್ರಿಯ ಕೃತಿಯಾಗಿ ಅದು ಉದ್ದೇಶ ಇರದೆ ಮಹಾನ್ ವ್ಯಕ್ತಿಯೊಬ್ಬನ ಜೀವನ, ಅದ್ರ ಜೊತೆಗೆ ಆ ಪುಸ್ತಕ ಎಲ್ಲರಿಗೂ ಉಚಿತವಾಗಿ ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಉಚಿತ ಅನ್ನೋದು ಬೇರೆ, ಆದರೆ ಖಚಿತವಾಗಿ ನಾವು ಅದನ್ನು ಓದಬೇಕಷ್ಟೇ. ಸ್ವಾಮೀಜಿಗಳೆಲ್ಲರಿಗೂ ಕೂಡ ಪೂರ್ವಕವಾಗಿ ನಮಿಸುತ್ತಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಆತ್ಮೀಯ ವಂದನೆಗಳನ್ನೇ ಹೇಳ್ತಾ ಪುಟ್ಟಪ್ಪನವರ ಈ ಕೃತಿಯನ್ನು ಮಹದೇಶ್ವರ ಗೀತಾ ನಮ್ಮೂರಿನಲ್ಲಿರುವ ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಪ್ರತಿ ದೀಪಾವಳಿಯಲ್ಲಿ ಜಾತ್ರೆ ನಡೀತಾದಾಗ ಜಾತ್ರೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಆದರೆ ನಾನು BA ವಿದ್ಯಾರ್ಥಿಯಾಗಿದ್ದಾಗ ಕೊಳ್ಳೇಗಾಲದ ಪಾಳ್ಯ ಎನ್ನುವ ಗ್ರಾಮದ ಕಲ್ಲಿ ಎನ್ನುವವರು ನನ್ನನ್ನು ಮಲೆಮಹದೇಶ್ವರ ಬೆಟ್ಟಕ್ಕೆ ಕರ್ಕೊಂಡು ಮಲೆಮಹದೇಶ್ವರ ಬೆಟ್ಟಕ್ಕೆ ಕರ್ಕೊಂಡೋದಾಗ ನಾನು BA ವಿದ್ಯಾರ್ಥಿ. ಆಗ ಮಹದೇಶ್ವರ ಎಲ್ಲ ದೇವರುಗಳಂತೆ ಒಂದು ಈಶ್ವರನ ಅಂದ್ಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ತಮಿಳುನಾಡು ಕಡೆಗೆ ಹೋಗಿ ಹಾಗೆ ಮಹದೇಶ್ವರನ ಬೆಟ್ಟಕ್ಕೆ ಮೊಟ್ಟ ಮೊದಲೇ ಹೋದಾಗ ಎಲ್ಲ ಈಶ್ವರನ ಮನೆಗಳಿಗೆ ಅಂತ ಹೇಳ್ಕೊಂಡು ಆದರೆ ನಾನು MA ಅಧ್ಯಯನ ಮಾಡುವಾಗ ನನ್ನ ಐಚ್ಛಿಕ ವಿಷಯ ಜಾನಪದ ತೆಗೆದುಕೊಂಡಾಗ ಆಗ ತಾನೇ ಕೆಲವು ಪತ್ರಿಕೆಗಳಲ್ಲಿ ಮಹದೇಶ್ವರನ ಬಗ್ಗೆ ಅಷ್ಟಿಷ್ಟು ವಿಚಾರ ಪ್ರಕಟ ಆಗ್ತಾ ಇತ್ತು. ಆಗ ನಾನು MA ನಂತರ ಸಂಶೋಧನಾ ವಿದ್ಯಾರ್ಥಿಯಾಗಿ ಸೇರ್ಕೊಂಡೆ. ಆಗ ನಾನು ಯಾವ್ಯಾವ ಊರುಗಳಿಗಾದ್ರೂ ಸರಿ ಇಷ್ಟ ಬಂದ ಕಡೆಗೆಲ್ಲ ಹೊರಟೋಗೋದು. ಕ್ಷೇತ್ರ ಕಾರ್ಯ ಸಾಮಾನ್ಯರು ಅದ್ರ ಬಗ್ಗೆ ಏನು ಆತಂಕ ವ್ಯಕ್ತಪಡಿಸ್ತಾರೆ. ಏಕೆಂದರೆ ನಾನು ಆ ಅವಧಿಯಲ್ಲಿ ಕ್ಷೇತ್ರ ಕಾರ್ಯ ಮಾಡೋಕ್ಕೆ ಹೋದಾಗ ಒಂದು ದೊಡ್ಡ ಸಾಧನೆ ಅಂತಂದರೆ ಮಲೆಯ ಮಹದೇಶ್ವರನ ಬೆಟ್ಟಕ್ಕೆ ಹೋದೆ. ಮಲೆಯ ಮಹದೇಶ್ವರ ಬೆಟ್ಟದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಜಾತ್ರೆ, ಎಲ್ಲ ಜಾತ್ರೆಗೂ ಹೋಗೋದು. ಆ ಜಾತ್ರೆ ಕಲಾವಿದರನ್ನೆಲ್ಲ ನೋಡೋದು, ಬೇರೆ ಬೇರೆ ಕಲೆಗಳು ಮತ್ತು ಕಂಸಾಲ ಕಲಾವಿದರು ಇವನ್ನೆಲ್ಲ ನೋಡಿ ಅವ್ರು ಏನೇನು ಹಾಡ್ತಾರೆ ಅಂತ ಗಮನಿಸಿ ಆ ಹಾಡುಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಮಹದೇಶ್ವರ ಕತೆ 7 ಅಂತ ಇದೆ. ಆದರೆ
ನನಗನ್ನಿಸ್ತು 7 ಕಥೆಗಿಂತ ಭಿನ್ನವಾದ ಕಥೆಗಳನ್ನು ಈ ಕಲಾವಿದರು ಹಾಡ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ನನ್ನ ಕ್ಷೇತ್ರ ಕಾರ್ಯವನ್ನು ಮುಂದುವರಿಸಿದೆ. 7 ಕಥೆಗೆ ಬದಲಾಗಿ 14 ಕಥಾಭಾಗಗಳು ಸಿಕ್ಕಿತು. ಒಂದು ಬೃಹತ್ ಕಾವ್ಯದ ಗ್ರಂಥ. ಬಹುಶಃ ಫಿಲ್ಮಿನ ಹಳೆಯವಾಲ 22,000 ಸಾಲುಗಳ ಕೃತಿ. ಆದರೆ ಮಲೆಯ ಮಾದೇಶ್ವರ 44,000 ಸಾಲುಗಳ ಬೃಹತ್ ಗಾತ್ರದ ಕೃತಿ. ಆಗ ರಾಮನಾಯಕರು, ದೇಜರು ಇವರೆಲ್ಲ ಆಶ್ಚರ್ಯಪಟ್ಟರು. ಕನ್ನಡದಲ್ಲೂ ಜನಪದ ಮಹಾಕಾವ್ಯಗಳು ಇವೆಯಾ? ಅನಂತರ ಮಹಾಕಾವ್ಯಗಳ ಪರಂಪರೆ ಎಷ್ಟು ಬಂತು ಅಂತ ಹೇಳಿದ್ರೆ, ಮಂಟೇಸ್ವಾಮಿ ಬಂತು, ಮಹದೇಶ್ವರ ಬಂತು, ಆಮೇಲೆ ದೇವಿ ಯಲ್ಲಮ್ಮ ದೇವಿ ಬಂತು, ಕುಮಾರರಾಮ ಬಂತು, ಜುಂಜಪ್ಪ ಬಂತು. ಹೀಗೆ 10 ಜನಪದ ಮಹಾಕಾವ್ಯಗಳು ಕನ್ನಡದಲ್ಲಿ ಬಂದು ಅದೇ. ಆದರೆ ಮಹದೇಶ್ವರನ ಕಾವ್ಯದ ಬಗ್ಗೆ ನನಗೆ ಆಸಕ್ತಿ ಇದ್ದಾಗ ನಾನು ನಾನು ವಿದ್ಯಾರ್ಥಿ ದಿವಸದಲ್ಲಿದ್ದಾಗಲೇ ಯುವರಾಜ್ ಬಂದು, ಯುವರಾಜು ಕೂಡ ಗಣಪತಿಯಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿ. ಆವಾಗ ನಾನು ಹಾಡ್ತಾ ಇರುವ ಜನಪದ ಗೀತೆಗಳನ್ನ ಗಮನಿಸಿ, ಸರ್ ಒಂದು ಗ್ಯಾಜೆಟ್ ಮಾಡಬೇಕಲ್ಲ ಮಹದೇಶ್ವರನ ಕುರಿತು ಅಂತ ಹೇಳಿ ಮಾಡೋಣ ಅಂತ ಹೇಳಿದಾಗ ನಾನು ಜನಪದದ ಮೂಲ ಸಾಹಿತ್ಯ ಮತ್ತು ಮೂಲ ಮುಟ್ಟುಗಳನ್ನ ಕೊಟ್ಟೆ. ಬಹುಶಃ ಮಲೆಯ ಮಹದೇಶ್ವರನ ಕೊಟ್ಟ ಮೊದಲ ಗ್ಯಾಜೆಟ್ಟು ಅದು ಮಲೆ ಮಹದೇಶ್ವರ ಅಂತ. ಅದು ಮೊದಲಿಗೆ ಆಲರವಿ ಬಂದು ಆನಮಲೆ ಜೇನುಮಲೆ ಗುಂಜುಮಲೆ ಗುಂಜುಮಲೆ 77 ಮಲೆ ತಪ್ಪದೆ ನಾಟ್ಯವನ್ನಾಡುವಂತ ನಮ್ಮಪ್ಪಾಜಿ ಮತ್ತು ಮಾದನ ಪಾದಕೊಂದ್ಸಲ ಉಗೇ ಅಂದ ತಕ್ಷಣ ಆಲರವಿ ಬಂದೋ 101 ಬಂದೋ ಆಲರವಿ ದಂಡೆ ಪಾಲಾಡಿ ಬಂದೋ. ಆ ಹಾಡಿನಿಂದ ಪ್ರಾರಂಭ ಆಗುವ 8 ಹಾಡುಗಳನ್ನ ಯುವರಾಜು ಮದ್ರಾಸನ ನಮ್ಮನ್ನ ಕರೆದುಕೊಂಡೋಗಿ ಒಂದು ಕ್ಯಾಸೆಟ್ ಮಾಡಿ, ಅಲ್ಲಿಂದ ಮಹದೇಶ್ವರನ ಕುರಿತ ಕ್ಯಾಸೆಟ್ಗಳು ಒಂದಾದ ಮೇಲೆ ನಿರಂತರವಾಗಿ ಬರುತ್ತಿದ್ದಾರೆ. ಈಗ ನಮ್ಮ ಮೊದಲನೇ ಕ್ಯಾಸೆಟ್ ಕೇಳಿದವ್ರಿಗೆ ಈಗಲೂ ಕೂಡ ಹೇಳ್ತಿರ್ತಾರೆ, ಅದು ತುಂಬ ಚೆನ್ನಾಗಿದೆ, ಬಹಳ ಒಳ್ಳೆ ಹಾಡುಗಳು. ಯಾಕೆಂದರೆ ಜನಪದ ಗೀತೆಗಳು ಆ ಪರಂಪರೆನ ಹೀಗೆ ಉಳಿಸ್ಕೊಂಡು ಬಂದು ಕೆಲವರು ಜನಪದ ಗೀತೆಗಳನ್ನ ಮುದ್ರಣೆ ಮಾಡಿ, ಅಥವಾ ಜನಪದ ಗೀತೆಗಳಂತೆ ಅಥವಾ ಜನಪದ ಗೀತೆಗಳಿಗೆ ಹೊರತಾದ ತಾವೇ ಭಕ್ತಿ ಗೀತೆಗಳನ್ನ ಬರೆದು ಮಲೆ ಮಹದೇಶ್ವರನ ಬಗ್ಗೆ CD ಮಾಡೋದು, ಗ್ಯಾಜೆಟ್ ಮಾಡೋದು, ಪುಸ್ತಕ ಮಾಡೋದು, ಈ ಪರಂಪರೆ ಮುಂದುವರಿತು. ಆ ಸಂದರ್ಭದಲ್ಲಿ ನಮ್ಮ ಈ ಮುಡಿಗುಂಡವರ ಅವರು ಆಗಾಗ ಈ ನಮ್ಮ ಗ್ಯಾಜೆಟ್ಗಳಿಗೆಲ್ಲ CD-ಗಳಿಗೆಲ್ಲ ಇದನ್ನು ಕಳಿಸ್ತಾ ಇದ್ರು. ನನ್ನ ಪದ್ಯಗಳನ್ನ ಓದ್ತಾನೆ ಇದ್ದೆ. ಆ ಪದ್ಯಗಳನ್ನ ಓದಿ ಈಗವರೆಗೂ ಇಷ್ಟು ಭಕ್ತಿಪೂರ್ವಕವಾಗಿ ಎಷ್ಟು ಸೊಗಸಾದ ಗೀತೆಗಳನ್ನ ಇವರು ಬರೀತಾ ಇದ್ದಾರೆ ಅಂತ ನಾನು ಅನ್ಕೋತಾ ಇದ್ದೆ. ಆದರೆ ಅದು ಈ ದಿನ ಈ ರೀತಿ ಒಂದು ಪುಸ್ತಕವಾಗಿ ಬರ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಪುಸ್ತಕವನ್ನು ನಾನು ಒಂದು ಕಡೆಯಿಂದ ಓದಿದೆ. ಸೊಗಸಾದ ಗೀತೆಗಳು, ಸರಳವಾದ ಗೀತೆಗಳು ಮತ್ತು ಭಾಷೆ ಎಂಥವರನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿದ್ದ ಕ್ಲಿಷ್ಟ ಭಾಷೆ. ಅದಕ್ಕೆ ಪಪ್ಪನ ಭಾಷೆ ನನ್ನ ಎಷ್ಟು ಕಡೆ ಓದೋದು ಆ ಥರ ಇದೆ. ಆದರೆ ಇದು ತುಂಬ ಸರಳವಾದ ಭಾಷೆಯಾಗಿದ್ದು ಎಲ್ಲರೂ ಕೂಡ ಓದುವುದಕ್ಕೆ ಸಾಧ್ಯವಾಗುವಂಥ ನಾನು ಎಲ್ಲ ಗೀತೆಗಳನ್ನ ಓದಿ ಕೆಲವು ತುಂಬ ಚೆನ್ನಾಗಿದೆ ಇರೋಂಥ ಗೀತೆಗಳನ್ನ ಗುರುತಾಕೋದು. ಆ ಗುರುತಾಕೊಂಡಾಗ ಈ ಗೀತೆ ಚೆನ್ನಾಗಿದೆ, ಈ ಗೀತೆ ಚೆನ್ನಾಗಿಲ್ಲ ಅಂತ ಸರಳವಾದ ಭಾಷೆಯಲ್ಲಿ ಸುಂದರವಾದ ಗೀತೆಗಳನ್ನ ಬರ್ತಿದ್ದಾರೆ. ಆ ಗೀತೆಗಳನ್ನ ಓದಿದಾಗ ನನಗೆ ಮಲೆಯ ಮಹದೇಶ್ವರ ಬೆಟ್ಟದಲ್ಲೇ ಕುಳಿತಿದ್ದೇನೆ ಅಷ್ಟು ಅನುಭವ ಆಗುತ್ತೆ. ತುಂಬ ಸಂತೋಷ ಆಯಿತು. ಪುಟ್ಟಪ್ಪನವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ ನನಗದು ಅನ್ನಿಸ್ತು. ಆಗ ಚಂದ್ರು ಬಂದ್ಬಿಟ್ಟು, ಸರ್ ಈ ಪುಸ್ತಕ ಬಿಡುಗಡೆ ಮಾಡಿ ನೀವು ಅಂತ ಹೇಳಿದಾಗ ನಾನು ಭಯಚಕಿತನಾದೆ. ಅಯ್ಯಪ್ಪ ನಾನು ಅಂತ ಹೇಳಿದೆ. ಇಲ್ಲ ನೀವೇ ಅಂತ ಹೇಳಿದೆ. ಆಗ ನಾನು ಚಂದ್ರು ಅವರ ಧೈರ್ಯ ಕೊಟ್ಟದ್ರಿಂದ ಪುಟ್ಟಪ್ಪ ಮುಡಿಗುಂಡರವರ ಈ ಪುಸ್ತಕವನ್ನು ಪ್ರಕಟಿಸೋದಕ್ಕೆ ಧೈರ್ಯ ಮಾಡಿ ನಿಮ್ಮ ಮುಂದೆ ನಿಂತಿದ್ದೀನಿ. ಧೈರ್ಯ ಮಾಡಿದೆ ಅಂತ ಹೇಳಿದ್ರೆ ಇಂಥ ಸೊಗಸಾದ ಪುಸ್ತಕ ಪ್ರಕಟಿಸೋದಕ್ಕೆ ಒಪ್ಕೊಳ್ಳೋದೇನೆ ತುಂಬ ಸಂತೋಷದಿಂದ ಒಪ್ಪಡೆ. ಆದ್ದರಿಂದ ಕೆಲವು ಗೀತೆಗಳನ್ನ ಅದರಲ್ಲಿ ಓದಿ ಹೇಳಬೇಕು ಅನ್ನಿಸ್ತು. ಆದರೆ ಕಾಲಾವಕಾಶ ಕಡಿಮೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವು ಯಾವುದೋ ನಾವು ಕೇಳಿರುವ ಗೀತೆಗಳನ್ನ ಅನುಕರಣೆ ಮಾಡಬೇಕಾದಂತೂ ಬರದಂತೆಯೂ ಕಾಣ್ತದೆ. ಉದಾಹರಣೆಗೆ, ನಿನ್ನರಕೆ ನಮಗಿರಲಿ ದೇವ
ಸನ್ಮಾರ್ಗದಲ್ಲಿ ನಡೆಸು ಮಹಾದೇವ. ಇದು ನಿನ್ನೊಲುಮೆ ನಮಗಿರಲಿ ಆ ಥರ ಇದೆ. ಆಗಲಿ ಪರವಾಗಿಲ್ಲ, ನಾವು ಯಾವುದೇ ಮಟ್ಟನ ಆರಿಸ್ಕೊಂಡಿದ್ರೆ ಸಂಗೀತದಲ್ಲಿ ಎಷ್ಟು ಶಾಸ್ತ್ರೀಯ ಸಂಗೀತದ ಮಟ್ಟಗಳಿಂದ ತಗೊಳ್ತಾರೆ ಅದೇ. ಆಮೇಲೆ ಕೆಲವು ಗೀತೆಗಳು ಶಿವರೂಪಿನಯ್ಯ ಮನದುಂಬಿನ ಮಾದೇಶ್ವರನ ಬಗ್ಗೆ ಐತಿಹಾಸಿಕವಾಗಿ ಹೇಳೋಕ್ಕೆ ಕಾಲವಕಾಶ. ನಾನು 1975-73ರಲ್ಲಿ ಮಲೆಯ ಮಾದೇಶ್ವರ ಪ್ರಕಟಿಸುವಾಗ ಐತಿಹಾಸಿಕವಾಗಿ ಪೌರಾಣಿಕವಾಗಿ ಏನೇನು ಸಾಧ್ಯತೆ ಇದೆ ಅದೆಲ್ಲವನ್ನು ಕಂಡು ಅದನ್ನೆಲ್ಲವನ್ನು ಬರೆದು ಅದು ಕೆಲವರ ಭಿನ್ನಾಭಿಪ್ರಾಯಕ್ಕೆ ಒಳಗಾದರೂ ಕೂಡ ನಾನು 1973ನೇ ಇಸ್ವಿಯಲ್ಲಿ ಮಲೆಯ ಮಾದೇಶ್ವರ ಮಹಾಕವಿ 2 ಸಂಪುಟಗಳಲ್ಲಿ ಪ್ರಕಟಿಸಿದಾಗ ಇಂಥ ಅನೇಕ ಕಿಡಿ ಹಾಡುಗಳನ್ನು ಕೂಡ ಕೊಟ್ಟ. ಆಮೇಲೆ ಇವರಾದ್ರು ಅದನ್ನ ಗ್ಯಾಜೆಟ್ ಆಗಿ ಪ್ರೊಡಕ್ಟ್ ಮಾಡಿದ್ರು. ಇದು ನೋಡಿ, ಭಜಿಸಿದೇನು ಭವನಗೆ ಇಂಗಿತು ಮಹದೇವನ ಪಾದಗಾಯಿತು. ಭಜಿಸಿದೇನು ಭಜಿಸಿ ಯಾವ ಫಿಲಮ್ ಹಾಡು ನೋಡಿ, ಬದುಕಿದೇನು ಬದುಕಿದೆ ಇರಲಿ. ನಾಳೆ ನಮ್ಗೆ ಸಿಕ್ಬಿಟ್ಟಾಗ ಆ ರಾಗಗಳನ್ನು ನಾವು ಹಾಡ್ಕೊಂಡು ಮನೆಯಲ್ಲ ಸಂತೋಷ. ಆ ಕಾರಣಕ್ಕೋಸ್ಕರ ಈ ಪುಸ್ತಕ ನಾವು ಭಾಳ ಸಲ ಹೋದರೆ ತುಂಬ ರುಚಿಕಟ್ಟಾದ ಗೀತೆಗಳು ತುಂಬ ತಿಳ್ಕೊಂಡಿವೆ. ಇಂಥ ಒಂದು ಸ್ವಾರಸ್ಯಕರವಾದ ಇಂಥ ಎಲ್ಲರಿಗೂ ಮನಸ್ಸು ಮತ್ತು ಎಲ್ಲರ ಮನಸ್ಸನ್ನು ಸಂಪಡುವ ಎಲ್ಲರಿಗೂ ಪ್ರಿಯವಾಗುವ ಇಂಥ ಗೀತೆಗಳನ್ನು ರಚಿಸಿ ಕೊಟ್ಟಂಥ ಪುಟ್ಟಣ್ಣ ಅವರು ನಿಜಕ್ಕೂ ನಮ್ಮೆಲ್ಲರ ಪ್ರೀತಿಗೆ ಪಾತ್ರ. ಅಷ್ಟು ಮಾತ್ರ ಥರ ಕೃತಿಗಳನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಆಭಾರಿ, ತುಂಬ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ನಾನು ಮಲೆಯ ಮಾದೇಶ್ವರ ಮಹಾಕಾವ್ಯನ 73 ಪ್ರಕಟಿಸಿದ್ರೆ ಮತ್ತೆ ನಾನು ಈ ಥರ ಗೀತೆಗಳನ್ನೇ ಬರಬೇಕು. ಯಾಕಂದರೆ ಜನಪದದಲ್ಲಿ ಏನಿದೆ ಅಷ್ಟೇ ನನ್ನ ಕೆಲಸ. ನಾನು ಸ್ವತಃ ಗೀತೆಗಳನ್ನ ಬರಬೇಕು. ಜನಪದದಲ್ಲಿ ಮಾದೇಶ್ವರ ಕುರಿತು ನಮ್ಮದು ಕೂಡ 2 ಗ್ಯಾಜೆಟ್ ಆಯಿತು. ಆದರೂ ನಾನು ಬೇರೆ ಹಾಡುಗಳನ್ನು ಬರೆಯೋಕ್ಕಾಗಲ್ಲ ಅಂತಲ್ಲ, ನಾನೊಬ್ಬ ಕವಿಯಾಗಿ ಬರೀತಾ ಇದ್ದೆ. ಆದರೆ ಬರಲಿಲ್ಲ. ಜನಪದ ಗೀತೆಗಳೇ ಬೇಕಾದಷ್ಟು ಇರುವಾಗ ನಾವೇಕೆ ಹೊಸದಾಗಿ ಬರೆಯಬಹುದು ಅಂತ ಹೇಳಿದ್ದಾರೆ. ಏನಾದ್ರು ಆಗಲಿ ಜನಪದ ಗೀತೆಗಳು, ವೃತ್ತಿ ಗಾಯಕರ ಗೀತೆಗಳು ಮತ್ತು ಹೆಂಗಸರು ಹಾಡುವ ಕಿಡಿ ಹಾಡುಗಳು ಇವೆಲ್ಲವೂ ಕೂಡ ತುಂಬ ಜನಪ್ರಿಯವಾಗಿವೆ. ಅಂಥ ಗೀತೆಗಳನ್ನ ಕೇಳಿರುವ ನಮಗೆ ಈ ಥರದ ಗೀತೆಗಳು ಆಗಾಗ ಬೇಕಾಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಬರೀ ಜನಪದ ಗೀತೆಗಳೆಲ್ಲ ಬೇರೆ ಪದಗಳು ಇರಲಿ, ಯಾಕೆ ಇರಬಾರ್ದು. ಅದರಿಂದ ಪುಟ್ಟಪ್ಪ ಮುಡಿಗುಂಡರವರ ಈ ಕೃತಿ ನಮ್ಮೆಲ್ಲರ ಮೆಚ್ಚುಗೆಯನ್ನು ಗಳಿಸ್ತದೆ, ನಮ್ಮೆಲ್ಲರ ಪ್ರೀತಿನ ಗಳಿಸ್ತದೆ, ನಮ್ಮೆಲ್ಲರೂ ಮತ್ತೆ ಓದಬೇಕು ಅಂತ ಅನ್ನಿಸ್ತದೆ. ಇಂಥ ಪ್ರಿಯವಾದ ಕೃತಿಯನ್ನು ಕೊಟ್ಟಂಥ ಪುಟ್ಟಪ್ಪ ಮುಡಿಗುಂಡರವರನ್ನ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೀನಿ. ಅವರ ಸಾಧನೆ ಕಡಿಮೆ ಇಲ್ಲ. ಆಗದಿರಬೇಕಂತಹ ಒಂದು ಸಾಧನೆಯನ್ನು ನಾವೆಲ್ಲರೂ ಕೂಡ ಒಪ್ಪಬೇಕು, ಮೆಚ್ಚಬೇಕು, ಅಭಿನಂದಿಸಬೇಕು. ಧನ್ಯವಾದ. ಪುಟ್ಟಪ್ಪ ಸರ್ ರಚನೆಯ ಒಂದು ಗೀತೆ ಮಾದೇಶ್ವರನ ಕುರಿತಾಗಿ ಬರೆದಿದ್ದಾರೆ. ತಂದೆ ಮಲೆ ಮಾದೇವ ಬಾ ಭಕ್ತ ಜನ ಜೀವ ಬಂದು ಸಲಹು ತೆಮ್ಮ ನೀಡು ಸದ್ಗುಣವ. ತಂದೆ ಮಲೆ ಮಾದೇವ ಬಾ ಭಕ್ತ ಜನ ಜೀವ ಬಂದು ಸಲಹು ತೆಮ್ಮ ನೀಡು ಸದ್ಗುಣವ. ಸುತ್ತೂರು ಮಠದಲ್ಲಿ ರಾಗಿ ಕಲ್ಲನು ತಿರಿದೆ, ಕುಂದೂರು ಬೆಟ್ಟದಲ್ಲಿ ಗುರು ಸೇವೆಯಾಗೈದೆ. ಸುತ್ತೂರು ಮಠದಲ್ಲಿ ರಾಗಿ ಕಲ್ಲನು ತಿರಿದೆ, ಕುಂತೂರು ಬೆಟ್ಟದಲ್ಲಿ ಗುರು ಸೇವೆಯಾಗೈದೆ. ಮರುಡ ಗುಡ್ಡದ ಮೇಲೆ ಮಂದಿಯ ನೋರಿದೆ, ಮರಡಿ ಗುಡ್ಡದ ಮೇಲೆ ಮಂದಿಯ ನೋರಿದೆ. ಕಟ್ಟೆ ಬಸವೇಶ್ವರ
ನೀಡು ಸದ್ಗುಣವ ಆನೆಯ ತಲೆಗಿಟ್ಟು ಗಿರಿಯ ಮೇಲೆ ನಿದ್ದೆಗೈದೆ ಬರಗನ ಮೇಲೇರಿ ಮುದ್ದು ಮಲೆಗೆ ಪೋದೆ ಆನೆಯ ತಲೆಗಿಟ್ಟು ಗಿರಿ ಮೇಲೆ ನಿದ್ದೆಗೈದೆ ಬರಗನ ಮೇಲೇರಿ ಮುದ್ದು ಮಲೆಗೆ ಪೋದೆ ಜುಂಜೆಗೌಡನ ಗೃಹದಿ ಶಿವ ಪೂಜೆಯಾಗೈದೆ ಜುಂಜೆಗೌಡನ ಗೃಹದಿ ಶಿವ ಪೂಜೆಯಾಗೈದೆ ಸಾಲೂರು ಮಠ ಕಟ್ಟಿ ಗಿರಿಜನರನ್ನು ಪೊರೆದೆ ಸಾಲೂರು ಮಠ ಕಟ್ಟಿ ಗಿರಿಜನರನ್ನು ಪೊರೆದೆ ತಂದೆ ಮಲೆ ಮಹಾದೇವ ಬಾ ಭಕ್ತ ಜನ ಜೀವ ಬಂದು ಸಲಹುತೆಮ್ಮ ನೀಡು ಸದ್ಗುಣವ ನಂಬಿಹರು ಜನರಿಂದು ಗೈದೆ ಯೋಗವಂದು ಏಳು ಮಲೆಯೊಳಗೊಂದು ನಾಗಮಲೆಯಾಲೆಂದು ನಂಬಿಹರು ಜನರಿಂದು ಗೈದೆ ಯೋಗವಂದು ಏಳು ಮಲೆಯೊಳಗೊಂದು ನಾಗಮಲೆಯಾಲೆಂದು ನಾಗಮಲೆಗೆ ಪರುಷೆ ನಡೆದು ಬರುತ್ತಿಹರೆಂದು ನಾಗಮಲೆಗೆ ಪರುಷೆ ಪಡೆದು ನಡೆದು ಬರುತ್ತಿಹರೆಂದು ಕಾಡುತ್ತ ಬೇಡುತ್ತ ವರವ ನೀಡೆಂದು ಕಾಡುತ್ತ ಬೇಡುತ್ತ ವರವ ನೀಡೆಂದು ತಂದೆ ಮಲೆ ಮಹಾದೇವ ಭಕ್ತ ಜನ ಜೀವ ಬಂದು ಸಲಹುತೆಮ್ಮ ನೀಡು ಸದ್ಗುಣವ ಎಲ್ಲ ಸಂಸ್ಕೃತಿಯ ಬಂಧುಗಳು, ಈ ಸಂಜೆ ಶುಭ ಸಂಜೆ ಬಸವೇಶ್ವರ ಮಠದ ಬಸವೇಶ್ವರ ಮಠದ ಈ ಪವಿತ್ರ ಅಂಗಳದಲ್ಲಿ ಮಲೆ ಮಹದೇಶ್ವರನ ಕುರಿತಾದಂಥ ಕೃತಿಯ ಬಿಡುಗಡೆ ಸಮಾರಂಭ ಈಗಾಗಲೇ ಜರುಗಿದೆ. ಇಂಥ ಒಂದು ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ವಹಿಸಿರುವಂಥ ನಿರಂತರ ಪ್ರಣವ ಸ್ವರೂಪಿಗಳು, ನಾನು ಬಹುವಾಗಿ ಗೌರವಿಸುವ ಆರಾಧಿಸುವ ಉದಯ ಮಠದ ಪೂಜ್ಯ ಗುರುಶಾಂತ ಸ್ವಾಮಿಗಳವರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಮತ್ತು ನಾಡಿನುದ್ದಕ್ಕೂ ಕೂಡ ಬಸವಣ್ಣನವರ ಚಿಂತನೆಗಳನ್ನು, ಶರಣರ ವೈಚಾರಿಕ ವಿಚಾರಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ದಿಕ್ಕಿನಲ್ಲಿ ನಿರಂತರವಾಗಿ ನಾಡಿನಾದ್ಯಂತ ನಡೆದಾಡಿಕೊಂಡೇ ಕೆಲಸವನ್ನು ಮಾಡ್ತಾ ಇರುವಂಥ ಪೂಜ್ಯರು ಆದಂಥ ಪೂಜ್ಯ ಬಸವಯೋಗಿ ಪ್ರಭುಗಳವರ ಪಾದಾರ್ವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಮತ್ತು ಈ ಭಾಗದಲ್ಲಿ ಈ ಬಸವೇಶ್ವರ ಮಠವನ್ನು ಸ್ಥಾಪನೆ ಮಾಡಿ ಒಂದಷ್ಟು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಈ ಭಾಗದಲ್ಲೂ ಕೂಡ ಅತ್ಯಂತ ಜರೂರಾದಂಥ ವಿಚಾರಗಳನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರುವಂಥ ಪೂಜ್ಯ ಶಿವಕುಮಾರ ಸ್ವಾಮಿಗಳವರ ಪಾದಾರ್ವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ ಈಗಾಗಲೇ ಕೃತಿಯನ್ನು ಬಿಡುಗಡೆ ಮಾಡಿ ತಮ್ಮ ವಿಚಾರಪೂರಿತ ಮಾತುಗಳ ಮೂಲಕ ಮತ್ತು ತಮ್ಮದೇ ಗಾಯನದ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಂಥ ಹಿರಿಯರು, ನನ್ನ ಮಾರ್ಗದರ್ಶಕರು, ನಾನು ಸದಾ ಗೌರವಿಸುವ ಹಿರಿಯರಾದ ಟಿ ಕೆ ರಾಜಶೇಖರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಉನ್ನತ ಅಧಿಕಾರಿಗಳಾಗಿ ಈ ನಾಡುನುಡಿಯ ಬಗ್ಗೆ ಒಂದಷ್ಟು ಪ್ರಗತಿಪರವಾಗಿ ಆಲೋಚನೆಯನ್ನು ಮಾಡುವಂಥ
ಅದರ ಜೊತೆಗೆ ಒಂದಷ್ಟು ವೈಚಾರಿಕ ಪ್ರಜ್ಞೆಯನ್ನು ಕೂಡ ಶ್ರೀಸಾಮಾನ್ಯರಲ್ಲಿ ಬೆಳೆಸಬೇಕೆನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಯುವಕರಿಗೆ ಒಂದಷ್ಟು ಸ್ಫೂರ್ತಿ ತುಂಬುವಂತಹ ಕಾರ್ಯಕ್ರಮಗಳ ಮೂಲಕ ಏನು ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಆಶಯಗಳನ್ನು ಬಿತ್ತುವ ಕೆಲಸವನ್ನು ಮಾಡ್ತಾ ಇರುವಂಥ ಹಿರಿಯರಾದ ಡಾಕ್ಟರ್ ಯಳಗುಂದಿ ಸಿದ್ದಪ್ಪನವರೇ ಮತ್ತು ಈ ಕಾರ್ಯಕ್ರಮ ಇಲ್ಲಿ ನಡೆಯೋದಕ್ಕೆ ಕಾರಣಕರ್ತರು ಕಿರಿಯ ವಯಸ್ಸಿನಲ್ಲೇ ಬಹಳ ಹಿರಿಯರಾದಂಥ ಸಾಧನೆಯನ್ನು ಮಾಡಿದಂಥವರು ಒಂದು 3,000ಕ್ಕೂ ಹೆಚ್ಚು ಆಧುನಿಕ ವಚನಗಳನ್ನು ಬರೆಯೋದ್ರ ಮೂಲಕ ಅದರಲ್ಲೂ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ತಮ್ಮ ಶೈಕ್ಷಣಿಕ ವಿಚಾರಗಳನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಮೈಸೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರು ಸಮಿತ್ರರಾದ ದೇವರಾಜ್ ಚಿಕ್ಕಲಿರವರೇ ಮತ್ತು ಹೋಬಳಿ ಘಟಕದ ಅಧ್ಯಕ್ಷರಾಗಿ ನಿರಂತರವಾಗಿ ಕನ್ನಡ ಕಟ್ಟುವ ಕೆಲಸವನ್ನು ಮಾಡ್ತಾ ಇರುವಂಥ ಕನ್ನಡತಿ ಪುಷ್ಪಲತಾ ಅವರೇ ಮತ್ತು ಈ ಕಾರ್ಯಕ್ರಮದ ಬಹಳ ಪ್ರಮುಖವಾಗಿ ಕೇಂದ್ರ ಬಿಂದು ಪುಟ್ಟಪ್ಪನವರು ಅವರು ಈ ಕೃತಿಯನ್ನು ಬರೆಯೋದ್ರ ಮೂಲಕ ಈ ಕೃತಿಯನ್ನು ಬಿಡುಗಡೆ ಮಾಡೋದ್ರ ಮೂಲಕ ನಾವು ನೀವೆಲ್ಲರೂ ಕೂಡ ಇಲ್ಲಿ ಒಂದು ಕಡೆ ಸೇರಿದ್ದೇವೆ. ಪುಟ್ಟಪ್ಪನವರು ಕೂಡ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡಿದಂಥವರು ರೇಷ್ಮೆ ಇಲಾಖೆಯಲ್ಲಿ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ತಮ್ಮ ನಿವೃತ್ತಿ ಬದುಕನ್ನು ಈ ರೀತಿ ಅರ್ಥಪೂರ್ಣವಾಗಿ ಸೃಜನಾತ್ಮಕವಾಗಿ ಅದನ್ನು ಮಾಡೋದ್ರ ಮೂಲಕ ಆ ಬದುಕಿಗೂ ಕೂಡ ಅಂದರೆ ವಿಶ್ರಾಂತ ಬದುಕಿಗೂ ಕೂಡ ಒಂದು ಅರ್ಥವನ್ನು ಕಲ್ಪಿಸಿಕೊಟ್ಟಂಥವರು ಪುಟ್ಟಪ್ಪ ಹುಡುಗೊಂಡರು. ಇದುವರೆಗೂ ಕೂಡ 8 ಮಹತ್ವದ ಕೃತಿಗಳನ್ನು ಕೂಡ ಮಾಡಿದಂಥವರು ಒಳ್ಳೆಯ ಕವಿಗಳು, ಲೇಖಕರು. ಇದು ಅವರ 10ನೇ ಪುಸ್ತಕ. ಮಲೆ ಮಾಧವೇಶ್ವರರನ್ನು ಕುರಿತು ಅದು ಷಟ್ಪದಿಯಲ್ಲೂ ಕೂಡ ಒಂದು ಮಹಾಕಾವ್ಯನ ರಚನೆ ಮಾಡಬೇಕು ಅಂತೇಳಿ ಅದರ ಸಿದ್ಧತೆಯಲ್ಲೂ ಕೂಡ ಇದ್ದಾರೆ. ನಿರಂತರವಾಗಿ ಎಲೆ ಮರೆ ಕಾಯಿಯ ರೀತಿಯಲ್ಲಿ ಎಲ್ಲೂ ಕೂಡ ತಮ್ಮನ್ನು ವ್ಯಕ್ತಪಡಿಸಿಕೊಳ್ಳದೆ ನಿರಂತರವಾಗಿ ಶರಣರ ವಿಚಾರಧಾರೆಗಳನ್ನು ಮತ್ತು ಅದರಲ್ಲೂ ವಿಶೇಷವಾಗಿ ಏನು ಚಿಲುಕವಾಡಿಯ ನಿಜಗುಣ ಟ್ರಸ್ಟಿನಲ್ಲೂ ಕೂಡ ನಿರಂತರವಾಗಿ ಆ ಕುಮಾರ ನಿಜಗುಣರ ಆ ಎಲ್ಲ ಸಾಹಿತ್ಯವನ್ನು ಮತ್ತೆ ಮರು ಓದಿಗೆ ಒಡ್ಡುವಂಥ ಕೆಲಸವನ್ನು ಕೂಡ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಳೆದ ಬಾರಿಯೂ ಕೂಡ ಅವರದೇ ಒಂದು ಜೇನುಗೂಡು ಕವನ ಸಂಕಲನವನ್ನು ಕೂಡ ನಮ್ಮ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಕಲಾವಿದರ ಮೂಲಕ ನಾವು ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ವಿ. ಅಂಥದ್ದೇ ಒಂದು ಮಹತ್ವದ ಕೃತಿ ಇವತ್ತು ಇಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಕಾರಣರಾದ ಪುಟ್ಟಪ್ಪನವ್ರಿಗೂ ಕೂಡ ಮತ್ತೊಮ್ಮೆ ಜಿಲ್ಲೆ ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ ಅವರ ಕಾವ್ಯ ಕ್ಷೇತ್ರ ಸಾಹಿತ್ಯ ಕ್ಷೇತ್ರ ಮತ್ತಷ್ಟು ವಿಸ್ತಾರವಾಗಿ ಅವರಿಂದ ಅನೇಕ ಕೃತಿಗಳು ಈ ನಾಡುಗಳಿಗೆ ದೊರೆಯುವಂತಾಗಿ ಅಂತೇಳಿ ನಾನಾದರೂ ಕೂಡ ಅವರಿಗೆ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಕುಮಾರಿ ಚೂಡಾಮಣಿಯವರು ಮತ್ತು ನಮ್ಮ ಚನ್ನಬಸಪ್ಪನವರು ಈಗಾಗಲೇ ಅನೇಕ ವಚನಗಳನ್ನು ಆಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನು ತಂದುಕೊಟ್ಟಿದ್ದಾರೆ. ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಯನ್ನು ಸಲ್ಲಿಸುತ್ತಾ ಈಗಾಗಲೇ ಗುರುಗಳು ಆ ಕೃತಿಯನ್ನು ಕುರಿತು ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅವರ 75ನೇ ವರ್ಷದ ಸಂದರ್ಭದಲ್ಲಿ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಈ ಶರಣ ಸಾಹಿತ್ಯ ಪರಿಷತ್ತನ್ನು ಹುಟ್ಟು ಹಾಕೋದ್ರ ಮೂಲಕ ಶರಣರ ವಿಚಾರಧಾರೆಗಳು ಎಲ್ಲರ ಮನೆಗಳನ್ನು ತಲುಪಬೇಕು ಎನ್ನುವಂಥ ಒಂದು ಆಶೆಯನ್ನು ಇಟ್ಕೊಂಡಂಥವ್ರು. ಅದೇ ರೀತಿ ಶರಣರ ಸಂದೇಶಗಳನ್ನು ಮನೆಗೆ ತಲುಪಿಸುವಂಥ ಕೆಲಸಗಳು ಕೂಡ ನಿರಂತರವಾಗಿ ನಡೆದಿದೆ. ಅದು ಮೈಸೂರಿನ ಬಹಳ ವಿಶೇಷ ಅಂತ ನಾನಾದರೂ ಕೂಡ ಅಂದುಕೊಂಡಿದ್ದೇನೆ. ಮೈಸೂರು ಶರಣ ಸಾಹಿತ್ಯ ಪರಿಷತ್ತು ಆ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ರಾಜೇಂದ್ರ ಶ್ರೀಗಳ 100ನೇ ವರ್ಷ ಆದಾಗಲೂ ಕೂಡ 100 ಮನೆಗಳಿಗೆ ರಾಜೇಂದ್ರ ಶ್ರೀಗಳವರ ವಿಚಾರಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದೆ. ದಿನನಿತ್ಯವೂ ಕೂಡ ನಮ್ಮಲ್ಲಿ 1,000ಕ್ಕೂ ಹೆಚ್ಚು ಗತಿವಿಧಿಗಳಿವೆ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ. ಒಂದು ವರ್ಷಕ್ಕೆ 365 ದಿನಗಳು ಅಂದರೆ 1000 ಗತಿಗಳು ಅಂತಂದರೆ ಪ್ರತಿನಿತ್ಯವೂ ಕೂಡ 3 ಕಾರ್ಯಕ್ರಮ ನಡೆಯಬಹುದಾದಂಥ ಅಷ್ಟು ಕಾರ್ಯಕ್ರಮಗಳು ಶರಣ ಸಾಹಿತ್ಯ ಪರಿಷತ್ತಿನಲ್ಲಿದೆ. ನಿರಂತರವಾಗಿ ಶರಣರ ಸಾಹಿತ್ಯವನ್ನು ಶರಣರ ವಿಚಾರಧಾರೆಗಳನ್ನು ಮತ್ತು ಅವರು ಹಾಕಿಕೊಟ್ಟಂಥ ಹಾದಿಯಲ್ಲಿ ನಡೆಯುವಂಥ ಪ್ರಯತ್ನಗಳು ಕೂಡ ಈ ಶರಣ ಸಾಹಿತ್ಯ ಪರಿಷತ್ತು ಅದನ್ನು ರೂಢಿಸುವಂಥ ಕೆಲಸ ಮಾಡ್ತಾ ಇದೆ. ಏನು 12ನೇ ಶತಮಾನದ ವಚನಕಾರರು ಕೊಟ್ಟಂಥ ವಚನಗಳು, ಅವರು ಕೊಟ್ಟಂಥ ವಿಚಾರಧಾರೆಗಳು ಕೇವಲ ಆ ಒಂದು ಅವಧಿಗೆ ಮಾತ್ರ ಸೀಮಿತವಲ್ಲ, ಈ 21ನೇ ಶತಮಾನದಲ್ಲೂ ಕೂಡ ಅದು ಎಷ್ಟು ಅಗತ್ಯ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಮನಗಾಣ್ತಾ ಇದ್ದೇವೆ. ಅವ್ರು ಹೇಳಿದಂಥ ಒಂದೊಂದು ವಚನಗಳು ಕೂಡ ಅವ್ರಿಗೆ ಕೇವಲ ನಾವು ಮತ್ತೆ ನಮ್ಮ ಗುರುಗಳು ಕಾಲದಲ್ಲಿ ಬರಬೇಕಾದ್ರೆ ಅವರು ಒಂದು ಮಾತು ಹೇಳಿದ್ರು, 12ನೇ ಶತಮಾನ ಅದೊಂದು ಸಮಾನತೆಯ ಯುಗ,
ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಟ್ಟಂತ ಯುಗ, ಸರ್ವರನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿದಂಥದ್ದು 12ನೇ ಶತಮಾನ. ಆ ಶತಮಾನ ಹಾಗೆ ಮುಂದುವರೆದಿದ್ರೆ ಇವತ್ತಿನ ಏನು ಅತ್ಯಾಚಾರಗಳು, ಅನಾಚಾರಗಳು, ಭ್ರಷ್ಟಾಚಾರಗಳು ಯಾವುದೂ ಕೂಡ ನಡೀತಾ ಇಲ್ಲ. ನಾವೆಲ್ಲರೂ ಕೂಡ ಸುಖಿಗಳಾಗಿ ನಾವೆಲ್ಲ ಒಂದು ಎನ್ನುವ ಭಾವನೆಯಲ್ಲಿ ಬದುಕಬಹುದಾಗಿತ್ತು ಅನ್ನೋ ಮಾತನ್ನು ಕೂಡ ಗುರುಗಳು ಬರಬೇಕಾದ್ರೆ ಅದನ್ನು ಪ್ರಸ್ತಾಪ ಮಾಡಿದರು. ನಿಜಕ್ಕೂ ಕೂಡ ಅಂತ ದಿನಗಳನ್ನ ನಾವು ಕಾಣೋದಕ್ಕೆ ಸಾಧ್ಯವೇ? ಅದು ಕಾಣಬೇಕು ಅನ್ನೋದು ಕೂಡ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಆಶಯ. ಅವರ ಆಶಯವನ್ನ ಪ್ರಸ್ತುತ ದಿನಮಾನದಲ್ಲೂ ಕೂಡ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಆಶೀರ್ವಾದವನ್ನು ಇಟ್ಟುಕೊಂಡಿರಿ ನಾಡಿನಾದ್ಯಂತ, ದೇಶದಾದ್ಯಂತ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಈ ಶರಣರ ವಿಚಾರಧಾರೆಗಳನ್ನು ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆ. ಅದು ನಿರಂತರವಾಗಿ ನಡೀತಾ ಇದೆ. ಅಂಥದ್ದೇ ಒಂದು ಕಾಲಘಟ್ಟದಲ್ಲಿ ಒಂದು ಮೈಸೂರು ತಾಲೂಕು ಮತ್ತು ಮೈಸೂರು ಜಿಲ್ಲೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದೆ. ಈಗಾಗಲೇ ಮಹದೇಶ್ವರಿ ಗೀತಾಮೃತವನ್ನು ಕುರಿತು ಗುರುಗಳು ಬಿಡುಗಡೆ ಮಾಡ್ತಾ ವಿಚಾರವನ್ನು ಹೇಳಿದರು. ಏನು ಜನಪದ ಕಾವ್ಯ ಅಂತ ಹೇಳಿದ್ರೆ ಅದು ಮಹದೇಶ್ವರರ ಕಾವ್ಯ ಏನಷ್ಟೇ ಜನಜನಿತವಾದಂಥದ್ದು ಕೂಡ. ಮೊಟ್ಟ ಮೊದಲ ಮಹದೇಶ್ವರ ಕಾವ್ಯವನ್ನು ಕೊಟ್ಟಿದ್ದವರು ಡಾಕ್ಟರ್ ಪಿ ಕೆ ರಾಜಶೇಖರ್. ಅವರಿಗೆ ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆಯಲ್ಲಿ ಆ ಜನಪದಕ್ಕೆ ಅದರಲ್ಲೂ ಕೂಡ ಮೂಲ ಮಟ್ಟಿನ ಜನಪದವನ್ನು ಉಳಿಸುವಂತ ಕೆಲಸವನ್ನ ತಮ್ಮ ತಂಡದ ಮೂಲಕ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹದೇಶ್ವರರ ಗೀತೆಗಳನ್ನು ಆಡೋದ್ರ ಮೂಲಕ ಮಹದೇಶ್ವರರನ್ನ ಇಡೀ ವಿಶ್ವಕ್ಕೆ ಪರಿಚಯಿಸುವಂತ ಕೆಲಸವನ್ನು ಕೂಡ ಪಿ ಕೆ ರಾಜಶೇಖರ್ ಮಾಡ್ಕೊಂಡಿದ್ದಾರೆ. ಮಂಟೇಸ್ವಾಮಿಯನ್ನ ಕುರಿತಂತೆ ಒಂದು ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ. ಜನಪದ ಮಹಾಭಾರತವನ್ನು ಕುರಿತು ಒಂದು ಮಹಾಕಾವ್ಯವನ್ನು ಮಾಡಿದ್ದಾರೆ. ಮತ್ತು ಸವದತ್ತಿ ಯಲ್ಲಮ್ಮನನ್ನು ಕುರಿತು ಒಂದು ಮಹಾಕಾವ್ಯ ಸಿದ್ಧತೆಯಲ್ಲಿ ಇನ್ನೇನು ಅದು ಕೂಡ ಬಿಡುಗಡೆಗೆ ಸಿದ್ಧವಾಗ್ತಾ ಇದೆ. 4 ಜನಪದ ಮಹಾಕಾವ್ಯಗಳನ್ನು ಕೊಟ್ಟಂತ ಏಕೈಕ ವ್ಯಕ್ತಿ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು. ಅದು ನಮ್ಮೆಲ್ಲರ ನಮ್ಮ ನಡುವೆ ಅವರಿರೋದು, ಅವರಿದ್ದಂಥ ಈ ಕಾಲಘಟ್ಟದ ನಾವೆಲ್ಲ ಇರೋದು ಕೂಡ ನಮ್ಮೆಲ್ಲರ ಸುಯೋಗ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಮಹದೇಶ್ವರನ್ನ ನಮ್ಮ ಮಹಾಕಾವ್ಯಗಳ ಮೂಲಕ ಪರಿಚಯಿಸುವ ಮೂಲಕ ಅವರ ಗೀತೆಗಳನ್ನು ಏನು ಕಾರ್ಯಕ್ಷೇತ್ರವನ್ನು ಮಾಡೋದ್ರ ಮೂಲಕ ತಿಂಗಳಾನುಗಟ್ಟಲೆ, ವರ್ಷಾನುಗಟ್ಟಲೆ ಆ ಜನಪದ ಗಾಯಕರ ನಡುವೆ ಕೂತು ಆ ಎಲ್ಲವನ್ನೂ ಕೂಡ ಸಂಗ್ರಹಣೆ ಮಾಡಿ ಇವತ್ತು ನಮಗೆ ಕೊಟ್ಟಂಥದ್ದು. ಇಲ್ಲದಿದ್ದರೆ ನಮಗೆ ಜನಪದ ಮಹಾಕಾವ್ಯ ಆಗಲಿ, ಮಹದೇಶ್ವರರ ಕಾವ್ಯವಾಗಲಿ, ಮಂಟೇಸ್ವಾಮಿ ಕಾವ್ಯವಾಗಲಿ ಯಾರಿಗೂ ಕೂಡ ಸಿಗ್ತಾರಿಲ್ಲ. ಇವತ್ತು ಕೇಳೋದಕ್ಕೆ ಎಷ್ಟು ಮನೋಲ್ಲಾಸವಾಗಿರ್ತದೆ, ಎಷ್ಟು ನಮಗೆ ಒಂದು ಬದುಕಿನಲ್ಲಿ ಒಂದಷ್ಟು ಪೌಷ್ಟಿಕತೆಯನ್ನು ಕೊಡ್ತದೆ ಅಂತ ಹೇಳಿದ್ರೆ ಆ ಎಲ್ಲ ವಿಚಾರಗಳು ಕೂಡ ಅವೆಲ್ಲಕ್ಕೂ ಕೂಡ ಕಾರ್ಯಗಳಾದಂಥವ್ರು ಪಿ ಕೆ ರಾಜಶೇಖರ್ ಅವರು. ಅದ್ಭುತವಾದ ಮಹಾಕಾವ್ಯಗಳನ್ನ, ಜನಪದದ ಮೂಲ ಮಟ್ಟಗಳನ್ನ ಇವತ್ತಿಗೂ ಕೂಡ ನಮಗೆ ಉಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಎಲ್ಲ ಒಂದು ಕಡೆ ಆಧುನಿಕತೆಯ ಹೆಸರಿನಲ್ಲಿ ಅವೆಲ್ಲವೂ ಕೂಡ ಜನಪದವೆಲ್ಲವೂ ಕೂಡ ಅದನ್ನ ತಿರುಚುವಂತ ಕೆಲಸಗಳಾಗ್ತಾ ಇದೆ. ನಾವೆಲ್ಲರೂ ಕೂಡ ಇನ್ನೇನು ಕೂಡ ಒಂದು ದೊಡ್ಡ ಗಲಾಟೆ ಆಗಿದೆ. ಚಂದನ್ ಶೆಟ್ಟಿ ಎನ್ನುವಂಥವನು ಆ ಒಂದು ಜನಪದ ಕಾವ್ಯವನ್ನ ಚಲನಚಿತ್ರಕ್ಕೆ ಬಳಸಿಕೊಂಡು ವಿಚಿತ್ರವಾಗಿ ಆಡೋದ್ರ ಮೂಲಕ ಅದಕ್ಕೆ ಅಗೌರವವನ್ನು ತಂದುಕೊಟ್ಟಿದ್ದ ಸಂದರ್ಭದಲ್ಲಿ ಪಿ ಕೆ ರಾಜಶೇಖರ್ ಅವರ ಆದಿಯಾಗಿ ನಾವೆಲ್ಲರೂ ಕೂಡ ಅದನ್ನ ನಾವು ದೊಡ್ಡ ಪ್ರತಿಭಟನೆಯ ಮೂಲಕ ಅದನ್ನ ಖಂಡಿಸಿದ್ವಿ. ಅದನ್ನ ಕೈ ಬಿಡುವಂತ ಕೆಲಸವೂ ಕೂಡ ಆಯಿತು. ಆ ರೀತಿ ಮೂಲಮಟ್ಟು ಇವತ್ತು ಬಹಳ ಅಗತ್ಯವಾದಂಥದ್ದು. ಆ ಮೂಲಮಟ್ಟಿನಲ್ಲೇ ಇವತ್ತು ರಾಜಶೇಖರ್ ಅವರು ಇಡೀ ವಿಶ್ವದಾದ್ಯಂತ ಆ ಜನಪದವನ್ನು ಪರಿಚಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹದೇಶ್ವರರನ್ನ ಹೆಚ್ಚು ಪರಿಚಯಿಸಿದಂತ ಕೀರ್ತಿ ಇದ್ರೆ ಅದು ಪಿ ಕೆ ರಾಜಶೇಖರ್ ಮತ್ತು ಅವರ ತಂಡದವರಿಗೆ ಅಷ್ಟು ಮಹತ್ವದ ಕೆಲಸಗಳನ್ನ ಮಾಡ್ಕೊಂಡು ಬಂದಂತವರು ಪಿ ಕೆ ರಾಜಶೇಖರ್ ಅವರು. ಇವತ್ತಿಗೂ ಕೂಡ ಅವರ ಕ್ರಿಯಾಪಟ್ಟಣ ಕಾಳಗ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ 20 ವರ್ಷಗಳಿಂದಲೂ ಕೂಡ ಪಠ್ಯವಾಗಿದೆ ಅಂತ ಹೇಳಿದ್ರೆ ನಾವು ಅದನ್ನು ಮೆಚ್ಚಬೇಕು. ಅದರ ಜೊತೆಗೆ ಏನು ಜನಪದ ಮಹಾಭಾರತ ಇರ್ಬೋದು, ಅವರ ಮಹದೇಶ್ವರ ಕಾವ್ಯ ಇರ್ಬೋದು, 5-6 ವಿಶ್ವವಿದ್ಯಾನಿಲಯಗಳಲ್ಲಿ ಇಂದೂ ಕೂಡ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅವಕಾಶವನ್ನು ಮಾಡಿಕೊಂಡಿದೆ. ಅಷ್ಟು ಅವರು ಕೊಟ್ಟಂತ ಕಾವ್ಯಗಳು ಎಲ್ಲ ಕಾಲಕ್ಕೂ ನಿಲ್ಲುವಂತ ಒಂದು ಮಹತ್ವದ ಕೆಲಸವನ್ನ ನಮ್ಮ ಪಿ ಕೆ ರಾಜಶೇಖರ್ ಅವರು ನಿರಂತರವಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅವರ ಪದಾರ್ವೃಂದಗಳಿಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ಹೇಳ್ತಾ ಅವರು ಮತ್ತಷ್ಟು ಆರೋಗ್ಯವಂತರಾಗಲಿ, ಮತ್ತಷ್ಟು ಜನಪದ ಕಾವ್ಯಗಳನ್ನ, ಜನಪದ ಸೆಲೆಯನ್ನ ನಮ್ಮ ಮುಂದೆ ನಿರಂತರವಾಗಿ ಅವರು ತೆಗೆದುಕೊಂಡು ಹೋಗಲಿ ಅಂತೇಳಿ ನಾನಾದರೂ ಕೂಡ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಅವರಿಗೆ ಮತ್ತೊಮ್ಮೆ ಈ ಶುಭ ಹಾರೈಕೆಗಳನ್ನು ಹೇಳ್ತಾ, ಬಂಧುಗಳೇ, ಏನಿವತ್ತು ಮಹದೇಶ್ವರನ ಕುರಿತು ಬಿಡುಗಡೆ ಆಗ್ತಾ ಇರುವಂತಹ ಈ ಕೃತಿ, ಇಲ್ಲಿರುವಂತಹ ಎಲ್ಲ ಅನೇಕ 2-3 ಗೀತೆಗಳನ್ನು ಕೂಡ ಪಿ ಕೆ ರಾಜಶೇಖರ್ ಅವರು ಅದನ್ನ ಇಲ್ಲಿ ಉದಾಹರಿಸಿದ್ದಾರೆ. ಅವರೇ ಹೇಳಿದಾಗೆ ಇಲ್ಲಿರುವ ಎಲ್ಲ ಕಾವ್ಯಗಳು ಕೂಡ ಇದೊಂದು 60 ಪುಟಗಳ ಒಂದು ಪುಟ್ಟ ಪುಸ್ತಕವಾದರೂ ಕೂಡ ಇದು ಅನೇಕ ವಿಚಾರಗಳನ್ನು, ಮಲೆ ಮಹದೇಶ್ವರರ ಅನೇಕ ಆಯಾಮಗಳನ್ನು ಒಂದೊಂದು ಕವನದಲ್ಲೂ ಕೂಡ, ಒಂದೊಂದು ಗೀತೆಯಲ್ಲೂ ಕೂಡ ಮಹದೇಶ್ವರರ ವಿಚಾರಗಳನ್ನ
ಅವರು ಏನು ಉತ್ತರದಿಂದ ದಕ್ಷಿಣಕ್ಕೆ ಬಂದಂಥದ್ದು, ಮತ್ತೆ ಇಲ್ಲಿ ನಡೆಸಿದಂಥ ಪವಾಡಗಳಿರ್ಬೋದು, ಹರಿಜನ ಗಿರಿಜನರ ಉದ್ಧಾರ ಇರ್ಬೋದು, ಮತ್ತು ಅವರು ನೆಲೆಗೊಂಡಂಥ ಒಂದೊಂದು ಸ್ಥಳದಲ್ಲೂ ಕೂಡ ಅದು ಸುತ್ತೂರು ಇರ್ಬೋದು, ಪುತ್ತೂರು ಇರ್ಬೋದು, ಈ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಅವರು ಮಾಡಿದಂಥ ಎಲ್ಲ ಚಟುವಟಿಕೆಗಳನ್ನ ಈ ಗೀತೆಯ ಮೂಲಕ ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ಒಂದೊಂದು ಕೂಡ ಇದನ್ನ ಇಲ್ಲಿರುವಂಥ ಎಲ್ಲವೂ ಕೂಡ ಪ್ರಾಸಬದ್ಧವಾಗಿದೆ. ನಿಮ್ಮದೇ ಆದ ರಾಗಗಳಲ್ಲೂ ಕೂಡ ಹಾಕೊಂಡು ಎಲ್ಲವನ್ನೂ ಕೂಡ ಹಾಡಬಹುದಾದಂಥ, ನಿತ್ಯ ಸ್ಮರಣೀಯವಾಗಿರಬಹುದಾದಂಥ, ಮಹದೇಶ್ವರರನ್ನ ನಿತ್ಯವೂ ಕೂಡ ಕೊಂಡಾಡಬಹುದಾದಂಥ ಮಹತ್ವದ ಗೀತೆಗಳು ಈ ಕೃತಿನಲ್ಲಿ ಅಡಕವಾಗಿದೆ. ಇದನ್ನ ನಾನು ಹೇಳೋದಕ್ಕಿಂತ ಕೂಡ ನೀವೆಲ್ಲರೂ ಕೂಡ ಇದನ್ನ ಕೊಂಡು ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಇಲ್ಲಿ ಯಾವುದೂ ಕೂಡ ಇಲ್ಲ, 57 ಗೀತಗುಚ್ಛಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಮಹದೇಶ್ವರರನ್ನ ಕುರಿತಾಗಿ. ಒಂದೊಂದು ಕೂಡ ಆಕರ್ಷಣೀಯವಾಗಿದೆ ಮತ್ತು ಮಹದೇಶ್ವರರ ಎಲ್ಲ ಹಿನ್ನೆಲೆಗಳನ್ನ ಇಲ್ಲಿ ಅವರು ಈಗಾಗಲೇ ಹೇಳಿದ ಹಾಗೆ ಅವರು ಮಾಡಿದಂಥ ಎಲ್ಲ ವಿಚಾರಗಳಿಗೆ ಹರಿಜನ ಗಿರಿಜನ ಉದ್ಧಾರ ಇರ್ಬೋದು, ಸಾಲೂರು ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಒಂದು ಅದರ ಮಠದ ಆರಂಭಕ್ಕೆ ಕಾರಣ ಇರ್ಬೋದು, ಮತ್ತೆ ಸುತ್ತೂರಿನಲ್ಲಿ ರಾಗಿ ಬೀಸಿದಂಥ ಕೆಲಸ ಇರ್ಬೋದು, ಕುಂತೂರಿನಲ್ಲಿ ಪುಷ್ಪಗಳನ್ನು ಆಯ್ಕೊಂಡು ಬಂದು ಗೊದ್ದ ಗೆಡ್ಡೆಗಳನ್ನು ಆಯ್ಕೊಂಡು ಬಂದು ಅದನ್ನು ಪುಷ್ಪವನ್ನಾಗಿ ಹಾಕಿದ ಪವಾಡಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಅವರು ಗೀತ ರೂಪದಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನ ಒಂದು ಸರಿ ಕೊಂಡು ಓದಿದ್ರೆ ನಿಮಗೆ ಅರ್ಥ ಆಗ್ತದೆ ಎಷ್ಟು ಸುಲಭವಾಗಿ ಸರಳವಾಗಿದೆ ಅಂತ ಹೇಳಿದ್ರೆ ನಿಮ್ಮದೇ ದಾಟಿನಲ್ಲಿ. ಅಂದ್ರೆ ಇದನ್ನೆಲ್ಲ ಓದ್ತಾ ಹೋದ್ರೆ ನಿಮಗೆ ಆಗ ಅದಾಗಿ ಅದೇ ಸೇರ್ಕೊಂಡ್ಬಿಡ್ತಿದೆ. ಅಷ್ಟು ಪರಿಪೂರ್ಣವಾದಂಥ ಮತ್ತು ಅಷ್ಟು ಸರಳವಾದಂಥ, ಅಷ್ಟು ಸುಂದರವಾದಂಥ ಅಕ್ಷರಗಳಲ್ಲಿ ಅದನ್ನ ನಿಮಗೆ ಜೋಡಿಸ್ಕೊಂಡಿದ್ದಾರೆ. ಬಹಳ ಅದ್ಭುತವಾಗಿದೆ. ಇಲ್ಲಿ ಒಂದೊಂದು ಕೂಡ ಒಂದು ರೀತಿ ಮಲೆ ಮಹದೇಶ್ವರ ತನಕ ಗೊತ್ತಿರುವ ಹಾಗೆ ಏನಿವತ್ತು ಮೊನ್ನೆ ತಾನೇ ಕಾರ್ತಿಕ ಮಾಸ ಕಳೆದು ಏನು ಕಾರ್ತಿಕದಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಕಾಲಿಡಲಿಕ್ಕೆ ಸಾಧ್ಯ ಅಲ್ಲ. ಅಂದ್ರೆ ಅಷ್ಟು ಭಕ್ತ ಪರಂಪರೆಯನ್ನ ಉಳ್ಳಂತ ಒಂದು ಪವಿತ್ರವಾದ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟ. ಮಲೆ ಮಹದೇಶ್ವರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅಂತ ಒಂದು ಮಹಾತ್ಮದ ಆ ಸ್ವಾಮಿಯನ್ನು ಕುರಿತು ಅವರು ಮಾಡಿರುವಂಥ ಇದೆಲ್ಲವೂ ಕೂಡ ಅವರು ಹಿಂದೆಯೂ ಕೂಡ ಅನೇಕ ಕಾವ್ಯಗಳನ್ನ ಬರೆದಂಥವ್ರು. ಈಗಾಗಲೇ ಹೇಳಿದಾಗೆ ಷಟ್ಪದಿಯನ್ನು ಕೂಡ ಬರೆಯುವಂಥ ಪ್ರಯತ್ನಗಳನ್ನ ಮಹದೇಶ್ವರನ ಕುರಿತು ಮಹಾಕಾವ್ಯವನ್ನ ಷಟ್ಪದಿಯಲ್ಲಿ ಮಾಡಬೇಕೆನ್ನುವಂಥ ಒಂದು ಇದರಲ್ಲೂ ಕೂಡ ಪ್ರಯತ್ನದಲ್ಲೂ ಕೂಡ ಈಗಾಗಲೇ ಅದು ಮುದ್ರಣಕ್ಕೆ ಹೋಗಿದೆ ಅನ್ನೋ ಮಾತನ್ನು ಕೇಳಿದ್ದೆ. ಅದನ್ನು ಕೂಡ ಮಹದೇಶ್ವರ ಮಹಾಕಾವ್ಯವನ್ನು ಕುರಿತು ಷಟ್ಪದಿಯಲ್ಲಿ ಬರಬೇಕು ಅಂತ ಅನೇಕ ಅದು ಕೂಡ ನಾನು ಹೇಳಿದ ಹಾಗೆ ಅವರ ನಿವೃತ್ತಿ ಜೀವನವನ್ನ ಎಲ್ಲೋ ಒಂದು ಕಡೆ ಮಕ್ಕಳೊಂದಿಗೆ ಮೊಮ್ಮಕ್ಕಳೊಂದಿಗೆ ಕಳೆಯದೆ ಇಂಥ ಒಂದು ಸತ್ಕಾರ್ಯಕ್ಕೆ ಅವರು ತಮ್ಮನ್ನು ಉಪಯೋಗಿಸಿಕೊಳ್ಳೋದ್ರ ಮೂಲಕ, ತೊಡಗಿಸಿಕೊಳ್ಳೋದ್ರ ಮೂಲಕ ನಮ್ಮೆಲ್ಲರನ್ನೂ ಕೂಡ ಜನರನ್ನಾಗಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಾವು ಕಾವ್ಯ ರಚನೆ ಮಾಡದೇ ಇರ್ಬೋದು, ಆದರೆ ಕಾವ್ಯವನ್ನು ಓದೋದ್ರ ಮೂಲಕ, ಅದನ್ನು ಆಸ್ವಾದನೆ ಮಾಡೋದ್ರ ಮೂಲಕ ಆ ಕಾವ್ಯದ ಪರಂಪರೆಗೆ ನಾವು ಕೂಡ ಹೋಗುವಂತ, ಮತ್ತೆ ಆ ಕಾವ್ಯದ ಜೊತೆಗೆ ನಾವು ಕೂಡ ನಮ್ಮನ್ನ ಸಮೀಕರಣಗೊಳಿಸುವಂತ ಕೆಲಸವನ್ನ ಪುಟ್ಟಪ್ಪವರು ನಿರಂತರವಾಗಿ ಇಂಥ ಅನೇಕ ಕೃತಿಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ಕೃತಿಗಳು ಬರಲಿ ಅಂತ ನಾನಾದ್ರೂ ಕೂಡ ಆಶಿಸ್ತಾ, ಹೆಚ್ಚು ಮಾತನಾಡೋ ಅಗತ್ಯ ಇಲ್ಲ ಅಂತ ನಾನಾದ್ರೂ ಕೂಡ ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಕೃತಿಯನ್ನು ಓದೋದ್ರ ಮೂಲಕ ಅದು ನಿಮ್ಮನ್ನ ಮಾತನಾಡಬೇಕು ಹೊರತು ನಾನು ಎಲ್ಲವನ್ನೂ ಕೂಡ ಇಲ್ಲಿ ಹೇಳಿದ್ರೆ ಅದು ಅಷ್ಟು ಪ್ರಸ್ತುತವಲ್ಲ. ಇದನ್ನ ಮೇಲ್ನೋಟಕ್ಕೆ ಮಾತ್ರ ಕೆಲವು ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾ, ಈಗಾಗಲೇ ಗುರುಗಳು 2-3 ಗೀತೆಗಳನ್ನು ಕೂಡ ಹೇಳಿದ್ದಾರೆ. ಅವು ಹೇಗೆ ಇಲ್ಲಿ ನಡೀತಾ ಬಂದಿದೆ. ಈಗಾಗಲೇ ಲಲಿತ ಪಾಟೀಲ್ ಅವರು ಕೂಡ ಒಂದು ಅದನ್ನ ಆಡೋದ್ರ ಮೂಲಕ ನನಗೆ ಮತ್ತಷ್ಟು ಅದನ್ನ ಕೇಳಬೇಕೆನ್ನುವಂತಹ ಒಂದು ಕುತೂಹಲವನ್ನು ಕೂಡ ಹುಟ್ಟಿಸಿದ್ದಾರೆ. ಇದನ್ನ ಮುಂದಿನ ದಿನಗಳಲ್ಲಿ ಒಂದು ಏನು ಕ್ಯಾಸೆಟ್ ಮೂಲಕವೂ ಕೂಡ ತರೋದ್ರ ಮೂಲಕ ಇದು ಮತ್ತಷ್ಟು ಸ್ಥಾಯಿಯಾಗಿ, ಯಾಕೆಂತಂದ್ರೆ ಇವತ್ತು ಕೃತಿಯನ್ನು ಓದೋದಕ್ಕಿಂತಲೂ ಕೂಡ ಕೇಳುವ ಸಂಸ್ಕೃತಿ ಇದೆಯಲ್ಲ, ಇವತ್ತು ಶ್ರವ್ಯ ಸಂಸ್ಕೃತಿ ಮತ್ತೆ ದೃಶ್ಯ ಸಂಸ್ಕೃತಿ ಬಹಳ ಮಹತ್ವವಾದದ್ದು. ಎರಡೂ ಒಂದು ಇದರಲ್ಲೂ ಕೂಡ ಈ ಕೆಲಸವನ್ನ ಮಾಡಿದರೆ ಅದು ಹೆಚ್ಚು ಜನಕ್ಕೆ ತಲುಪುತ್ತೆ. ಆ ಮೂಲಕ ಆ ದಿಕ್ಕಿನಲ್ಲೂ ಕೂಡ ಪುಟ್ಟಪ್ಪನವರು ಆ ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನ ಮಾಡಿ ಇವತ್ತು ಮಲೆ ಮಹದೇಶ್ವರರನ್ನ ಒಂದು ಖ್ಯಾತಿಗೊಳಿಸಿದಂತ ಅಂಬಿಕೆ ರಾಜಶೇಖರ್ ಅವರು ಹಾಡೋದ್ರ ಮೂಲಕ, ಕ್ಯಾಸೆಟ್ ತರೋದ್ರ ಮೂಲಕ ಇಡೀ ವಿಶ್ವಕ್ಕೆ ಪರಿಚಯ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಕೂಡ ಆ ಹಾಡುಗಳನ್ನ, ಆ ಒಂದು ಜನಪದದ ಆ ಮೂಲಮಟ್ಟಗಳನ್ನ ಕೇಳಿದ್ರೆ ನಮ್ಮಲ್ಲಿ ಒಂದು ರೀತಿಯ ರೋಮಾಂಚನ ಮತ್ತು ರಸರೋಮಾಂಚನ ಉಂಟು ಮಾಡುವಂತ ಅನೇಕ ಮಹತ್ವದ ಮಹದೇಶ್ವರರ ಕಾವ್ಯವನ್ನು ಕೊಟ್ಟಂತ ರಾಜಶೇಖರ್ ಅವರು ಇದನ್ನ ಓದಿದಾಗ ಹೇಳಿದ್ರು, ಇದನ್ನ ಕ್ಯಾಸೆಟ್ ರೂಪದಲ್ಲೂ ಕೂಡ ತಂದ್ರೆ ಇದು ಹೆಚ್ಚು ಜನರಿಗೆ, ಅನಕ್ಷರಸ್ಥರಿಗೂ ಕೂಡ ತಲುಪಿಸುವಂತ ಕೆಲಸ ಆಗ್ತದೆ. ಆ ಮೂಲಕ ಮಲೆ ಮಹದೇಶ್ವರರ ವಿಚಾರಗಳನ್ನ, ಅವರ ಪವಾಡಗಳನ್ನ, ಮತ್ತೆ ಅವರ ಮಾನವೀಯ ಮೌಲ್ಯಗಳನ್ನು, ಏನು ಮನುಕುಲವನ್ನು ಉದ್ಧಾರ ಮಾಡೋದ್ರ ಮೂಲಕ ಮಲೆ ಮಹದೇಶ್ವರರು ಎಲ್ಲ ಕಾಲಕ್ಕೂ ಕೂಡ ಸ್ಥಾಯಿಯಾಗಿ ನಿಲ್ಲಬಹುದಾದಂಥ ಕೆಲಸವನ್ನ ಮಾಡಿ ಹೋದಂಥವ್ರು. ಅವರನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡುವಂತ ಇಂತಹ ಕೃತಿಗಳು ಮತ್ತಷ್ಟು ಪುಟ್ಟಪ್ಪನವರಿಂದ ಬರಲಿ ಅಂತ ಹೇಳ್ತಾ, ಇಲ್ಲಿರೋ ಎಲ್ಲವೂ ಕೂಡ ಅಮಾವಾಸ್ಯ ದಿನಗಳಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿರ್ಬೋದು, ಮತ್ತೆ ಶಿವಶರಣ ಮಹದೇಶ್ವರ ಇರ್ಬೋದು, 7 ಮನೆಗಳ ಸುತ್ತಿ ಬಂದವನು ಅನ್ನುವಂತಹ ಒಂದು ಗೀತಾಮೃತ ಇರ್ಬೋದು, ಮತ್ತೆ ಏಕೆ ನಾಗಮನೆಯಲ್ಲಿ ನೆಲೆಯಾದೆ ಎನ್ನುವಂತಹ ಒಂದು ಇದಿರ್ಬೋದು, ನಾ ಹೇಗೆ ಬಂದಿದ್ದೇನೆ
ನಿನ್ನ ಬಣ್ಣಿಸಲಿ ಅಂತೇಳಿ ಅವರೇ ಹೇಳುವಂತ ಮಾತು ಅವರಿಗೆ ಅಂದರೆ ಮಲೆ ಮಹದೇಶ್ವರನ ಕುರಿತಾಗಿ ಅವರು ಹೇಳಿರುವಂಥ ಅನೇಕ ವಿಚಾರಗಳು. ಇಡೀ ಪುಸ್ತಕವನ್ನ ನೀವು ಕೇವಲ 1 ಗಂಟೆ ಅವಧಿನಲ್ಲಿ ಅದನ್ನು ಓದಬಹುದಾದಂಥ ಮತ್ತೆ ಆಡಬಹುದಾದಂಥ ನಿಮ್ಮ ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳಬಹುದಾದಂಥ ಒಂದು ಮಹತ್ವದ ಸರಳ ಕೃತಿಯನ್ನ ಒಡಮಾಡಿದಂಥವರು ಪುಟ್ಟಪ್ಪನವರು. ಈ ಕೃತಿಯನ್ನ ತಾವೆಲ್ಲರೂ ಕೂಡ ಕೊಂಡು ಓದೋದ್ರ ಮೂಲಕ ಅದರ ಲೇಖಕರಿಗೆ ಮತ್ತು ಪ್ರಕಾಶಕರಿಗೆ ತಾವೆಲ್ಲರೂ ಕೂಡ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಕೃತಜ್ಞರಾಗಬೇಕು. ಇವತ್ತು ಈ ಕೃತಿ ಬಿಡುಗಡೆ ಆಗ್ತಾ ಇದೆ, ಇದನ್ನ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಇದನ್ನು ಪ್ರಕಟ ಮಾಡಿದೆ. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಯಡೂರು ಸಿದ್ದಪ್ಪನವರು ಈಗಾಗಲೇ ಬಸವಣ್ಣನವರ 108 ವಚನಗಳು ಮತ್ತು ವ್ಯಾಖ್ಯಾನ ಎನ್ನುವಂತಹ ಪುಸ್ತಕವನ್ನು ಕೂಡ ಶರಣ ಸಾಹಿತ್ಯ ಪರಿಷತ್ತಿನ ಮೂಲಕ ಬಿಡುಗಡೆ ಮಾಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅತಿಥಿಗಳಿಗೆ ಗಣ್ಯರಿಗೆ ಆ ಕೃತಿಗಳನ್ನು ಕೊಡೋದ್ರ ಮೂಲಕ ಆ ಬಸವಣ್ಣನವರ ವಿಚಾರಧಾರೆಗಳನ್ನು ತಿಳಿಸುವಂತ ಕೆಲಸವನ್ನ ಮತ್ತೆ ಇವತ್ತು ಬಿಡುಗಡೆ ಆಗ್ತಾ ಇದೆ ಮಹದೇಶ್ವರ ಗೀತಾಮೃತ ಕೃತಿಯನ್ನು ಕೂಡ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಪ್ರಕಟಣೆಗೊಳಿಸುವಂತಹ ಕೆಲಸವನ್ನ ಮಾಡಿದೆ. ಅವರು ಯಡೂರು ಸಿದ್ದಪ್ಪನವರು ಕೇವಲ ಕಾರ್ಯಕ್ರಮಗಳ ಅಷ್ಟೇ ಅಲ್ಲ, ಒಂದು ದಾಖಲೆ ಮೂಲಕವೂ ಕೂಡ ಈ ಕೃತಿಗಳು ಉಳ್ಕೋಬೇಕು, ಆ ಮೂಲಕ ಅದನ್ನ ಎಲ್ಲರೂ ಕೂಡ ಓದುವಂತಾಗಬೇಕು ಎನ್ನುವಂತಹ ಒಂದು ಭಾವನೆಯನ್ನು ಇಟ್ಟುಕೊಂಡು ವರ್ಷಕ್ಕೆ 2 ಕೃತಿಗಳನ್ನಾದರೂ ಕೂಡ ಬೇರೆ ಬೇರೆ ಲೇಖಕರ ಕೃತಿಗಳನ್ನ ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದ ಕೃತಿಗಳನ್ನ ಶರಣ ಸಾಹಿತ್ಯ ಪರಿಷತ್ತಿನ ಮೂಲಕ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಅವರು ಈಗಾಗಲೇ ತಮ್ಮ 2 ವರ್ಷದ ಅವಧಿಯಲ್ಲಿ ಈಗಾಗಲೇ 2ನೇ ಪುಸ್ತಕವನ್ನು ಕೂಡ ಈಗ ತಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಮೂಲಕ ಪ್ರಕಟಗೊಳಿಸಿದ್ದಾರೆ. ಮುಂದೆಯೂ ಕೂಡ ಅನೇಕ ಕೃತಿಗಳನ್ನು ಪ್ರಕಟ ಮಾಡುವ ಒಂದು ಉತ್ಸಾಹದಲ್ಲೂ ಕೂಡ ಸಿದ್ದಪ್ಪನವರು ನಿರಂತರವಾಗಿರುವಂತಹ ಕೆಲಸಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಸಹಕಾರವನ್ನು ನೀಡೋದ್ರ ಮೂಲಕ ಲೇಖಕರಿಗೆ ಬರಹಗಾರರಿಗೆ ಸ್ಫೂರ್ತಿಯಾಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ವಿಶೇಷತೆಗಳನ್ನ ಉಳ್ಳಂತ ಈ ಕೃತಿ ಮಲೆ ಮಹದೇಶ್ವರರ ಬೆಟ್ಟದ ಸಾಲಿನಲ್ಲಿರುವ 77 ಮಲೆಗಳನ್ನು ಅದರ ಬಗ್ಗೆಯೂ ಕೂಡ ಒಂದಷ್ಟು ಸಂಕ್ಷಿಪ್ತವಾಗಿ ಅದನ್ನು ಕೊಟ್ಟಿದ್ದಾರೆ. ಎಲ್ಲ ವಿಚಾರಧಾರೆಗಳನ್ನು ತಿಳಿಸುವಂತಹ ಈ ಕೃತಿ ಎಲ್ಲ ಕಾಲಕ್ಕೂ ಕೂಡ ನಿಲ್ಲುವಂತಾಗಲಿ, ಎಲ್ಲರ ಮನೆಗಳಲ್ಲೂ ಕೂಡ ಅದು ಬೇರೂರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 4 ಮಾತುಗಳನ್ನು ಹೇಳೋದ್ರ ಮೂಲಕ ಅದನ್ನ ತಾವೆಲ್ಲರೂ ಕೂಡ ಕೇಳಿದ್ದೀರಿ. ನಾನೇನು ದೊಡ್ಡ ವಿದ್ವಾಂಸನಲ್ಲ, ನಾನು ಉಪನ್ಯಾಸಕನಲ್ಲ, ನಾನೊಬ್ಬ ಕನ್ನಡದ ಪರಿಚಾರಕ. ನನ್ನಂಥವರಲ್ಲೂ ಕೂಡ ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿದ್ಬಿಟ್ರೆ ಅದು ರಾಜ್ಯಕ್ಕೆ ಬಂದಿರಲಿಲ್ಲ. ಆದರೆ ಪುಟ್ಟಪ್ಪನವರನ್ನು ಈಗ ಪ್ರತಿ ಕೊಟ್ಟಿದ್ದಾರೆ, ಪುಸ್ತಕವನ್ನು ಕುರಿತು ಕೂಡ ನೀವೇ ಮಾತನಾಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಇದನ್ನು ಎಷ್ಟು ಸಮರ್ಪಕವಾಗಿ ನಿಭಾಯಿಸಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ಕೂಡ ನನ್ನ 4 ಮಾತುಗಳಿಂದ ತಾವೆಲ್ಲರೂ ಕೂಡ ಆಸಕ್ತಿಯಿಂದ ಆಲಿಸಿದ್ದೀರಿ ಅಂದ್ಕೊಂಡು ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಿದ್ದೇನೆ. ಎಲ್ಲರಿಗೂ ಕೂಡ ಪರಮ ಪೂಜ್ಯರೆಲ್ಲರ ಪಾದಾರದಲ್ಲಿ ಪರಪಟ್ಟು ಇಂದಿನ ಕಾರ್ಯಕ್ರಮದಲ್ಲಿರುವ ಎಲ್ಲ ಗಣ್ಯ ಮಹಾಶಯರ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಂದರ್ಭದಲ್ಲಿ ಒಂದು ಮಹದೇಶ್ವರನಿಗೆ ಮೂಡಣ ಬಾಳಲಿ ನೇಸರು ಬಂದವೇ ಬೆಳಗಾಗಿದೆ ಏಳಯ್ಯ ಸ್ವಾಮಿ ಮಲೆ ಮಹದೇಶ್ವರನೇ. ಮೂಡಣ ಬಾರಲ್ಲಿ ನೇಸರು ಬಂದವೇ ಬೆಳಗಾಗಿದೆ ಏಳಯ್ಯ ಸ್ವಾಮಿ ಮಲೆ ಮಹದೇಶ್ವರನೇ. ಮೂಡಣ ಬಾರಲ್ಲಿ ಆನೆ ಮಲೆಯಲ್ಲಿ ಆನೆಗಳು ನಿನ್ನ ಕಾಣಲು ಬಂದಿವೆ ಬಾನೋಡು. ಜೇನು ಮಲೆಯಲ್ಲಿ ಜೇನುಗಳು ಛೇಕಾರವ ಮಾಡಿವೆ ಬಾಕೇಳು. ಆನೆ ಮಲೆಯಲ್ಲಿ ಆನೆಗಳು ನಿನ್ನ ಕಾಣಲು ಬಂದಿವೆ ಬಾನೋಡು. ಜೇನು ಮಲೆಯಲ್ಲಿ ಜೇನುಗಳು ಛೇಕಾರವ ಮಾಡಿವೆ ಬಾಕೇಳು. ಗಮ್ಮನೆ ಹರಡಿವೆ ಹೂವುಗಳು ನಿನ್ನ ಪಾದವ ತೊಳೆಯಲು ತಂಬೆದರು. ಗಮ್ಮನೆ ಹರಡಿವೆ ಹೂವುಗಳು ನಿನ್ನ ಪಾದವ ತೊಳೆಯಲು ತಂಬೆದರು. ಚಿಲಿಪಿಲಿ ಎನ್ನುತ್ತ ಹಕ್ಕಿಗಳು
ಚಿಲಿಪಿಲಿಯನ್ನುತ ಹಕ್ಕಿಗಳು ಮಾದೇವನೇ ನಿನ್ನನ್ನು ಕಾಣಲು ಬಂದಿವೆ, ಬೇಗನೆ ಎದ್ದೇಳು, ಬೆಳಗಾಯಿತು ಎದ್ದೇಳು. ಮೂಡಣ ಬಾನಲ್ಲಿ ನೇಸರು ಬಂದವನೇ, ಬೆಳಗಾಗಿದೆ ಏಳಯ್ಯ ಸ್ವಾಮಿ ಮಲೆ ಮಹದೇಶ್ವರನೇ. ಆಲಂಬಾಡಿಯ ಬೀದಿಯಲ್ಲಿ ಹಾಲರುವಿಯು ಬರುತ್ತಿದೆ ಅಂದದಲ್ಲಿ, ಕಾಡು ಬೆಟ್ಟದ ಕಣಿವೆಯಲ್ಲಿ ನಿನ್ನ ಪರುಷೆಯು ಕಾದಿದೆ ಚಂದದಲ್ಲಿ. ಆಲಂಬಾಡಿಯ ಬೀದಿಯಲ್ಲಿ ಹಾಲರುವಿಯು ಬರುತ್ತಿದೆ ಅಂದದಲ್ಲಿ, ಕಾಡು ಬೆಟ್ಟದ ಕಣಿವೆಯಲ್ಲಿ ನಿನ್ನ ಪರುಷೆಯು ಕಾದಿದೆ ಚಂದದಲ್ಲಿ. ಇಬ್ಬನಿ ಹನಿಗಳ ಮಜ್ಜನರ ಹೆಜ್ಜೆನಿನ ತುಪ್ಪವ ತಂದಿಹೆನ, ಒಪ್ಪಿಸಿಕೋ ಮಾದೇವ ಮಾದೇವ. ಮಾದೇವ ಒಪ್ಪಿಸಿಕೋ ಮಾದೇವ, ಹೆಪ್ಪುಲಿಗಳು ನಿನ್ನನ್ನು ಕಾಣಲು ಬಂದಿವೆ ಎಂದು ಬಾರಪ್ಪ. ಮುದ್ದು ಮಾದಪ್ಪ ಮೂಡಣ ಬಾನಲ್ಲಿ ನೇಸರು ಬಂದವೇ, ಬೆಳಗಾಗಿದೆ ಏಳಯ್ಯ ಸ್ವಾಮಿ ಮಲೆ ಮಹದೇಶ್ವರನೇ. ಮೂಡಣ ಬಾನಲ್ಲಿ ಆನುಮಲೆ ಜೇನುಮಲೆ ಗುಂಡು ಮಲೆ ಗುಣಗಂಜಿ ಮಲೆ, ಹತ್ತು ಮಲೆ ಸುತ್ತು ಮಲೆ ವಜ್ರ ಮಲೆ ರುದ್ರಾಕ್ಷಿ ಮಲೆ. ಆನುಮಲೆ ಜೇನುಮಲೆ ಗುಂಡು ಮಲೆ ಗುಣಗಂಜಿ ಮಲೆ, ಹತ್ತು ಮಲೆ ಸುತ್ತು ಮಲೆ ವಜ್ರ ಮಲೆ ರುದ್ರಾಕ್ಷಿ ಮಲೆ. ಶಂಖಮಲೆ ಕಮ್ಮತ್ತಿ ಮಲೆ ನಾಗು ಮಲೆಯ ನಡು ಬೆಟ್ಟದಲ್ಲಿ, ಶಂಖಮಲೆ ಕಮ್ಮತ್ತಿ ಮಲೆ ನಾಗು ಮಲೆಯ ನಡು ಬೆಟ್ಟದಲ್ಲಿ. 77 ಮಲೆಗಳಲ್ಲಿ ನಿನಗೊಪ್ಪುವ ಸಿರಿ ಸಿಂಗಾರವ ಮಾಡಿವೆ ಎಂದು ಬಾರಪ್ಪ. ಮುದ್ದು ಮಾದಪ್ಪ ಮೂಡಣ ಬಾನಲ್ಲಿ ನೇಸರು ಬಂದವನೇ, ಬೆಳಗಾಗಿದೆ ಏಳಯ್ಯ ಸ್ವಾಮಿ ಮಲೆ ಮಹದೇಶ್ವರನೇ. ಮೂಡಣ ಬಾನಲ್ಲಿ ಶ್ರೀ ಗುರು ಬಸವಲಿಂಗಾಯ ನಮಃ. ಲೋಕದಂತೆ ಬಾರರು, ಲೋಕದಂತೆ ಹಿರಿಯರು, ಲೋಕದಂತೆ ಮೋಹರು ನೋಡಯ್ಯ. ಪುಣ್ಯದಂತೆ ಭಕ್ತರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋದರು ನೋಡಯ್ಯ. ನುಡಿಲಿಂಗ ದೇವ ನಿಮ್ಮ ಶರಣರು ಉಪಮಿಸಬಾರದ ಉತ್ತಮಾತೀತರು. ಬಸವಾದಿ ಶರಣರನ್ನ, ಜಗತ್ತಿನೆಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಜಿಲ್ಲಾ ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ SS ಫೌಂಡೇಶನ್ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರ್ತಕ್ಕಂತಹ ಡಾಕ್ಟರ್ S ಪುಟ್ಟಪ್ಪ ಮುರುಗಂದರವರ ಮಹದೇಶ್ವರ ಗೀತಾಮೃತ ಕೃತಿ ಬಿಡುಗಡೆ ಹಾಗೂ ವಚನ ಗಾಯನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ನಿರಂಜನ ಪ್ರಣವ ಸ್ವರೂಪಿ ಗುರುಸಾಂತ ಸ್ವಾಮೀಜಿಗಳು ಕುಬೇರ ಮಠಗಳ ದಿವ್ಯ ಚರಣಕ್ಕೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ, ಅದೇ ರೀತಿ ಕಾರ್ಯಕ್ರಮದ ದಿವ್ಯ ಸಂಪುಟವನ್ನು ವಹಿಸಿಕೊಂಡಿರ್ತಕ್ಕಂತಹ
ಬಸವೇಶ್ವರ ಮಠ ರಾಘವೇಂದ್ರ ನಗರ ಮೈಸೂರು ಶಿವಪ್ರಭು ಸ್ವಾಮೀಜಿಗಳು ಅವರ ದಿವ್ಯ ಚರಣಕ್ಕೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಕೃತಿಯನ್ನ ಬಿಡುಗಡೆ ಮಾಡಿರತಕ್ಕಂತಹ ಹಿರಿಯ ಜಾನಪದ ವಿದ್ವಾಂಸರು ಡಾಕ್ಟರ್ ಪಿ.ಕೆ. ರಾಜಶೇಖರ್ ಅವರಿದ್ದಾರೆ. ಅವರು ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಈ ಒಂದು ಕೃತಿಯ ಕುರಿತು ಬಿಡುಗಡೆಯನ್ನು ಮಾಡಿರತಕ್ಕಂತಹ ನಮ್ಮ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು ಶ್ರೀ ಚಂದ್ರಶೇಖರ್ ಅವರಿದ್ದಾರೆ. ಅವರು ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಡಾಕ್ಟರ್ ಯಳವಂಡಿ ಸಿದ್ದಪ್ಪನವರು ಅಧ್ಯಕ್ಷರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಮೈಸೂರು. ಅವರು ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ಮುಖ್ಯವಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಈ ಒಂದು ಮಹದೇಶ್ವರನ ಒಂದು ಪೀತಾಂಬೃತ ಕೃತಿಯನ್ನು ತಮ್ಮ ಅಮೃತ ಹಸ್ತದಿಂದ ಬರೆದು ತಮ್ಮೆಲ್ಲರ ಮಡಿಲಿಗೆ ಅರ್ಪಿಸಿರ್ತಕ್ಕಂತಹ ಡಾಕ್ಟರ್ ಎಸ್ ಪುಟ್ಟಪ್ಪ ಮರಿಗುಂಡಲಿಂಗರು ಅವರು ಕೂಡ ಇರುತ್ತೇನೆ. ಅವರು ಕೂಡ ನಮ್ಮ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ನಮ್ಮ ನಿಮ್ಮೆಲ್ಲರನ್ನ ಇಲ್ಲಿ ಸಂಗಮಗೊಳಿಸಿದಂತಹ ಡಾಕ್ಟರ್ ದೇವರಾಜ್ ಅವರು ಡಿ ಚಿಕ್ಕಳ್ಳವರಿದ್ದಾರೆ. ಆಧುನಿಕ ವಚನಕಾರರು, ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಆಗಿರ್ತಕ್ಕಂಥ ಚಿಕ್ಕಳ್ಳಿ ಅವರಿಗೂ ದೇವರಾಜ್ ಚಿಕ್ಕಳ್ಳಿ ಅವರಿಗೆ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ಹೋಬಳಿ ಶರಣ ಸಾಹಿತ್ಯ ಪರಿಷತ್ ಕಸಬಾ ಹೋಬಳಿ ಶ್ರೀಮತಿ ಪುಷ್ಪಲತಾ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಯಾಕೆಂದರೆ ಅನುಭವ ಮಂಟಪದಲ್ಲಿ ಹೆಂಗ ಮಹಿಳೆಯರಿದ್ರು ಅದೇ ರೀತಿಯಾಗಿ ಇದು ಕೂಡ ಅನುಭವ ಮಂಟಪದಲ್ಲಿ ಇಲ್ಲೂ ಕೂಡ ಮಹಿಳೆಯರು ಇರಬೇಕು ಅಂತಕ್ಕಂಥ ಒಂದು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ಮಹಾದೇವಿ ಅವರು ಹೇಳ್ತಾರೆ, ಕರ್ಣಕ್ಕೆ ಶೃಂಗಾರ ಪುರಾತನರ ವಚನವ ಕೇಳುವುದು ಅಂತ ಹೇಳಿ ನಮ್ಮ ಅಕ್ಕವರಾಗಿರ್ತಕ್ಕಂತಹ ತುಡಮಣಿ ತಾಯಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ವಚನ ಗಾಯನವನ್ನು ಮಾಡಿದ್ದಾರೆ. ಅವರು ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ಮಹಾದೇವರನ್ನ ನೋಡಿ ಮಹದೇಶ್ವರ ಬೆಟ್ಟಕ್ಕೆ ಹೋಗಂಗಿಲ್ಲ, ನೀವು ಇಲ್ಲೇ ನೋಡ್ಬೋದು. ಬೆಳಗ್ಗೆ ಆಗಿ ಕೇಳುವಂಥ ಸಂಜೆ ಹೊತ್ತಿನಲ್ಲಿ ಹೇಳಿಸಿದ್ದಾರೆ ಮಹದೇಶ್ವರರು ಅಂತ ನಮ್ಮ ಬಾಗ್ಲಿ ಮಹೇಶ್ ಅವರಿದ್ದಾರೆ. ಇಲ್ಲಿ ಅವರು ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ಬಂದಿರತಕ್ಕಂತಹ ನಿಮ್ಗೆಲ್ಲರಿಗೂ ಕೂಡ ನಮ್ಮ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಮಹದೇಶ್ವರರು ಅನೇಕ ಪರಿವರ್ತನೆಗಳನ್ನ ಮಾಡುವಂಥದ್ದು. ಶರಣರು ಜಗತ್ತಿಗೆ ಬಂದದ್ದೇ ಪರಿವರ್ತನೆ ಮಾಡಲಿಕ್ಕೆ ಜಗತ್ತಿಗೆ ಬಂದದ್ದು. ಮೊದಲೇ ಉಳ್ಳಿಂಗ್ ದೇವರು ಹೇಳ್ದಂಗೆ ಲೋಕದಂತೆ ಬಾರರು, ಲೋಕದಂತೆ ಇಹರು, ಲೋಕದಂತೆ ಹೋಗರು ನೋಡಯ್ಯ. ಪುಣ್ಯದಂತೆ ಒಬ್ಬರು, ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಹೋದರು ನೋಡಯ್ಯ. ಉರ್ಲಿಂಗಾದೇವ ನಿಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು. ಸುಮಾರು ಇಷ್ಟು ವರ್ಷಗಳಾದರೂ ಕೂಡ 13ನೇ ಶತಮಾನದಲ್ಲಿ ಬಂದಂತಹ ಮಲೆಯ ಮಹದೇಶ್ವರರು ಇಷ್ಟು ವರ್ಷ ಆದರೂ ಕೂಡ ಉಪಮಿಸದೆ ಎಲ್ಲರ ಮನೆಗಳಲ್ಲಿ ಮಹಾದೇವನಾಗಿ ಕಂಗೊಳಿಸ್ತಿದ್ದಾರೆ ಅಂದರೆ ಅವರು ಸಾಮಾನ್ಯವಾಗಿರ್ತಕ್ಕಂಥವ್ರಲ್ಲ. ಇದಕ್ಕೆಲ್ಲ ಮೂಲ ಕಾರಣ ನಾವು ಎಲ್ಲೇ ಯಾವುದೇ ಮಹದೇಶ್ವರರ ಬಗ್ಗೆ ಮಾತನಾಡಬೇಕು, ತೋಂಟದ ಸಿದ್ಧಲಿಂಗೇಶ್ವರರ ಬಗ್ಗೆ ಮಾತನಾಡಬೇಕು ಅಂದ್ರೂ ಕೂಡ ನಾವು ಮೂಲ ಎಲ್ಲಿಗೆ ಹೋಗ್ಬೇಕು ಅಂದ್ರೆ 15ನೇ ಶತಮಾನಕ್ಕೆ ಹೋಗ್ಬೇಕು. ಕಾರಣ ಮಲೆಯ ಮಹದೇಶ್ವರರು ಸುಮಾರು ಗ್ರಂಥಗಳಲ್ಲಿ ನಮ್ಮ ಮುಡಿಗುಂಡು ಪುಟ್ಟಪ್ಪನವರು ಕೂಡ ಅದನ್ನ ಈ ಗ್ರಂಥದಲ್ಲಿ ನಿರೂಪಿಸಿದ್ದಾರೆ. ಮಹಾಯಾತ್ರಿಕ ಅಂತಕ್ಕಂತಹ ಒಂದು ಗ್ರಂಥದಲ್ಲಿ ನಮ್ಮ ಮಲೆಯೂರು ಸ್ವಾಮಿಯವರು ಕೂಡ ಮಲೆಯ ಮಹದೇಶ್ವರರು ಹೆಂಗ್ ಬಂದ್ರು, ಯಾವ ಕಾರಣಕ್ಕೆ ಬಂದ್ರು ಅಂತಕ್ಕಂಥದ್ದನ್ನ ಅವರು ಅದರಲ್ಲಿ ನಿರೂಪಿಸಿದ್ದಾರೆ. ನಿರಂಜನ ವಂಶಾವಳಿಯಲ್ಲೂ ಕೂಡ ಮಹದೇಶ್ವರರ ಬಗ್ಗೆ ಬರೆದಿರ್ತಕ್ಕಂಥದ್ದು. ತೋಂಟದ ಸಿದ್ಧಲಿಂಗೇಶ್ವರರು ಒಂದು ವಚನವನ್ನ ನಾನು ನೋಡಿದೆ. ಆ ವಚನವನ್ನಲ್ಲಿ ಅವರು ತಮ್ಮ ಗುರು ಪರಂಪರೆಯಿಂದ ಹೇಳ್ಕೊಳ್ತಕ್ಕಂತಹ ಒಂದು ವಚನ ಹೇಗಿದೆ ನೋಡಿ. ಅನಾದಿ ಗಣೇಶ್ವರನ ಶಿಷ್ಯ ಆದಿಗಣೇಶ್ವರ, ಆದಿಗಣೇಶ್ವರನ ಶಿಷ್ಯ ನಿರ್ಮಾಯನೆಂಬ ಗಣೇಶ್ವರ, ನಿರ್ಮಾಯನೆಂಬ ಗಣೇಶ್ವರನ ಶಿಷ್ಯರು ನಿರಂಜನನೆಂಬ ಗಣೇಶ್ವರ, ನಿರಂಜನನೆಂಬ ಗಣೇಶ್ವರನ ಶಿಷ್ಯರು ಜ್ಞಾನಾನಂದನೆಂಬ ಗಣೇಶ್ವರನು, ಜ್ಞಾನಾನಂದನೆಂಬ ಗಣೇಶ್ವರನ ಶಿಷ್ಯರು ಆತ್ಮ ಗಣೇಶ್ವರನು, ಆತ್ಮ ಗಣೇಶ್ವರನ ಶಿಷ್ಯರು ಆಧ್ಯಾತ್ಮ ಗಣೇಶ್ವರ, ಆಧ್ಯಾತ್ಮ ಗಣೇಶ್ವರನ ಶಿಷ್ಯರು ರುದ್ರನೆಂಬ ಗಣೇಶ್ವರ, ರುದ್ರನೆಂಬ ಗಣೇಶ್ವರನ ಶಿಷ್ಯರು ಬಸವಪ್ರಭುದೇವರು, ಬಸವಪ್ರಭುದೇವರ ಶಿಷ್ಯರು ಆದಿಲಿಂಗ ದೇವರು, ಆದಿಲಿಂಗ ದೇವರ ಶಿಷ್ಯರು ಚನ್ನವೀರೇಶ್ವರ ದೇವರು, ಚನ್ನವೀರೇಶ್ವರ ದೇವರ ಶಿಷ್ಯರು ಅರದನಹಳ್ಳಿಯ ಗೋಸಲ ದೇವರು, ಅರದನಹಳ್ಳಿಯ ಗೋಸಲ ದೇವರ ಶಿಷ್ಯರು ಶಂಕರ ದೇವರು, ಶಂಕರ ದೇವರ ಶಿಷ್ಯರು ದಿವ್ಯಲಿಂಗ ದೇವರು, ದಿವ್ಯಲಿಂಗ ದೇವರ ಶಿಷ್ಯರು ಚನ್ನಬಸವೇಶ್ವರ ದೇವರು, ಚನ್ನಬಸವೇಶ್ವರ ದೇವರ ಕರಕಮಲದಲ್ಲಿ ಉತ್ಪತ್ತಿಯಾದ ಶಿಶು ಸಿದ್ಧಲಿಂಗ ನಾನಯ್ಯ. ಹೀಗೆ ಅನಾದಿ ಹಿಡಿದು ಬಂದ ಗುರು
ಅನಾದಿ ಹಿಡಿದು ಬಂದ ಲಿಂಗ, ಅನಾದಿ ಹಿಡಿದು ಬಂದ ಜಂಗಮ, ಅನಾದಿ ಹಿಡಿದು ಬಂದ ಗುರು ಶಿಷ್ಯ ಸಂಬಂಧ, ಅನಾದಿ ಹಿಡಿದು ಬಂದ ಪಾದೋದಕ ಪ್ರಸಾದ, ಅನಾದಿ ಹಿಡಿದು ಬಂದ ಭಕ್ತಿ ಜ್ಞಾನ ವೈರಾಗ್ಯ, ಅನಾದಿ ಸಂಸಿದ್ಧವಾದ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಅಂತಕ್ಕಂಥದ್ದನ್ನ ತೋಂಟದ ಸಿದ್ಧಲಿಂಗೇಶ್ವರ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ. ಕಾರಣ ಅನಾದಿ ಗಣೇಶ್ವರನ ಶಿಷ್ಯ ಆದಿ ಗಣೇಶ್ವರರು. ಇಲ್ಲಿ ಮಲೆಯ ಮಾದೇಶ್ವರರು ಯಾರಂದ್ರೆ ಅನಾದಿ ಗಣೇಶ್ವರನ ಶಿಷ್ಯ ಆದಿ ಗಣೇಶ್ವರ, ಆದಿ ಗಣೇಶ್ವರನ ಶಿಷ್ಯ ನಿರ್ಮಾಯನೆಂಬ ಗಣೇಶ್ವರ. ಈ ನಿರ್ಮಾಯನೆಂಬ ಗಣೇಶ್ವರರೇ ಮಲೆಯ ಮಾದೇಶ್ವರರು. ಇವರು ಶ್ರೀಶೈಲ ಕಡೆಯಿಂದ ಬಂದವರು. ಈ ಅನಾದಿ ಗಣೇಶ್ವರನ ಗುರು ಯಾರಪ್ಪ ಅಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರರು. ಆ ಶಿವಯೋಗಿ ಸಿದ್ದರಾಮೇಶ್ವರರ ಗುರು ಯಾರಪ್ಪ ಅಂದ್ರೆ ಯಾರ್ಯಾರು? ಉಳುವಿ ಚನ್ನಬಸವೇಶ್ವರರು. ಆ ಉಳುವಿ ಚನ್ನಬಸವೇಶ್ವರರ ಗುರುಗಳು ಯಾರಪ್ಪ ಅಂದ್ರೆ ಅಲ್ಲಮ ಪ್ರಭುದೇವರು. ಆ ಅಲ್ಲಮ ಪ್ರಭುದೇವರನ್ನ ಶೂನ್ಯ ಪೀಠಾಧ್ಯಕ್ಷರನ್ನಾಗಿ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ವಿಶ್ವಗುರು ಬಸವಣ್ಣನವರು ಅನುಭವ ಮಾಡಿಕೊಂಡಿದ್ದಾರೆ. ಅಲ್ಲಿಂದ ಈ ಒಂದು ಶೂನ್ಯ ಪೀಠದ ಪರಂಪರೆಯ 6ನೇ ಜಗದ್ಗುರುಗಳಾಗಿ ಮಲೆಯ ಮಾದೇಶ್ವರರು ಅಧಿಕಾರವನ್ನು ವಹಿಸಿಕೊಳ್ತಾರೆ. ಹೆಂಗ್ಮಂತಿ ಪರಂಪರೆ ಇನ್ನೂ ಒಳೆದಿಲ್ಲ. 12ನೇ ಶತಮಾನದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಶೂನ್ಯ ಪೀಠದ ಪರಂಪರೆ ಇದೆಯಲ್ಲ, ಇದು ಉಪಮಿಸಬಾರದ ಉಪಮಾತೀತ ಅಂತ ಹೇಳ್ತಾರೆ. ಇವಾಗಲೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಮುಂದೆನೂ ಕೂಡ ಈ ಪರಂಪರೆ ಹೀಗೆ ನಡೆದುಕೊಂಡು ಹೋಗ್ತದೆ. ಯಾಕಂದ್ರೆ ಶರಣರು ಅವರು ಉಪಮಿಸಬಾರದ ಉಪಮಾತೀತ. ತೋಟದ ಸಿದ್ಧಲಿಂಗೇಶ್ವರರಾಗಲಿ, ಮಲೆಯ ಮಾದೇಶ್ವರರಾಗಲಿ, ಅಲ್ಲಮ ಪ್ರಭುಗಳಾಗಲಿ, ಉಳುವಿ ಚನ್ನಬಸವಣ್ಣ ಆಗಲಿ, ಇವ್ರ ಪರಂಪರೆ ಇದರಲ್ಲಿ ಪರಂಪರೆ ಯಾವಾಗಲೂ ಕೂಡ ಉಪಮಿಸಬಾರದ ಒಂದು ಪರಂಪರೆ ಆಗಿರ್ತಕ್ಕಂಥದ್ದು ಶೂನ್ಯ ಪೀಠದ ಪರಂಪರೆ. ಮಲೆಯ ಮಾದೇಶ್ವರರು ನಾವೆಲ್ಲರೂ ಕೇಳಿದ್ರೆ ಶ್ರೀಶೈಲ ಅಂತಕ್ಕಂತಹ ಒಂದು ಜಾಗವನ್ನು ನಮ್ಮ ಸರ್ಪಭೂಷಣ ಶಿವಯೋಗಿಗಳು ಬಹಳ ಅದ್ಭುತವಾಗಿ ಒಂದು ತತ್ವಪದವನ್ನು ಆಡ್ತಾರೆ. ಶ್ರೀಗಿರಿಯ ಸುಕ್ಷೇತ್ರಕ್ಕೆಂದು ಹೋಗಿ ಯಾತ್ರೆ ಮಾಡಿ ಬಂದೆ, ಶ್ರೀಗಿರಿಯು ಶರೀರದೊಳಗುಂಟು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರು ಮರಳುವ ಬೇರುಂಟು. 6 ಬೆಟ್ಟವ ದಾಟಿ ಎಂಬೆದು 3 ಕೊಳದ ಮೂಲ ಕಿಳಿದೆ ಏರಿದನು ಕೈಲಾಸ ದ್ವಾರವ ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರಳುವ ಬೇರು. ಅಂದ್ರೆ ನೀವು ಶ್ರೀಶೈಲವನ್ನು ಒಂದು ಸರಿ ನೋಡಿದಾಗ 6 ಬೆಟ್ಟಗಳ ಒಂದು ಸಂಗಮ ಇದೆ. ಅಲ್ಲೂ 3 ಕೊಳದ ಮೂಲ ಇದೆ. ಶ್ರೀಶೈಲ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಒಂದು ರೀತಿ ನಮ್ಮ ದೇಹವು ಕೂಡ ಒಂದು ಶ್ರೀಶೈಲಗಿರಿಯೇ. ಇನ್ನೊಂದು ರೀತಿ ಬಹಿರಂಗದಲ್ಲಿ ನೋಡಿದಾಗ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಶ್ರೀಶೈಲಗಿರಿಯಲ್ಲಿ ಅಲ್ಲಮ ಪ್ರಭುಗಳಂತ ಐಕ್ಯವಾಗಿರ್ತಕ್ಕಂಥ ಸ್ಥಳ, ಮಹಾದೇವಿಯಕ್ಕ ಬಯಲಲ್ಲಿ ಬಯಲಾಗಿರ್ತಕ್ಕಂತಹ ಒಂದು ಸ್ಥಳ. ಇನ್ನು ಅನೇಕ ಸಿದ್ದರಾಮೇಶ್ವರಿಗೆ ಜ್ಞಾನವನ್ನ ಕೊಟ್ಟಂತಹ ಗುರುಗಳಲ್ಲಿ ಏನೋ ಅವರ ಗುರುಗಳಲ್ಲಿ ಮನ್ನಯ್ಯ ಅಂತಕ್ಕಂಥವರು ಅಲ್ಲಿ ಅವರಿಗೆ ಜ್ಞಾನವನ್ನ ಕೊಟ್ಟಂತಹ ಒಂದು ಸ್ಥಳ. ಇನ್ನು ಅನೇಕ ಶರಣರಿಗೆ ಅಲ್ಲಿ ಆಧ್ಯಾತ್ಮಿಕವನ್ನ ಕೊಟ್ಟಂತಹ ಸ್ಥಳ ಶ್ರೀಶೈಲ ತಗಲೇವರು. ಅಲ್ಲಿ ವ್ಯಾಘ್ರಾನಂದ ಮಹರ್ಷಿಗಳು ಅಂತಕ್ಕಂತಹ ಒಂದು ಗುರುಗಳು ಇರ್ತಾರೆ. ಆ ಗುರುಗಳ ಹತ್ರ ಒಬ್ಬ ಯುವಕ ಬರ್ತಾನೆ. ಯುವಕ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಹಣೆಯಲ್ಲಿ ವಿಭೂತಿ ಎಲ್ಲವೂ ಕೂಡ ಕಂಡುಬಳಿಸ್ತಾ ಇರುತ್ತೆ. ನಿಮ್ಮೂರು ಯಾವುದೋ ಅಂತ ಕೇಳ್ತಾರೆ. ಅವಾಗ ಆ ಬಾಲಕ ಹೇಳ್ತಾನೆ, ನಮ್ಮೂರು ಉತ್ತಮಾಪುರ ಅಂತಕ್ಕಂತಹ ಒಂದು ಸ್ಥಳವನ್ನು ಹೇಳ್ತಾರೆ, ಉತ್ತಮಾಪುರ. ಆಗ ಅವ್ರು ಹೇಳ್ತಾರೆ, ವ್ಯಾಘ್ರಾನಂದ ಮಹರ್ಷಿಗಳು ಉತ್ತಮಾಪುರ ನಿಮ್ಮ ಊರು, ಹಾಗಾದ್ರೆ ನಿಮ್ಮ ಊರಿಗೆ ಒಂದ್ಸಲ ಹೋಗ್ಬೇಕಲ್ಲ, ಅಲ್ಲಿ ಪ್ರಭುಗಳು ಬಂದಿರತಕ್ಕಂತಹ ಜಾಗ, ಅಲ್ಲಿ ಮಹಾದೇವಿಯಕ್ಕೆ ಬಂದಿರತಕ್ಕಂತಹ ಜಾಗ, ಅಲ್ಲೇಂದು ವಚನ ಸಾಹಿತ್ಯದ ತಡವಲಿಗಳನ್ನು ಸಿಗ್ಬೋದು ಅಂತಕ್ಕಂಥದ್ದು ಹೇಳ್ತಾರೆ. ಹುಡುಗ ಬಾಲಕ ನಿಮ್ಮೂರು ಯಾವುದೇ ಒಂದು ಕೇಳಿದಾಗ ನಮ್ಮೂರಿಗೆ ಹೋಗ್ಬೋದ, ನಿಮ್ಮೂರು ನಿಮ್ಮ ತಂದೆ ತಾಯಿ ಅಂತ ಹೇಳ್ತಾರೆ. ಆ ಹುಡುಗರಿಗೆ ಭಯ ಆಗುತ್ತೆ. ಇಲ್ಲ, ನನಗೆ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಡ್ರಿ, ನಮ್ಮ ಊರಿಗೆ ಕರ್ಕೊಂಡು ಹೋದ್ರೆ ನಮ್ಮ ತಂದೆ ತಾಯಿಗಳು ಬಿಡಲ್ಲ ನನ್ನನ್ನ ಅಂತ ಹೇಳ್ತಾರೆ. ಯಾಕಂದ್ರೆ ಬಾಲಕ ಎಲ್ಲವನ್ನ ತೊರೆಯಲು ಏನು ಪ್ರಪಂಚದ ಒಂದು ಪರ್ಯಟನವನ್ನು ಮಾಡಿ ಜನರಲ್ಲಿದ್ದಂತಹ ಮೂಢನಂಬಿಕೆ ಕಂದಾಚಾರಗಳನ್ನ ಬಿಡಿಸಲು ಅವರು ಬಂದಿರ್ತಾರೆ. ಅವ್ರಿಗೆ ಹೇಳ್ತಾರೆ, ನಮ್ಮನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಹೇಳ್ತಾರೆ ವ್ಯಾಘ್ರಾನಂದ ಮಹರ್ಷಿಗಳಿಗೆ. ಅವಾಗ ವ್ಯಾಘ್ರಾನಂದ ಮಹರ್ಷಿಗಳು ತಮ್ಮ ಜೊತೆಲೆ ಇಟ್ಕೊಂಡು ಅವ್ರಿಗೆ ಅಲ್ಲಮ ಪ್ರಭುವಿನ ಬಗ್ಗೆ, ಅಕ್ಕನ ಬಗ್ಗೆ, ಇನ್ನೂ ಅನೇಕ ಸಿದ್ದರಾಮೇಶ್ವರರ ಬಗ್ಗೆ ವಿಚಾರಗಳನ್ನು ತಗೊಂತಾರೆ. ಅವಾಗ ಯುವಕನಲ್ಲಿ ಇನ್ನೂ ಆಧ್ಯಾತ್ಮಿಕ ಹೆಚ್ಚು ಇದಾಗುತ್ತೆ. ಅವಾಗ ಅವರು ಎಲ್ಲಾ ಶರಣರ ಕ್ಷೇತ್ರವನ್ನ ಕೂಡಲ ಸಂಗಮಕ್ಕೆ ಹೋಗ್ತಾರೆ, ಬಸವಣ್ಣನ ಐಕ್ಯ ಸ್ಥಳವನ್ನು ನೋಡ್ತಾರೆ, ಸೊನ್ನಾಲಿಗೆ ಹೋಗ್ತಾರೆ, ಸಿದ್ದರಾಮೇಶ್ವರರನ್ನು ನೋಡ್ತಾರೆ. ಅಲ್ಲಿಂದ ಬರ್ತಾರೆ ಅವರು ಎಲ್ಲಿ ನಮ್ಮ ಸುತ್ತೂರು ಈ ಭಾಗಕ್ಕೆ ಬಂದು ಸುತ್ತೂರಿನಲ್ಲಿರ್ತಕ್ಕಂಥ ಸಿದ್ಧನಂದ ದೇಶಿಕೇಂದ್ರ ಮಹಾಸ್ವಾಮಿಗಳು ಹತ್ರ ಬರ್ತಾರೆ.
ಅವರು ಹಂಗೆ ಮಲ್ಲಿಕಾರ್ಜುನ ಸ್ವಾಮಿಗಳ ಹತ್ರ ಕಳಿಸ್ತಾರೆ ಮುರುಕುತೊರೆಯಲ್ಲಿ. ಅವರು ಏನು ಪ್ರಭುದೇವರ ಬೆಟ್ಟದಲ್ಲಿ ಇರ್ತಕ್ಕಂತಹ ಆದಿಗಣೇಶ್ವರರು ಅಂತಕ್ಕಂಥವ್ರು ಇರ್ತಾರೆ, ಅವ್ರ ಹತ್ರ ಅವರನ್ನು ಕಳಿಸ್ತಾರೆ. ಅವರು ಮಲಯ ಮಾದೇಶ್ವರರಿಗೆ ಈ ಶೂನ್ಯ ಪೀಠದ ಜವಾಬ್ದಾರಿಯನ್ನು ವಹಿಸಿ 6ನೇ ಜಗದ್ಗುರುಗಳಾಗಿ ಪಟ್ಟಾಧಿಕಾರವನ್ನು ಮಾಡಿ ಅವರು ಕೂಡ ಅಲ್ಲಿ ಬಯಲಾಗ್ತಾರೆ ಪುತ್ತೂರು ಬೆಟ್ಟದಲ್ಲಿ. ಅದಾದ ನಂತರ ಮಲಯ ಮಾದೇಶ್ವರರು ಒಂದಷ್ಟು ವರ್ಷಗಳ ಕಾಲ ಇದ್ದು ಅವರ ಶಿಷ್ಯನಾಗಿರ್ತಕ್ಕಂತಹ ನಿರಂಜನನಿಗೆ ಆ ಅಧಿಕಾರವನ್ನು ಕೊಟ್ಟು ಹೋಗ್ತಾರೆ. ನೀವು ತೋಟದ ಸಿದ್ಧಲಿಂಗೇಶ್ವರ ಈ ವಚನವನ್ನು ನೋಡಿದಾಗ ಮಲಯ ಮಾದೇಶ್ವರರ ಮಂತ್ರ ಬರ್ತಕ್ಕಂಥವರು ನಿರಂಜನ ಶಿವಯೋಗಿಗಳು ಅಂತಕ್ಕಂಥ ಹೇಳ್ತಾರೆ. ಹಂಗ ಗೋಸಲ ಸಿದ್ದೇಶ್ವರರು, ತೋಂಟದ ಸಿದ್ಧಲಿಂಗೇಶ್ವರರು 16ನೇ ಶತಮಾನಕ್ಕೆ ಬರ್ತಾರೆ. ಈ ರೀತಿಯಾಗಿ ಮಲಯ ಮಾದೇಶ್ವರರು ಅನೇಕ ಪರಿವರ್ತನೆಗಳನ್ನ ಮಾಡ್ತಾರೆ. ಎಂತೆಂಥ ಪರಿವರ್ತನೆಗಳನ್ನ ಮಾಡ್ತಾರೆ ಅಂದ್ರೆ, ಜೈನರು ಸವಣರು ಅಂತಕ್ಕಂತಹ ಒಬ್ಬ ಹಿಂದೆ ಜೈನ ಪರಂಪರೆಗೂ ಕೂಡ ಶೈವ ಪರಂಪರೆಗೂ ಕೂಡ ಶರಣ ಪರಂಪರೆಗೂ ಒಂದಷ್ಟು ಮಧ್ಯ ವಿರುದ್ಧಗಳು ನಡೀತಾ ಇರ್ತವೆ. ಅವಾಗ ಸುಮಾರು ಜಂಗಮರನ್ನ ಶ್ರವಣ ಅಂತಕ್ಕಂತಹ ಒಬ್ಬ ಜೈನ ತನ್ನ ಬಂಧನದಲ್ಲಿ ಇಟ್ಟುಕೊಂಡಿರ್ತಾನೆ. ಮಲಯ ಮಾದೇಶ್ವರರು ಹೋಗಿ ಅವರೆಲ್ಲರನ್ನೂ ಕೂಡ ಅವನು ಪರಿವರ್ತನೆ ಮಾಡಿ ಅವರ ಬಂಧನದಿಂದ ಅಷ್ಟು ಜಂಗಮರನ್ನ ಹೊರಗಡೆ ಕರ್ಕೊಂಡು ಬರ್ತಕ್ಕಂಥದ್ದು ವಿಚಾರ ಆಗಲಿ. ಅದಾದ ನಂತರ ಬೇವಿನ ಮಾಕಾಳಿ ಅಂತಕ್ಕಂತಹ ಒಬ್ಬ ಮಾರಿಯನ್ನ ಪರಿವರ್ತನೆ ಮಾಡಿ ಬಸವಣ್ಣ ಹೇಳ್ತಾರೆ, ಮಹದೇಶ್ವರರಿಗೆ ಬಹಳಷ್ಟು ಸವಾಲುಗಳನ್ನು ಹುಟ್ಟುತ್ತಾರೆ ಅವರು ಮಾರಿ ಅಂತಕ್ಕಂಥವ್ರು. ಆದರೆ ಅವ್ರು ಹೇಳ್ತಾರೆ, ನಮ್ಮ ಈ ಒಂದು ಶರಣ ಪರಂಪರೆಯಲ್ಲಿ ಮಾರಿ ಮಸಣೆ ಎಂಬುವ ಬೇರೆಲ್ಲ ಕಾಣಿದ, ಕಂಗಳು ತಪ್ಪಿ ನೋಡಿದರೆ ಮಾರಿ, ಬಾಯಿ ತಪ್ಪಿ ನುಡಿದರೆ ಮಾರಿ ಅಂತಕ್ಕಂಥದ್ದು ಹೇಳಿ ಆ ಮಾರಿಯನ್ನು ಕೂಡ ಪರಿವರ್ತನೆ ಮಾಡಿ ತಂದವರು ಪರಿವರ್ತನೆ ಮಾಡಿದಂತಹ ಕೀರ್ತಿ ಮಲಯ ಮಾದೇಶ್ವರ. ಅನೇಕ ಪರಿವರ್ತನೆಗಳನ್ನ ಮಾದೇಶ್ವರರು ಮಾಡ್ತಾರೆ. ಮಾದೇಶ್ವರರು ಅಂದ್ರೆ ಅವರೊಬ್ಬರು ಶರಣ ಪರಂಪರೆಯನ್ನ ಮುನ್ನಡೆಸಿದಂತಹ ಮಹಾಶರಣ. ಹುಟ್ಟುತ್ತಾ ಎಲ್ಲರೂ ಕೂಡ ಮಾನವರಾಗುತ್ತಾರೆ. ಅದರ ಸಾಧನೆಯ ಮುಖಾಂತರವಾಗಿ ಅವರು ಮಹಾದೇವನಾಗ್ತಾರೆ. ಅದಕ್ಕೆ ಅವ್ರಿಗೆ ನಾವೇನ್ ಕರಿತೀವಿ ಅಂದ್ರೆ ಮಹಾದೇವ ಅಂತ ಕರಿತೀವಿ ನಾವು. ನೋಡ್ರಿ, ಅವರು ಶ್ರೀಶೈಲಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಏನಪ್ಪ ಹೆಸರಿತ್ತು ಅಂದ್ರೆ ಮರಿದೇವರು ಅಂತಕ್ಕಂಥ ಹೆಸರಿರುತ್ತೆ. ಆ ಮರಿದೇವ ಹೋಗಿ ಸಾಧನೆಯ ಮುಖಾಂತರವಾಗಿ ಏನಾಗ್ತಾರೆ ಅಂದ್ರೆ ಮಹಾದೇವನಾಗ್ತಾರೆ. ಸಣ್ಣದಲ್ಲಿ ಮರಿದೇವ, ಆದ್ರೆ ಎಲ್ಲವನ್ನ ನೋಡಿ ಎಲ್ಲರಲ್ಲೂ ಕೂಡ ಅನುಭವವನ್ನು ಪಡೆದು ಅಂದ್ರೆ ಈ ಒಂದು ಶೂನ್ಯ ಪೀಠದ ಪರಂಪರೆಯ 6ನೇ ಜಗದ್ಗುರುಗಳಾಗಿ ಮಹಾದೇವನಾಗ್ತಾರೆ. ಅಂದ್ರೆ ಒಬ್ಬ ಮಾನವ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಕೂಡ ಸಾಧನೆಯನ್ನ ಮಾಡಬಹುದು ಅಂತಕ್ಕಂಥನ್ನ ತೋರಿಸಿಕೊಟ್ಟಂತರು ಮಲಯ ಮಾದೇಶ್ವರರು. ನಾವು ಆದ್ರಿಂದ ಮಲಯ ಮಾದೇಶ್ವರರನ್ನ ಶರಣ ಪರಂಪರೆಯನ್ನ ಬಸವಣ್ಣವರು ಅನುಭವ ಮಂಟಪವನ್ನ ಕಟ್ಟದೇ ಇದ್ರೆ ನಮ್ಗೆ ಪ್ರಭುದೇವರು ಸಿಗ್ತಾ ಇರಲಿಲ್ಲ. ಬಸವಣ್ಣ ಅನುಭವ ಮಂಟಪವನ್ನ ಕಟ್ಟದೇ ಇದ್ದಿದ್ರೆ ಮಹಿಳೆಯರಿಗೆ ಸಮಾನತೆ ಸಿಗ್ತಾ ಇರಲಿಲ್ಲ. ಬಸವಣ್ಣ ಅನುಭವ ಮಂಟಪವನ್ನ ಕಟ್ತಾ ಇದ್ದಿದ್ರೆ ನಮ್ಗೆ ಸಿದ್ಧಗಂಗೆ ಸ್ವಾಮೀಜಿಗಳು ಸಿಗ್ತಾ ಇರಲಿಲ್ಲ. ಬಸವಣ್ಣ ಅನುಭವ ಮಂಟಪ ಕಟ್ಟೆ ಹೋಗಿ ಬಸವಣ್ಣನವರು ಅನುಭವ ಮಂಟಪವನ್ನ ಕಟ್ಟಿ ಎಲ್ಲೆಲ್ಲಿಂದನೋ ಶರಣರನ್ನ ಕರ್ಕೊಂಡ್ಬಂದು ಅಲ್ಲಿ ಎಲ್ಲರೂ ಕೂಡ ಈ ಒಂದು ವಿಚಾರವನ್ನ ನಮಗೆ ಮಲಯ ಮಾದೇಶ್ವರರು ಅಧ್ಯಯನ ಮಾಡಿದ್ರು. ಹಳ್ಳಿಯಲ್ಲಿ ಏಕರಾತ್ರಿ, ಪಟ್ಟಣದಲ್ಲಿ ಪಂಚರಾತ್ರಿ ಅಂತಕ್ಕಂತಹ ವಿಚಾರದ ಜೊತೆಯಲ್ಲಿ ಸೋಲಿಗರಿಗೆಲ್ಲ ಲಿಂಗವಂತರನ್ನಾಗಿ ಮಾಡಿ ಎಲ್ಲರನ್ನೂ ಕೂಡ ಪರಿವರ್ತನೆ ಮಾಡಿ ಈ ಲಿಂಗಾಯತ ಪರಂಪರೆಯನ್ನ ಶರಣ ಪರಂಪರೆಯನ್ನ ಉಳಿಸಿದಂತವರು ಮಲಯ ಮಾದೇಶ್ವರರು. ಅದಾದ ನಂತರ ತೋಂಟದ ಸಿದ್ಧಲಿಂಗೇಶ್ವರರು ಬರ್ತಾರೆ. ಅದಾದ ನಂತರ ಈ ಭಾಗದಲ್ಲಿ ಗುರುಮಲ್ಲೇಶ್ವರರು ಬರ್ತಾರೆ. ಇನ್ನು ಮಹಾತ್ಮರು ಈ ಪರಂಪರೆಯನ್ನ ಉಳಿಸಿದಂತವರು ಅದನ್ನೇ ನಮ್ಮ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಗಳವರು ಶರಣ ಸಾಹಿತ್ಯ ಪರಿಷತ್ನ ಕಟ್ಟುವುದರ ಮುಖಾಂತರವಾಗಿ, ಶರಣ ಸಾಹಿತ್ಯ ಪರಿಷತ್ನ ಸ್ಥಾಪಿಸುವುದರ ಮುಖಾಂತರವಾಗಿ ಶರಣ ಸಾಹಿತ್ಯ, ವಚನ ಸಾಹಿತ್ಯ ಮನೆ ಮನೆಗಳಿಗೆ ತಲುಪಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಶರಣ ಸಾಹಿತ್ಯ ಪರಿಷತ್ನ ಅವರು ಸ್ಥಾಪಿಸಿದರು. ಆ ರೀತಿಯಾಗಿ ಶರಣ ಸಾಹಿತ್ಯ ಪರಿಷತ್ತು ಎಲ್ಲವೂ ಕೂಡ ಎಲ್ಲ ಕಡೆ ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ನಮ್ಮ ದೇವರಾಜ್ ಅವರು ಚಿಕ್ಕ ವಯಸ್ಸಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಯಳಗುಂಡಿ ಸಿದ್ದಪ್ಪನವರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕಾರ್ಯಕ್ರಮಗಳನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮ. ಇನ್ನು ಅನೇಕ ಗ್ರಂಥಗಳು ನಮ್ಮ ಮುರುಗಂದ ಪುಟ್ಟಪ್ಪನವ್ರ ಕಡೆಯಿಂದ ಬರಬೇಕು. ಈಗಲೇ ಅನೇಕ 10 ಗ್ರಂಥಗಳು ಅವ್ರ ಕಡೆಯಿಂದ ಬಂದಿರತಕ್ಕಂಥದ್ದು. ಇನ್ನೂ ಹೆಚ್ಚು ಶರಣರ ವಿಚಾರಧಾರೆಗಳು ಅವ್ರ ಕಡೆಯಿಂದ ಬರಲಿ. ಅನೇಕ
ಘಟ್ಟಗಳು ಬರಲಿ. ಯಾಕಂದ್ರೆ ಶರಣ ಸಾಹಿತ್ಯ ಅಂತಕ್ಕಂಥದ್ದು ಬೇಕು ನಮಗೆ, ವಚನಗಳು ಅಂತಕ್ಕಂಥದ್ದು ನಮ್ಗೆ ಬೇಕು. ಆ ರೀತಿ ವಚನಗಳು ನಿಮ್ಗೆಲ್ಲರೂ ಕೂಡ ತಲುಪುವಂತಾಗಲಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಶರಣಾರ್ಥಿಗಳು ಶುಭವಾಗಲಿ. ಸರ್, ಈಗಿನ ತಾನೇ ಬಿಡುಗಡೆ ಮಾಡಿದಂಥ ಪುಸ್ತಕದಲ್ಲಿರುವ ಒಂದು ಜನಪದ ಪರುಷೆ ಜನರು ಅಲ್ಲಿ ಕುಣಿದವರೇ ನಮ್ಮ ಮಾದೈನಗಿರಿಯಲಿ ನೆನೆದವರೇ. ಪರುಷೆ ಜನರು ಅಲ್ಲಿ ಕುಣಿದವರೇ ನಮ್ಮ ಮಾದೈನಗಿರಿಯಲಿ ನಲಿದವರೇ, ನಮ್ಮ ಮಾದೈನಗಿರಿಯಲಿ ನಲಿದವರೇ. ಪರುಷೆ ಜನರು ಅಲ್ಲಿ ಕುಣಿದವರೇ ನಮ್ಮ ಮಾದೈನಗಿರಿಯಲಿ ನಲಿದವರೇ, ನಮ್ಮ ಮಾದೈನಗಿರಿಯಲಿ ನಲಿದವರೇ. ಮಾದೈಗೆ ನಿಮಂತ್ರ ಮಾಡವ್ರೆ, ಪನ್ನೀಲಿ ಮಂಡೆಯ ತೊಳೆದವ್ರೆ. ಮಾದಕ್ಕೆ ನಿಮಂತ್ರ ಮಾಡವ್ರೆ, ಪನ್ನೀಲಿ ಮಂಡೆಯ ತೊಳೆದವ್ರೆ. ಹಾಲಾಭಿಷೇಕವ ಮಾಡವ್ರೆ, ಹಾಲಾಭಿಷೇಕವ ಮಾಡವ್ರೆ. ವಿಭೂತಿ ಗಂಧವ ಹಚ್ಚವ್ರೆ, ವಿಭೂತಿ ಗಂಧವ ಹಚ್ಚವ್ರೆ. ಪರಸೆ ಜನರು ಅಲ್ಲಿ ಕುಣಿದವ್ರೆ ನಮ್ಮ ಮಾದೈನಗಿರಿಯಲಿ ನಲಿದವ್ರೆ, ನಮ್ಮ ಮಾದೈನಗಿರಿಯಲಿ ನಲಿದವ್ರೆ. ಬಗೆ ಬಗೆ ಹೂಗಳ ಸುರಿದವ್ರೆ, ತುಪ್ಪದ ದೀಪವ ಬೆಳಗವ್ರೆ. ಬಗೆ ಬಗೆ ಹೂಗಳ ಸುರಿದವ್ರೆ, ತುಪ್ಪದ ದೀಪವ ಬೆಳಗವ್ರೆ. ಗುಡಿ ಸುತ್ತ ರಜವ ಹೊಡೆದವ್ರೆ, ಗುಡಿ ಸುತ್ತ ರಜವ ಹೊಡೆದವ್ರೆ. ಪನ್ನೀರ ಪನ್ನೀರ ಗುಡಿ ಸುತ್ತ ಚೆಲ್ಲವ್ರೆ. ಪರಸೆ ಜನರು ಅಲ್ಲಿ ಕುಣಿದವ್ರೆ ನಮ್ಮ ಮಾದೈನಗಿರಿಯಲಿ ನಲಿದವ್ರೆ, ನಮ್ಮ ಮಾದೈನಗಿರಿಯಲಿ ನಲಿದವ್ರೆ. ಬಂಗಾರದ ರಥದಲ್ಲಿ ಕೂರ್ಸವ್ರೆ, ಕಳಸ ಕನ್ನಡಿಯ ಹಿಡಿದವ್ರೆ. ಬಂಗಾರದ ರಥದಲ್ಲಿ ಕೂರ್ಸವ್ರೆ, ಕಳಸ ಕನ್ನಡಿಯ ಹಿಡಿದವ್ರೆ. ಮಾದಪ್ಪನ ರಥವನ್ನು ಎಳೆದವ್ರೆ, ಮಾದಪ್ಪನ ರಥವನ್ನು ಎಳೆದವ್ರೆ. ಉಘೆ ಉಘೆ ಅಂತ ಕೂಗ್ತವ್ರೆ, ಉಘೆ ಉಘೆ ಅಂತ ಕೂಗ್ತವ್ರೆ. ಪರಸೆ ಜನರು ಅಲ್ಲಿ ಕುಣಿದವ್ರೆ ನಮ್ಮ ಮಾದೈನಗಿರಿಯಲಿ ನಲಿದವ್ರೆ, ನಮ್ಮ ಮಾದೈನಗಿರಿಯಲಿ ನಲಿದವ್ರೆ. ಭಕ್ತರು ಅರಿಕೆ ಒಪ್ಪಿಸವ್ರೆ, ಬಾಲ್ಯರು ನಾಟ್ಯ ಮಾಡವ್ರೆ. ಭಕ್ತರು ಅರಿಕೆ ಒಪ್ಪಿಸವ್ರೆ, ಬಾಲ್ಯರು ನಾಟ್ಯ ಮಾಡವ್ರೆ. ಉರುಳು ಸೇವೆಯ ಜನ ಮಾಡವ್ರೆ, ಉರುಳು ಸೇವೆಯ ಜನ ಮಾಡವ್ರೆ. ಪಂಚನ್ನು ಹೊತ್ತಿಸಿ ಬೆಳಗವ್ರೆ, ಪಂಚನ್ನು ಹೊತ್ತಿಸಿ ಬೆಳಗವ್ರೆ. ಪರಸೆ ಜನರು ಅಲ್ಲಿ ಕುಣಿದವ್ರೆ ನಮ್ಮ ಮಾದೈನಗಿರಿಯಲಿ ನಲಿದವ್ರೆ, ನಮ್ಮ ಮಾದೈನಗಿರಿಯಲಿ ನಲಿದವ್ರೆ. ತಮಟೆ ನಗಾರಿ ಬಾರಿಸವ್ರೆ, ಮಾದಪ್ಪನ ಗುಡಿ ಸುತ್ತ ಕುಣಿದವ್ರೆ. ತಮಟೆ ನಗಾರಿ ಬಾರಿಸವ್ರೆ, ಮಾದಪ್ಪನ ಗುಡಿ ಸುತ್ತ ಕುಣಿದವ್ರೆ. ಸತ್ಯವಂತ ಶರಣ ಮಾದಪ್ಪ, ಸತ್ಯವಂತ ಶರಣ ಮಾದಪ್ಪ. ಭಕ್ತರ ಕಷ್ಟ ನಿಗೋದೇರಪ್ಪ. ಪರಸೆ ಜನರು ಅಲ್ಲಿ ಕುಣಿದವ್ರೆ ನಮ್ಮ ಮಾದೈನಗಿರಿಯಲಿ ನಲಿದವ್ರೆ, ನಮ್ಮ ಮಾದೈನಗಿರಿಯಲಿ ನಲಿದವ್ರೆ. ಪರಸೆ ಜನರು ಅಲ್ಲಿ ಕುಣಿದವ್ರೆ ನಮ್ಮ ಮಾದೈನಗಿರಿಯಲಿ ನಲಿದವ್ರೆ, ನಮ್ಮ ಮಾದೈನಗಿರಿಯಲಿ ನಲಿದವ್ರೆ.
ನಲಿದೌಡೆ ನಮ್ಮ ಮಾದೈನಗಿರಿಯಲಿ ನಲಿದೌರೆ. ಶರಣ ಸಾಹಿತ್ಯ ಪರಿಷತ್ತು ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮುಲ್ಲೈಕನ ವಿದ್ಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಂ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಕಾರಗಾಃ ತಾಂ ಧರ್ಮಚಾರಿಣೀಂ ಎಂಬ ಪರಿಣಾಮ ಪರಿಷತ್ತು ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಶ್ರೀ SS ಫೌಂಡೇಶನ್ನ ಆಶ್ರಯದಲ್ಲಿ ಪುಟ್ಟಪ್ಪ ಮುಡಿಗುಂಡರವರ ಮಹದೇಶ್ವರ ಗೀತಾಮೃತ ಎಂಬ ಕೃತಿಯನ್ನ ಈ ದಿನ ಈ ಶುಭ ಸಂಜೆ, ಇದು ಸಂಜೆ ಅಲ್ಲ ರಾತ್ರಿಯಾಗಿದೆ, ಈ ಶುಭರಾತ್ರಿ ದಿನ ಅಂದ್ರೆ ಸಂಜೆ ಶುರುವಾದಂತಹ ಕಾರ್ಯಕ್ರಮ ಇದು ರಾತ್ರಿಗೆ ಬಂದಿದೆ ಅಂದ್ರೆ ಇಲ್ಲಿನ ತಾತ್ಪರ್ಯ ಮತ್ತೆ ಇಲ್ಲಿನ ಪಿನ್ ಡ್ರಾಪ್ ಸೈಲೆಂಟ್ ಇದೆ, ನೀವೆಲ್ಲ ಕೂತಿದ್ದೀರಿ ಅಂದ್ರೆ ಈ ಪುಸ್ತಕದ ಮಹತ್ವ ಹೇಗಿದೆ ಅಂತ ನೀವು ತಿಳ್ಕೋಬೇಕಾಗುತ್ತೆ. ಹಾಗೆ ನನ್ನ ಆರಾಧ್ಯ ದೈವ ಶ್ರೀ ಗುರುಶಾಂತ ಮಹಾಸ್ವಾಮಿಗಳವರ ಪದಾರವಿಂದಗಳಲ್ಲಿ ಶರಣ ಸಮರ್ಪಿಸಿ ಹಾಗೂ ಬಸವಯೋಗಿ ಪ್ರಭು ಸ್ವಾಮಿಗಳು ಇವರ ಪದಾರವಿಂದಗಳಲ್ಲೂ ಸಹ ಶರಣ ಸಮರ್ಪಿಸಿ ಕೃತಿಯ ಬಿಡುಗಡೆಯನ್ನ ಡಾಕ್ಟರ್ PK ರಾಜಶೇಖರ್ ಅವರಲ್ಲೂ ಸಹ ಶರಣ ಸಮರ್ಪಿಸಿ ಹಾಗೂ ಚಂದ್ರಶೇಖರ್ ಸರ್ ಅವರೇ ಹಾಗೂ ಎರಳುಂಡಿ ಸಿದ್ದಾಪುರ ಸರ್ನವರೇ ಹಾಗೂ ಪುಟ್ಟಪ್ಪ ಮುಡಿಗುಂಡರವರೇ ಹಾಗೂ ಶರಣ ದೇವರಾಜರವರೇ ಹಾಗೂ ಶ್ರೀಮತಿ ಪುಷ್ಪಲತಾ ಮೇಡಮ್ ರವರೇ ತಮ್ಮೆಲ್ಲರಲ್ಲೂ ಸಹ ಶರಣ ಸಮರ್ಪಿಸಿ ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಶ್ರೀಮಠದ ಭಕ್ತರೇ ಹಾಗೂ ಎಲ್ಲ ನಮ್ಮ ಶರಣೆಯರೇ ನಿಮ್ಮಲ್ಲೂ ಸಹ ಶರಣ ಸಮರ್ಪಿಸಿ ಈ ಶುಭ ಸಂಜೆ ತಿಳ್ಕೋಬೇಡಿ, ಶುಭ ರಾತ್ರಿನೇ ಈ ಒಂದು ಒಳ್ಳೆಯ ಒಂದು ಪುಸ್ತಕ ಬಿಡುಗಡೆ ಆಗ್ತಿದೆ. ಯಾವ ಈ ಪುಸ್ತಕ ಬಂದು ವಚನ ಸಾರದಲ್ಲಿ ಅರ್ಥೈಸ್ಕೊಳ್ಬೇಕು ಅಥವಾ ಇದನ್ನ ಜನಪದ ಸಾರದಲ್ಲಿ ಅರ್ಥೈಸ್ಕೊಳ್ಬೇಕು ಅಥವಾ ಇದನ್ನ ನುಡಿಮುತ್ತುಗಳಲ್ಲಿ ಅರ್ಥೈಸ್ಬೇಕು ಅಥವಾ ಜನರ ಬಾಯಿಂದ ಬಾಯಿಗೆ ಬಂದಂತಹ ಗೀತೆಯಾಗಿ ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ನೀವೇ ಇದನ್ನ ಓದಿ ತಿಳಿಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಸೊಗಸಾಗಿ ನಮ್ಮ ಲೇಖಕರು ಇಲ್ಲಿ ಬಹಳ ಸೊಗಸಾಗಿ ಬಂದಿದ್ದಾರೆ. ಈ ಗೀತೆಗೆ ಬಹುಶಃ ನೀವೆಲ್ಲರೂ ಸಹ ಪ್ರತಿಯೊಂದು ಕೃತಿಯನ್ನ ನೀವೆಲ್ಲರೂ ಸಹ ತೆಗೆದುಕೊಳ್ಬೇಕಾಗಿರುತ್ತೆ. ತಾವ್ಯಾರು ಸಹ ಹಾಗೆ ಹೋಗ್ಬಾರ್ದು. ಈ ಕಾರ್ಯಕ್ರಮಕ್ಕೆ ಬಂದಿರೋರು ಶರಣ ದೇವನೂರವರು ಶಂಕರ ದೇವನೂರವರು ಈ ಕೃತಿಯ ಬಗ್ಗೆ ಕೊನೆಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ಈ ಕೃತಿಯ ಮಹತ್ವವನ್ನ ನೀವು ಅರಿಬೇಕಾಗಿರುತ್ತೆ. ಅಮ್ಮ ಒಂದೊಂದು ಗೀತೆಯನ್ನ ಹೇಳ್ಬೇಕಾದ್ರೂ ಎಷ್ಟು ಚೆನ್ನಾಗಿ ರಾಗವನ್ನ ಹಾಕಿದ್ರು ಅಂದ್ರೆ ಬಹುಶಃ ಅವರು ಈಗ ಒಂದು 5 ನಿಮಿಷದಲ್ಲಿ ನೋಡಿ ಇದಕ್ಕೊಂದು ರಾಗವನ್ನ ಹಾಕಿದ್ದಾರೆ. ಒಂದು ಹಾಡಿಗೆ ಒಂದು ಗೀತೆಗಳಿಗೆ ರಾಗವನ್ನ ಹಾಕೋದಕ್ಕೆ ದಿನಗಟ್ಟಲೆ ವರ್ಷಗಟ್ಟಲೆ ಸಹ ಸಮಯವನ್ನು ತಗೊಳ್ತಾರೆ. ಆದ್ರೆ ಹಾಡನ್ನು ನೋಡುತ್ತಿದ್ದಂಗೆ ರಾಗವನ್ನ ಹಾಕಿದ್ದಾರೆ ಅಂದ್ರೆ ಅದೆಂತಹ ಭಾಗ್ಯ ಅಂತ ಹೇಳಿ. ಯಾಕಂದ್ರೆ ಅದು ಮಹದೇಶ್ವರರ ಆಶೀರ್ವಾದಗಳಿಂದ ಅಂದ್ರೆ ಇಂತಹ ಒಂದು ಕಾರ್ಯಕ್ರಮಗಳು ಮತ್ತು ನಿಮ್ಮೆಲ್ಲರ ಸಮ್ಮುಖಗಳು ಅಷ್ಟು ಸುಲಭವಾಗಿ ನಡೆಯತಕ್ಕಂಥದ್ದಲ್ಲ. ಬಹುಶಃ ಹೇಗಾಗುತ್ತೆ ಅಂದ್ರೆ ಇದು ಈ ರಾತ್ರಿ ಸಮಯ ಆಗಿದೆ. ನಿಮ್ಮೆಲ್ಲರಿಗೂ ಸಹ ಒಂದು ವಿಚಾರವನ್ನ ಹೇಳಬೇಕು. ಏನಪ್ಪ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಬಹುಶಃ ಎಲ್ಲರೂ ಶಿಕ್ಷಕರೇ ಇದ್ದೀರಿ. ಅರ್ಥಶಾಸ್ತ್ರದಲ್ಲಿ ತುಷ್ಟಿಗುಣ ಅಂತ ಬರುತ್ತೆ. ತುಷ್ಟಿಗುಣ ಅಂದ್ರೆ ಒಬ್ಬ ಆಟಾಡ್ತಕ್ಕಂತಹ ಹುಡುಗನಿಗೆ ಸುಸ್ತಾಗಿರುತ್ತೆ. ಒಂದು ಲೋಟವನ್ನ ಮೊದಲ ಬಾರಿ ತಗೊಳ್ತೇನೆ, ಆಗ ತುಂಬಾ ಉತ್ಸುಕದಿಂದ ತಗೊಳ್ತೇನೆ. 2ನೇ ಲೋಟವನ್ನು ಸಹ ತಗೊಳ್ತೇನೆ. 3ನೇ ಲೋಟದಲ್ಲಿ ಸ್ವಲ್ಪ ಬೇಡ ಅನ್ಸುತ್ತೆ, 4ನೇ ಲೋಟ ಬೇಡ ಅನ್ಸುತ್ತೆ, 5ನೇ ಲೋಟ ಕೊಟ್ರೆ ಏನ್ ಮಾಡ್ತಾನೆ ಅಂದ್ರೆ ತೆಗೆದು ಮಗು ಬೀಸಿದ್ದಾನೆ. ಹಂಗೆ ಈಗ ನಾನು 5ನೇ ಬಂದ್ಬಿಟ್ಟಿದ್ದೀನಿ ಇಲ್ಲಿ. ಈ ಮಹದೇಶ್ವರರ ಗೀತೆಗಳಿಗೆ ನಾವು ನಾನು ಏನನ್ನ ವರ್ಣಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಕೃತಿಗಳು ಹೇಗಪ್ಪ ಅಂದ್ರೆ ಬಾಯಿಂದ ಬಾಯಿಗೆ ಬಂದಂತಹ ಕೃತಿಗಳು. ನಿಮ್ಗೆ ಇದರ ಕಥೆಗಳು ಕೇಳೋದ್ಕಿಂತ ಹಾಡುಗಳನ್ನ ಕೇಳ್ತಾ ಇದ್ರೇನೆ ಆ ಒಂದು ಮಧುರ ಸ್ಪಷ್ಟತೆ ನಮ್ಮನ್ನ ನಾವು ಕಳ್ಕೊಳ್ಳೋದಂಗ ಆಗುತ್ತೆ. ಆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಹೇಳ್ತೀವಿ 4 ಮಲೆ 7 ಮಲೆ ಗುಂಜು ಮಲೆ 77 ಮಲೆಯಲ್ಲಿ ನೆಲೆದು ತಪ್ಪಲೆ ನಾಟ್ಯ ಮಾಡುವಂತಹ ಮುದ್ದು ಮಲಮನಸ್ಸು ಉಗಯ ಏನ್ರಪ್ಪ ಅಂದ್ರೆ ಎಲ್ಲ ಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಒಂದೊಂದು ಪ್ರತೀತಿ. ಮತ್ತೆ ಅಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ, ಇಲ್ಲಿಂದ ಹೋಗ್ಬೇಕಾದ್ರೆ ಸಾವಿರಾರು ಕಷ್ಟಗಳನ್ನ ತಗೊಂಡು ಹೋಗ್ತೀವಿ. ಅಲ್ಲಿ ಹೋದಾಗ ಅಲ್ಲೇ ಬಿಟ್ಬಿಟ್ಟು ಮತ್ತೆ ಬರ್ತೀವಿ. ಮತ್ತೆ ನಾವೇನ್ ತಪ್ಪು ಮಾಡ್ತೀವಿ ಅಂದ್ರೆ ಮತ್ತೆ ಇಲ್ಲಿ ಏನ್ ತಗೊಂಡು ಹೋಗಿರ್ತಕ್ಕಂಥ ಕಷ್ಟನ ಮತ್ತೆ ಇಲ್ಲಿ ಬಂದದನ್ನ ಮನೇನ ಮಾಡ್ತಿರ್ತೀವಿ. ಅದನ್ನ ನೀವೆಲ್ಲ ಮರಿಬೇಕು. ಆಮೇಲೆ ಮಹದೇಶ್ವರರು ನಾವು ಮಹದೇಶ್ವರ ಬೆಟ್ಟದಲ್ಲಿ ಅಂತ ನೋಡಕ್ ಹೋಗ್ತಿದ್ವಿ. ಮತ್ತೆ ಅಲ್ಲಿಂದ ಶುರು ಮಾಡಿದ್ರು 4 ಮಲೆ ಇದ್ದಾರೆ, ಅಲ್ಲಿ ಹೋಗೋಣ ಬಂದ ಹೋಗ್ಬೇಕಾದ್ರೂ ಅಷ್ಟೇನೆ ಆ ಬೆಟ್ಟ ಗುಡ್ಡ ಆ ಕಲ್ಲು ಮೇಡು ಅದು ಇವತ್ತಿಗೂ ಸಹ ಹಾಗೇ ಇದೆ. ಅಲ್ಲೊಂದಷ್ಟು ಇವತ್ತಿನ ದಿನಗಳಲ್ಲಿ ಗಿರಿಜನರಷ್ಟು ಮನೆಗಳನ್ನ ಮಾಡಿರ್ಬೋದು. ಆದ್ರೆ ಅವತ್ತಿನ ಕಾಲದಿಂದ ಇವತ್ತಿನ ಕಾಲವರೆಗೂ ಅಲ್ಲಿ ಹೋಗೋದು ಕಾಲಕ್ರಮೇಣ ಜಾಸ್ತಿ ಆಗ್ತಾನೆ ಇದೆ, ನಡೀತಾನೆ ಇದೀವಿ. ಅಂದ್ರೆ ಎಲ್ಲ ಒಂದ್ ಕಡೆ
ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಈ ಬೆಟ್ಟ ಗುಡ್ಡಗಳನ್ನ ಹತ್ತಿದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಮದ, ಮತ್ಸರ, ಕೋಪ ಇವುಗಳೆಲ್ಲವೂ ಸಹ ತನ್ನಷ್ಟಕ್ಕೆ ತಾನೇ ಕುಂಠಿತಗೊಳ್ಳುತ್ತೆ. ಆ ಕುಂಠಿತವಾದಂದಾಗ ನೋಡಿ, ನಮ್ಮ ಶ್ರೀಗಳು ಹೇಳ್ತಾ ಇದ್ದಾರೆ ಶುಗರು ಸಹ ಕಮ್ಮಿ ಆಗ್ತದೆ ಅಂತ. ಬಹುಶಃ ಮುಂದಿನ ದಿನಗಳಲ್ಲಿ ಇವರು ಸಮುದ್ರದಲ್ಲೇ ಹೋಗ್ಬಿಡೋಣ ನಾನು ಮನೆಗೆ ಎಲ್ಲೋ ಒಂದ್ ಕಡೆ ವಿಚಾರಕ್ಕೆ ಬರ್ತೀನಿ. ನಾವು ಈಗ ಬೆಟ್ಟವನ್ನು ಹತ್ತಾಗ ಮದ, ಮತ್ಸರ, ಕೋಪ, ಲೋಭ ಇವೆಲ್ಲ ಹೇಗಿರುತ್ತೆ, ಈ ಮನುಷ್ಯನಿಗೆ ಬೇಡವಾದಂತಹ ಈ ಗುಣಗಳೆಲ್ಲ ಏನಾಗುತ್ತೆ, ತನ್ನ ಪಾಡಕ್ಕೆ ತಾನೇ ಕಮ್ಮಿ ಆಗ್ಬಿಡುತ್ತೆ. ಆಗ ನಮ್ಮಲ್ಲಿ ಒಂದು ಅಧ್ಯಾತ್ಮದ ಒಂದು ಪಸರಿಸುತ್ತೆ. ಈಗ ನಾವು ಧ್ಯಾನವನ್ನೇ ಮಾಡ್ಬೇಕು ಅಂತ ಇಲ್ಲ ಆಧ್ಯಾತ್ಮಕ್ಕೆ, ಇಂತಹ ಗುಂಡಾರಗಳಲ್ಲಿ ಹೋಗಿ ನಾವು ಮಾದೇಶ್ವರನ ದರ್ಶನ ಮಾಡಿದ್ರೆ ಸಾಕು, ಆಧ್ಯಾತ್ಮಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಬಹುಶಃ ಇನ್ನೊಂದಷ್ಟು ವಿಚಾರಧಾರೆಗಳಿವೆ, ಬಹಳ ಸೊಗಸಾಗಿರ್ತವೆ. ಸಮಯ ಸಾಲೋದಿಲ್ಲ. ಒಂದೆರಡು ಮಾತುಗಳನ್ನಾಡಿ ನನ್ನ ಮಾತುಗಳನ್ನ ಮುಗಿಸಕ್ಕೆ ನಾನು ಇಷ್ಟಪಡ್ತೀನಿ. ಹೋಗ್ಬೇಕಾದ್ರೂ ಅಷ್ಟೇನೆ ಒಂದಷ್ಟು ಚಿಕ್ಕ ಮಕ್ಕಳುಗಳು ಅಷ್ಟೇನೆ ಉದಯ ಮಾದಪ್ಪ ಅಂತ ಹೇಳ್ತಾರೆ. ಏನಕ್ಕಮ್ಮ ನೀವು ಪಾಡಿಗೆ ಅರ್ಥದಲ್ವಾ, ಏನಕ್ಕೆ ಈ ತರ ಹೇಳ್ತೀಯ ಅಂದ್ರೆ, ಮಾದಪ್ಪನ ಹೆಸರನ್ನು ನಾವು ಹೇಳ್ತಾ ಹೋದ್ರೆ ನಮ್ಗೆ ನಡೀತಿರೋದೇ ಗೊತ್ತಾಗ್ಲಿಲ್ಲ, ಅದೆಷ್ಟು ಬೇಗ ಇಲ್ಲಿ ಬಂದೆ ಅಂತ ಹೇಳ್ತಾರೆ ಮಕ್ಕಳುಗಳು ಸಹ. ಆ ಮಕ್ಕಳುಗಳೇ ಅಷ್ಟು ಪ್ರಯತ್ನದಲ್ಲಿ ಇದ್ದು ಅಲ್ಲಿ ಹೋಗ್ತಾ ಇರ್ತಾರೆ. ಅವ್ರ ಅನುಭವಗಳನ್ನ ನಮಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮಕ್ಕಳುಗಳು ಅಂತ. ಅದರಲ್ಲಿ ನಾವು ನೀವುಗಳು ಸಹ ಮುಂದಿನ ದಿನಗಳಲ್ಲಿ ಅಂದ್ರೆ ಹೋಗ್ತಾ ಇರ್ಬೇಕು ಅವಾಗಲೂ ಸಹ. ಯಾಕಂದ್ರೆ ಒಂದು ಶರಣ ಸ್ಥಳಗಳು ಅವೆಲ್ಲ ನಾವು ಒಂದಷ್ಟು ಜನ ಅರ್ಕೆಯನ್ನು ಹೊತ್ತು ಹೋಗ್ತೀರಿ, ಇನ್ನೊಂದಷ್ಟು ಜನ ಮಾದೇಶ್ವರರೊಬ್ರು ಶರಣರು ಅಂತ ಹೋಗ್ತೀರಿ, ಇನ್ನೊಂದಷ್ಟು ಜನ ದೇವರು ಅಂತ ಹೋಗ್ತೀರಿ. ಆದ್ರೆ ಅಲ್ಟಿಮೇಟ್ ಒಂದೇ, ನಮಗಲ್ಲಿ ಒಂದು ಅಧ್ಯಾತ್ಮದ ಒಂದು ಪ್ರಸರ ಸಹ ನಮಗೆ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಮಲೆಯ ಮಹದೇಶ್ವರಾಯ ನಮಃ. ಮುದ್ದು ಮಲೆಯಲ್ಲಿ ನೆಲೆಸಿ ಭಕ್ತ ಕೋಟಿಯ ನರಸಿ ಬಿದ್ದ ಜನಗಳ ಪಿಡಿದು ನೋವುಗಳ ಪರಿಹರಿಸಿ ಸಿದ್ಧಿಸುತ್ತ ಕಾರ್ಯಗಳ ಗಮನಿಸುತ್ತ ವರಪವಾಡಗಳ ಮೇಲನು ಶುದ್ಧ ಬದುಕನ್ನು ನೀಡಿ ಗಿರಿಜನರನ್ನು ಧರಿಸಿ ಬುದ್ಧ ಬಸವರ ತೆರಳಿ ದೀನರನ್ನು ಸಂತೈಸಿ ಇದ್ದು ಕರೋಪಗಳ ಸಕಲರನ್ನು ಪೊರೆಯುತ್ತಿಹ ಮಹಾದೇವನಿಗೆ ವಂದಿಪೆಂ. ಎಲ್ಲರಿಗೂ ಶರಣು ಶರಣಾರ್ಥಿ. ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಹಾಗೂ SS ಫೌಂಡೇಶನ್ ಡಿಸ್ಟ್ರಿಕ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಶ್ರೀ ಮಲೆ ಮಹದೇಶ್ವರರ ಮಹದೇಶ್ವರ ಗೀತಾಮೃತ ಕೃತಿಯನ್ನ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಕುದೇರು ಮಠದ ಗುರುಶಾಂತ ಸ್ವಾಮಿಗಳ ದಿವ್ಯ ಪದಾರ್ವತಿಗಳಿಗೆ ನಮಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೆ ಶರಣು ಸಮರ್ಪಿಸುತ್ತಾ, ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂಥ ತಮ್ಮೆಲ್ಲರಿಗೂ ಸಹ ಶರಣ ಸಮರ್ಪಿಸುತ್ತಾ, ಈ ಒಂದು ಕೃತಿ ಸುಮಾರು ಈಗ ಒಂದೂವರೆ ವರ್ಷಗಳ ಹಿಂದೆ ಇದು ಬಿಡುಗಡೆ ಆಗಬೇಕಾಗಿತ್ತು. ಇದರ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ಇಂದು ನನ್ನ ಕೃತಿಯನ್ನು ಬಿಡುಗಡೆ ಮಾಡುವಂತಹ PK ರಾಜಶೇಖರ್ ಸಾಹೇಬರಿಗೆ ನಾನು ಒಂದು ಫೋನ್ ಮೂಲಕ ನಾನು ತಮ್ಮನ್ನು ನೋಡೋದಕ್ಕೆ ಬರ್ತಾ ಇದ್ದೀನಿ ಸರ್, ನನ್ನ ಒಂದು ಮಲೆ ಮಹದೇಶ್ವರನ ಕುರಿತು ಭಕ್ತಿ ಗೀತೆಗಳನ್ನು ರಚನೆ ಮಾಡಿದ್ದೀನಿ, ಇದಕ್ಕೆ ತಾವು ಮುನ್ನುಡಿಯನ್ನು ಬರ್ಕೊಡ್ಬೇಕು ಅಂತ ದೂರವಾಣಿ ಮೂಲಕ ಅವರನ್ನು ಸಂಪರ್ಕಿಸಿ ಕೇಳಿಕೊಂಡಾಗ ಅವರು ಅವಾಗ ಸ್ವಲ್ಪ ಅನಾರೋಗ್ಯ ಪೀಡಿತರಾಗಿದ್ದರು. ಅದರಿಂದ ನಾನು ಈಗ ಸ್ವಲ್ಪ ರೆಸ್ಟಲ್ಲಿದ್ದೀನಿ, ಸ್ವಲ್ಪ ನಾನು ಎಷ್ಟು ಬರೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು.
ಆವಾಗ ನಾನು ಅದನ್ನು ಮತ್ತೆ ಹಂಗೆ ಸ್ಥಗಿತಗೊಳಿಸಿ ಮತ್ತೆ ಜೇನುಗೂಡು ಎಂಬ ಒಂದು ಕೃತಿಯನ್ನು 101 ಸ್ವರಚಿತ ಕವಿತೆಗಳನ್ನು ಬರೆಯುವ ಕೆಲಸಕ್ಕೆ ಕಾರ್ಯೋನ್ಮುಖರಾದೆ. ಮತ್ತು ಇವಾಗ ನಂತರ ಅದು ಮುಗಿದು ಬಿಡುಗಡೆ ಆಯಿತು. ಅದ ನಂತರ ಈಗ ನಾನು ಮಲೆ ಮಹದೇಶ್ವರ ಒಂದು ಕೃತಿಯನ್ನು ಕೈಗೆತ್ತಿಕೊಂಡು ನಮ್ಮ ಅವರು ಒಂದು ಸಜೆಷನ್ ಕೊಟ್ಟರು. ನಾನು ಫೋಟೋ ಮಾತಾಡಬೇಕು ಶಿವರಾಜಪ್ಪ ಅವರ ಹತ್ರ ಬರಿಸಿ ಅಂತ ಅವರು ಸಹ ಮಹದೇಶ್ವರ ಬಗ್ಗೆ ಹೆಚ್ಚಿನ ಒಂದು ಅನುಭವವನ್ನು ಹೊಂದಿದ್ದಾರೆ ಬರಿಸಿ ಅಂತ ಒಂದು ಮಾತು ಹೇಳಿದರು. ಅದರಿಂದ ನಾನು ಶಿವರಾಜಪ್ಪ ಅವರ ಹತ್ರ ಮುನ್ನುಡಿಯನ್ನು ಬರೆಸಿದೆ ಮತ್ತು ಸುತ್ತೂರು ಶ್ರೀಗಳಿಂದ ಆಶೀರ್ವಚನ ಬರೆಸಿದ್ದೀನಿ. ಮತ್ತು ಮಲೆ ಮಹದೇಶ್ವರ ಬೆಟ್ಟದ ಕಿರಿಯ ಶ್ರೀಗಾರರಾದ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳವರು ಸಹ ಈ ಒಂದು ಇದಕ್ಕೆ ಶುಭ ಸಂದೇಶವನ್ನು ಬರೆದಿದ್ದಾರೆ. ಶಂಕರ್ ದೇವನೂರವರು ಬೆಂಗುಡಿಯನ್ನು ಬರೆದಿದ್ದಾರೆ. ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರ ಅಂತ ಯಳೂರು ಸಿದ್ದಪ್ಪನವರು ಆಶಯ ನುಡಿಯನ್ನು ಬರೆದುಕೊಂಡಿದ್ದಾರೆ. ಇದೆಲ್ಲವನ್ನ ಮತ್ತು ಈ ಕೃತಿ ಇದ್ದು ಈ ಶುಭ ದಿನದಂದು ಬಿಡುಗಡೆಯಾಗಿದೆ. ನನಗೆ ಬಹಳ ಸಂತೋಷ ಆಗಿದೆ. ಮತ್ತೊಂದು ಅಂದರೆ ಈ ಒಂದು ಕೃತಿಯ ಒಂದು ಸ್ಕ್ರಿಪ್ಟನ್ನು ನಾನು ನಮ್ಮ ಸಿದ್ದಪ್ಪನವರಿಗೆ ನಾನು ತೋರಿಸಿದಾಗ ಅದನ್ನೆಲ್ಲವನ್ನು ನೋಡಿ ಸಿದ್ದಪ್ಪನವರು ಈ ಒಂದು ಕೃತಿಯನ್ನು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಮೂಲಕನೇ ಮಾಡೋಣ, ನಾವೇ ಇದನ್ನು ಮುದ್ರಣ ಮಾಡಿಸಿ ಬಿಡುಗಡೆಯನ್ನು ಸಹ ನಾವೇ ಮಾಡೋಣ, ಯಾಕೆ ಶರಣರ ಒಂದು ವಿಚಾರಧಾರೆ ಆಗಿರುವುದರಿಂದ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಮೂಲಕ ಎಲ್ಲವನ್ನು ಮಾಡೋಣ ಅಂತ ಹೇಳಿ ಎಲ್ಲ ಭಾಗವನ್ನು ಅವರು ಹೊತ್ಕೊಂಡು ಮತ್ತು ಬಿಡುಗಡೆಯ ಒಂದು ಹೊಣೆಗಾರಿಕೆಯನ್ನು ಸಹ ಅವರು ಹೊತ್ಕೊಂಡಿದ್ದಾರೆ. ನಮ್ಮ ಚಂದ್ರಣ್ಣನವರು ಇಂದು ಕೃತಿಯ ಪರಿಚಯವನ್ನು ಮಾಡುವ ಒಂದು ಹೊಣೆಯನ್ನು ಅವರು ಮಾಡಿದ್ದಾರೆ. ಮತ್ತು ನಮ್ಮ ದೇವರಾಜನವರು ಎಲ್ಲ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ಪ್ರತಿಯೊಂದು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ನಮ್ಮ ಬಿ.ಕೆ. ರಾಜಶೇಖರ್ ಅವರು ಜನಪದ ವಿದ್ವಾಂಸರು ಇಂದು ನನ್ನ ಕೃತಿಯನ್ನು ಬಿಡುಗಡೆ ಮಾಡಿರುವುದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇದು ನನ್ನ 9ನೆಯ ಕೃತಿ. 10ನೆಯ ಕೃತಿ ನನ್ನ ಕೃತಿಯಲ್ಲಿ ನಾನು ಅದನ್ನು ತೋರಿಸಿದ್ದೇನೆ. ಅದು ನಾನು ಮಲೆ ಮಹದೇಶ್ವರರ ಜೀವನ ಚರಿತ್ರೆಯನ್ನು ಮುಕ್ತಕ ರೂಪದಲ್ಲಿ ಒಂದು ಮುಕ್ತಕ ಮಹಾಕಾವ್ಯ ಮಾಡಬೇಕು ಅಂತ ಸುಮಾರು 1 ವರ್ಷದಿಂದ ಅದನ್ನು ಮಾಡ್ತಾ ಬರ್ತಾ ಇದ್ದೀನಿ. ಇನ್ನು ನನ್ನ ಒಂದು ಪ್ರಕಾರ ಇನ್ನೊಂದು ವರ್ಷದಲ್ಲಿ ಅದು ಮುಗಿಯಬಹುದು ಅಂತ ಕಾಣುತ್ತೆ. ಅದು ನನ್ನ 10ನೇ ಕೃತಿ ಆಗಬಹುದು ಅಥವಾ ಮಧ್ಯದಲ್ಲಿ ಯಾವುದಾದ್ರೂ ನಾನು ಬೇರೆ ಕೃತಿಗಳ ಬರೆಯೋದಕ್ಕೆ ಪ್ರಯತ್ನ ಪಟ್ಟರೆ ಅದು ಇನ್ನೊಂದು ಸ್ವಲ್ಪ ದಿನ ಮುಂದಕ್ಕೆ ಹೋಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂದರೆ ಈ ಒಂದು ನಾನು ಇನ್ನೇನು ಈಗಾಗಲೇ ಪೂಜ್ಯರು ಮತ್ತು ನಮ್ಮ ರಾಜಶೇಖರ್ ಅವರು ಚಂದ್ರಣ್ಣವರು ಈ ಬಗ್ಗೆ ತುಂಬ ಮಾತಾಡಿದ್ದಾರೆ. ಇನ್ನೇನು ನಾನು ನನ್ನ ಬಗ್ಗೆ ಹೆಚ್ಚಿಗೆ ಹೇಳ್ಕೊಳ್ಳೋದೇನಿಲ್ಲ, ಅವರೇ ನನ್ನ ಬಗ್ಗೆ ಹೇಳಿದ್ದಾರೆ. ನಾನೇನು ಇದನ್ನು ಸಾಧನೆ ಬಗ್ಗೆ ಹೇಳ್ಕೊಳ್ಳೋದೇನಿಲ್ಲ. ಆದ್ದರಿಂದ ಈ ಒಂದು ಕೃತಿಯನ್ನು ಇಂದು ಬಿಡುಗಡೆ ಮಾಡಲು ಅನುವು ಮಾಡಿಕೊಟ್ಟು ಮತ್ತು ನಮ್ಮ ಪೂಜ್ಯರು ಈ ಮಠದ ಪೂಜ್ಯರು ಇಂದು ಈ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟು ನಮ್ಮ ಕೃತಿ ಬಿಡುಗಡೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಾನು ಶರಣ ಸಮರ್ಪಿಸುತ್ತಾ ನಮ್ಮೆಲ್ಲರಿಗೂ ತಾವೆಲ್ಲ ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ನಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಶರಣಗಳನ್ನು ಸಮರ್ಪಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಹಸಿರು ಹೊಟ್ಟೆಗೆ ಯಾವತ್ತೂ ತೋರಿಸುವುದಿಲ್ಲ. ವೇದಿಕೆ ವೇದಿರ್ತಕ್ಕಂತಹ ದಿವ್ಯ ಸ್ವರೂಪದಂತಹ 3 ಜನ ಸ್ವಾಮೀಜಿಯವರ ಪದಾರ್ಥಗಳಿಗೆ ನಮಸ್ಕರಿಸಿ ಹಿರಿಯರಾದಂತಹ ಡಾಕ್ಟರ್ ರಾಜಶೇಖರ್ ಅವರೇ, ಇಳೆಯ ಚಂದ್ರಶೇಖರ್ ಅವರೇ, ದೇವರಾಜ್ ಅವರೇ, ಪುಟ್ಟಪ್ಪನವರೇ, ಹೋಬಳಿ ಅಧ್ಯಕ್ಷರಾದಂತಹ ಸರಸ್ವತಿ ಅವರೇ ಹಾಗೂ ಪುಷ್ಪ ಅವರೇ ಹಾಗೂ ಭಕ್ತಾದಿ ಮಲೆ ಮಹದೇಶ್ವರರ ಗಣಭಕ್ತರೇ, ಈಗ ಅಷ್ಟೊತ್ತಿಂದ ಬಹಳ ತಾಳ್ಮೆಯಿಂದ ಮಾತುಗಳನ್ನು ಕೇಳಿದ್ದೀರಿ. ನಾನು ಮತ್ತೆ ಅದನ್ನು ಪುನರುಚ್ಚರಿಸಲಿಕ್ಕೆ ಹೋಗುವುದಿಲ್ಲ. ಇಲ್ಲಿ ಹಿರಿಯರ ಮಾತುಗಳನ್ನು ಮಾಡಿದ ರೀತಿಯಲ್ಲಿ ಮಹದೇಶ್ವರರು ಈ ಭಾಗದಲ್ಲಿ ಜನರ ಉನ್ಮಣದಲ್ಲಿ ಹೇಗೆ ನಡೆಸಿದ್ದಾರೆ ಅಂತಂದರೆ ನನಗೆ ಯಾವಾಗಲೂ ಒಂಥರ ಯೋಚನೆ ಬರ್ತಾ ಇರುತ್ತೆ. ನಿಮಗೆ
ಸ್ಕ್ವೇರ್ ಕಟ್ ವಿಶ್ವನಾಥ್ ಅಂತ ಕ್ರಿಕೆಟ್ನಲ್ಲಿ ಇದ್ರು ಗೊತ್ತಾ? ವೆರಿ ಫೇಮಸ್. ಅವ್ರ ನೆನಪು ಇವತ್ತು ಯಾರಿಗೂ ಇಲ್ಲ. ಪ್ರಸನ್ನ ಅಂತ ಒಬ್ಬರಿದ್ರು, ಅವ್ರ ನೆನಪು ಯಾರಿಗೂ ಇಲ್ಲ. ರಾಮಕೃಷ್ಣ ಹೆಗಡೆ ಅವರಿದ್ರು, ಅವ್ರ ನೆನಪು ಯಾರಿಗೂ ಇಲ್ಲ. ಹೌದಾ? ಅತ್ಯಂತ ಜನಪ್ರಿಯವಾದಂತಹ ಕ್ರಿಕೆಟ್ ತಾರೆಗಳು, ರಾಜಕೀಯ ತಾರೆಗಳು, ಈ ರಾಜ್ಯವನ್ನು ಆಳಿದವರು ಅವರೆಲ್ಲರೂ ಕೂಡ ಜನಮಾನಸದಿಂದ ಮಾಸಿ ಹೋಗಿದ್ದಾರೆ. ಆದರೆ ಮಹದೇಶ್ವರರ ಮಾತ್ರ ದಿನೇ 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 ದಕ್ಷಿಣ ಭಾರತದ ಎಲ್ಲರ ಮನಸ್ಸಿನಲ್ಲಿ, ಎಲ್ಲರ ಉಡುಗೊರೆಗಳಲ್ಲಿ ಕಂಗೊಳಿಸುತ್ತಿದ್ದಾರೆ, ಎಲ್ಲರನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಮಹತ್ವದ್ದು. ಯಾಕೆ ನಮ್ಮ ಜನ ಹೇಗೆ ದೇವಪುರುಷರನ್ನು, ದೇವಮಾನವರನ್ನ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದಾರೆ, ಎಲ್ಲವನ್ನೂ ಬರೀತಾರೆ. ಆದರೆ ಇಂಥ ಪವಾಡ ಪುರುಷರನ್ನು ಅವರು ಮರೆಯೋದಿಲ್ಲ, ಇಂಥ ಶರಣರನ್ನು ಅವರು ಮರೆಯೋದಿಲ್ಲ ಅಂತಕ್ಕಂಥ ಇದು ಒಂದು. ಎರಡನೇ ಮಾತು, ಒಂದು ವೇಳೆ ಮಲೆ ಮಹದೇಶ್ವರರು ಅಲ್ಲಿ ನೆಲೆಗೊಳ್ಳದೇ ಇದ್ರೆ, ಮಹದೇಶ್ವರ ಬೆಟ್ಟ ಅಲ್ಲಿ ಪವಿತ್ರ ಸ್ಥಳವಾಗಿ ಇದ್ದೇ ಇದ್ರೆ ಆ ಭಾಗ ಕರ್ನಾಟಕದ ಭಾಗ ಆಗ್ತದೆ. 1956ನೇ ಇಸ್ವಿಯಲ್ಲಿ ಕರ್ನಾಟಕದ ಏಕೀಕರಣ ಆದಾಗ ಕೊಳ್ಳೇಗಾಲ ತಾಲೂಕನ್ನ ಕರ್ನಾಟಕಕ್ಕೆ ಸೇರಿಸ್ಕೋಬೇಕೆ ಬೇಡವೆ? ಅದನ್ನು ಬಿಟ್ಟು ತಮಿಳುನಾಡಿಗೆ ಸೇರಿಸಬೇಕೆ? ತಮಿಳುನಾಡಿನವರು ಅದನ್ನು ದೊಡ್ಡ ಪ್ರದೇಶ, ತಮಿಳುನಾಡಿನವರು ಕೊಳ್ಳೇಗಾಲ ನೋಡಬೇಕು ಅಂತಕ್ಕಂಥ ವಾದವನ್ನು ಮುಂದಿಟ್ಟರು. ಆದರೆ ಕರ್ನಾಟಕದವರು ನಮಗೆ ಊಟಿ ಹೋದರೂ ಪರವಾಗಿಲ್ಲ, ನೀಲಗಿರಿ ಹೋದರೂ ಪರವಾಗಿಲ್ಲ, ಕೊಳ್ಳೇಗಾಲ ತಾಲೂಕಿನಲ್ಲಿ ಮಹದೇಶ್ವರ ಬೆಟ್ಟ ಇದೆ, ಮಹದೇಶ್ವರ ನೆಲೆಗೊಂಡಿದ್ದಾರೆ, ಕರ್ನಾಟಕದ ಕುಲದೇವರು, ಆದ್ದರಿಂದ ಕೊಳ್ಳೇಗಾಲ ಕರ್ನಾಟಕಕ್ಕೆ ಬರಬೇಕು ಅಂತಕ್ಕಂಥ ಮನವಿಯನ್ನು, ವಾದವನ್ನು ಮಂಡಿಸಿ ಮಹದೇಶ್ವರದಿಂದಾಗಿ ಕೊಳ್ಳೇಗಾಲ ತಾಲೂಕು, ಕೊಳ್ಳೇಗಾಲ ಪ್ರದೇಶ ಕರ್ನಾಟಕಕ್ಕೆ ಒಪ್ಪಿಕೊಂಡಿದೆ. ಮಹದೇಶ್ವರ ಇರಲಿಲ್ಲ ಅಂದರೆ, ಆ ಮಹದೇಶ್ವರ ಬೆಟ್ಟ ಇರಲಿಲ್ಲ ಅಂದರೆ ಅದು ತಮಿಳುನಾಡು ಕೊಟ್ಟೋಗ್ತಾರೆ. ತಮಿಳುನಾಡು ಹೀಗೆ ಎಲ್ಲೆಲ್ಲಿ ಕನೆಕ್ಷನ್ಸ್ ಬರ್ತವೆ, ಎಲ್ಲೆಲ್ಲಿ ಇದಾಗ್ತದೆ, ಇದು ಒಂದು. ಎರಡನೇದು ಅತ್ಯಂತ ವಿಸ್ಮಯ. ನಾವು ಟಿಪಿಕಲ್ ಅಧಿಕಾರಿಯಾಗಿ ಈಗ ಡಿಸೆಂಬರ್ 31 ಬರ್ತಾ ಇದೆ. ನಾವು ಬ್ರಿಗೇಡ್ ರೋಡ್ನಲ್ಲಿ ಒಂದು 20,000 ಜನ, 30,000 ಜನ ಅಥವಾ 15,000 ಜನ ಸೇರಿಕೊಂಡು ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ತೇವೆ, ಪ್ರತಿ ವರ್ಷ ಮಾಡ್ತೇವೆ. ಅಲ್ಲಿ 10,000 ಜನ, 15,000 ಜನ ಸೇರ್ಕೊಂಡ್ರೆ 3,000 ಜನ, 4,000 ಜನ ಪೊಲೀಸ್ನವ್ರನ್ನೇ ಹಾಕ್ಬೇಕು. ಆ ಬ್ರಿಗೇಡ್ ರೋಡ್ ಕಂಟ್ರೋಲ್ ಮಾಡ್ಬೇಕಂದ್ರೆ 4,000 ಜನ ಪೊಲೀಸ್ನವ್ರು ಹಾಕ್ಬೇಕು, 10,000 ಜನ ಜನಗಳು ಸೇರ್ತಾರೆ. ಆದರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 50,000 ಜನ ಸೇರಿದ್ರು ಕೂಡ ಬರೀ 5 ಜನ ಪೊಲೀಸ್ನವರು. ಮಲೆ ಮಹದೇಶ್ವರರೇ ಎಲ್ಲವನ್ನೂ ನೋಡ್ಕೊಳ್ಳೋರು. ಇಮೇಜಿನ್ ಅದ್ಭುತವಲ್ಲ ಈ ಕಾಲದಲ್ಲಿ ನೋಡ್ರಿ. 50,000 ಜನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸೇರ್ತಾರೆ. ಅಲ್ಲಿಗೆ 10,000 ಜನ ಪೊಲೀಸ್ನವರು, ರಿಸರ್ವ್ ಪೊಲೀಸ್ನವರು ಹಾಕಲ್ಲ, ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ ಬೇಕಾಗಿಲ್ಲ. ಮಲೆ ಮಹದೇಶ್ವರರೇ ಜನರ ಮನಸ್ಸನ್ನ ಕಂಟ್ರೋಲ್ ಮಾಡ್ತಾರೆ, ನಿಯಂತ್ರಿಸ್ತಾರೆ, ಅವ್ರಿಗೆ ಸದ್ಬುದ್ಧಿಯನ್ನು ಕೊಡ್ತಾರೆ. ಅಲ್ಲಿ ಯಾವುದೇ ಕೆಟ್ಟ ಕೆಲಸಗಳು, ಕ್ರಿಮಿನಲ್ ಕೆಲಸಗಳು ಮಹದೇಶ್ವರ ಬೆಟ್ಟದಲ್ಲಿ ನಡೆಯೋದಿಲ್ಲ, ಎಷ್ಟೇ ಜನ ಸೇರಿದ್ರು ಕೂಡ. ಆದರೆ ಬ್ರಿಗೇಡ್ ರೋಡ್ನಲ್ಲಿ 1 ಅವರ್ ಪೊಲೀಸ್ನವ್ರು ಬರೋದು ಲೇಟ್ ಆಯಿತು ಅಂತಂದ್ರೆ, ನಾನು ಸ್ವತಃ ನೋಡಿದ್ದೀನಿ, 11 ಗಂಟೆ ಬರೋರು 12 ಗಂಟೆಗೆ ಬಂದರೆ ಅದಕ್ಕಾಗಲೇ 20 ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ನಡೆದಿರ್ತವೆ. ಇದು ಮಹದೇಶ್ವರರ ಸೈಕಾಲಜಿಕಲ್ ಕಂಟ್ರೋಲ್ ಹೊಂದಿದ್ದು. ಇದು ಮಹದೇಶ್ವರರ ಜನರ ಮೇಲಿರ್ತಕ್ಕಂಥ ಮಹದೇಶ್ವರರ ಆಶೀರ್ವಾದ, ಅವರು ಜನರ ಮನಸ್ಸನ್ನು ನಿಯಂತ್ರಿಸ್ತಕ್ಕಂಥದ್ದು. ಹಾಗಾಗಿ ಮಹದೇಶ್ವರರ ಬಗ್ಗೆ ನಮ್ಮ ಪುಟ್ಟಪ್ಪನವರು ಈ ಗೀತೆಗಳನ್ನು ಇದನ್ನ ಭಜನೆ ರೂಪದಲ್ಲಿ ಓದ್ಬೋದು, ಭಜನೆ ರೂಪದಲ್ಲಿ ಆಡಬಹುದು, ಭಜನೆ ರೂಪದಲ್ಲಿ ಆಡಬಹುದು. ಈಗಾಗಲೇ ಲಲಿತಾ ಪಾಟೀಲ್ರವರು ಇದನ್ನ ಆಡಿ ತಮಗೆ ತೋರಿಸಿದ್ದಾರೆ. ಅನೇಕ ಇಂತಹ ಅದ್ಭುತವಾದಂತಹ ಒಂದು ಭಕ್ತಿ ಸಾಹಿತ್ಯವನ್ನು ಇಲ್ಲಿ ಬರೆದಿದ್ದಾರೆ. ಇದನ್ನು ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ನಾವು ಪ್ರಕಟ ಮಾಡಿದ್ದೇವೆ. ಇದು ಶಾಶ್ವತವಾಗಿ ಜನರ ಕೈಗೆ ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ನಾವು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರಕಟ ಮಾಡಿದ್ದೇವೆ. ಈ ಹಿಂದೆ ಕೂಡ ಬಸವಣ್ಣನವರ 108 ವಚನಗಳು ಅಂತಕ್ಕಂಥ ಪುಸ್ತಕವನ್ನು ನಾವು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಪ್ರಕಟ ಮಾಡಿದ್ದೇವೆ. ಪ್ರತಿ ವರ್ಷ ಇಂತಹ ಪ್ರಕಟಣೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಹಾಗಾಗಿ ತಾವೆಲ್ಲರೂ ಇಷ್ಟೊಂದು ಬಂದು ಇಲ್ಲಿ ಕುಳಿತು ಮಹದೇಶ್ವರನ ಒಂದು ಪಿತಾಮೃತ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹದೇಶ್ವರನ ಕೃಪೆಗೆ ಪಾತ್ರರಾಗಿದ್ದೀರಿ. ಎಲ್ಲಕ್ಕಿಂತ ವಿಶೇಷವಾದ್ರು ಅಂದರೆ ನನಗೆ ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರನ್ನ ಕಂಡ್ರೆ ಅಪಾರವಾದಂತಹ ಗೌರವ. ಅವರೇ ಈ ಕೃತಿಯನ್ನು ಅವರೇ ಬಿಡುಗಡೆ ಮಾಡಬೇಕು ಅಂತ ನಾನು ಹಠ ಹೇಳಿದೆ. ಅವರೇ ಬಿಡುಗಡೆ ಮಾಡಬೇಕು, ಈ ಕೃತಿ ಬಿಡುಗಡೆ ಮಾಡಲಿಕ್ಕೆ ಅವರೇ
ಹಾಗಾಗಿ ಅವರನ್ನು ನಾವು ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದು ನೀವೇ ಬರ್ಬೇಕು ಸರ್, ಅವ್ರು ಆ್ಯಕ್ಚುಲಿ ಮೂವ್ಮೆಂಟ್ ಮಾಡೋದಿಲ್ಲ, ಇಲ್ಲ ಸಂದರ್ಭದಲ್ಲಿ ಬರ್ತೀವಿ ಅಂತೆಲ್ಲ ಹೇಳಿ ಬಂದು ಈ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸರ್ ವಿಶೇಷ ವಂದನೆಗಳು, ಅಭಿನಂದನೆಗಳು. ನೂರ್ಕಾಲ ನಮ್ಮನ್ನೇ ಇರಿ, ಮಾದೇಶ್ವರರ ಆಶೀರ್ವಾದ ನಿಮಗಿರಲಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮಾದೇಶ್ವರರ ಆಶೀರ್ವಾದ ಸಿಗಲಿ. ಎಲ್ಲರೂ ಒಮ್ಮೆ ಮಾದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿದ್ದು ಬನ್ನಿ ಅಂತಕ್ಕಂಥ ಸಲಹೆಗಳನ್ನ ಕೊಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪದವು ಮಾತೆಯು ನೀನೊಲಿದು ಪಾದವಿಟ್ಟ ನೆಲವೇ ಕ್ಷೇತ್ರ ಕೆಲವೇ ಭಾವನಂದಿಷ್ಟ ಶೋಭಶ್ರೀ ಗುರುವೇ ಕೃಪೆಯ ಇಲ್ಲ ನಾನು ಶರಣ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಉಡುಗುಂಡದ ಪುಟ್ಟಪ್ಪನವರ ಮಾದೇಶ್ವರ ಗೀತಾಮೃತದ ಪುಸ್ತಕದ ಬಿಡುಗಡೆಯ ಸಮಾರಂಭದ ಸಮ್ಮುಖವನ್ನು ವಹಿಸಿರುವಂಥ ಬಸವ ಯೋಗಿ ಪ್ರಭು ಸ್ವಾಮಿಗಳವರಲ್ಲಿ ಶರಣು ಸಮರ್ಪಣೆ ಮಾಡಿ ಈ ಬಸವೇಶ್ವರ ಮಠದ ಪೂಜ್ಯರಲ್ಲಿ ಶರಣು ಸಮರ್ಪಣೆ ಮಾಡಿ ಕೃತಿಯನ್ನು ಬಿಡುಗಡೆ ಮಾಡಿದಂಥ ಹಿರಿಯ ಜನಪದ ಸಾಹಿತ್ಯ ವಿದ್ವಾಂಸರಾದಂಥ ರಾಜಶೇಖರ ಅವರೇ, ಕೃತಿಯ ಕುರಿತು ಮಾತನಾಡಿದಂತಹ ಅಧ್ಯಕ್ಷರಾದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಂದ್ರಶೇಖರ್ ಅವರೇ, ಈ ಸಮಾರಂಭದ ಅಧ್ಯಕ್ಷರಾದಂಥ ಎಡಗುಡಿ ಸಿದ್ದಪ್ಪನವರೇ, ಶರಣ ದೇವರಾಜು ಚಿಕ್ಕಳ್ಳಿಯವರೇ, ಶ್ರೀಮತಿ ಅಧ್ಯಕ್ಷ ಹೋಬಳಿಯ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರೇ ಹಾಗೂ ಪುಟ್ಟಪ್ಪನವರೇ, ಎಲ್ಲ ಶರಣ ಬಂಧುಗಳೇ, ಶಿವಪ್ರಭು ಸ್ವಾಮಿಗಳು ಹೇಳಿದ್ರು ಕೊನೆಗ ಕಷ್ಟ ಆಗ್ತದ. ನನಗೇನು ಅಷ್ಟು ಕಷ್ಟ ಆಗಲ್ಲ ಕಾಣ್ತದೆ. ಒಲೆ ಮಾದೇಶ್ವರರು ಎಲ್ಲರ ಮನಸ್ಸಲ್ಲೂ ಕೂಡ ನೆಲೆಸಿರ್ತಕ್ಕಂಥದ್ದು. ಬಸವಾದಿ ಶರಣರಲ್ಲಿ ಬಂದಂಥ ಎಡವು ಸಿದ್ಧಲಿಂಗೇಶ್ವರರ ಅವರು ಕೂಡ ಮಲೆ ಮಾದೇಶ್ವರ ಒಬ್ಬ ವಿರಕ್ತ ಪರಂಪರೆಗೆ ಬಂದಂಥವರು ಮಲೆ ಮಾದೇಶ್ವರ. ಆಗ ಅವ್ರಿಗೆ ಎಲ್ಲರ ಮನಸ್ಸಲ್ಲೂ ಕೂಡ ನೆಲೆಸಿದ್ದಾರೆ. ಮಾದೇಶ್ವರ ಅಂದ್ರೆ ಎಲ್ಲ ಚಪ್ಪಳ ಹೊಡತ್ತೆ, ಅದೊಂದು ಖುಷಿ. ನಮ್ಮ ಸಿದ್ದಪ್ಪನವ್ರು ಅವರೇ ಖುಷಿ. ಲಕ್ಷಾಂತರ ಜನ ಸೇರಿದ್ರು ಕೂಡ ಸ್ವಲ್ಪ ಜನ ಪೊಲೀಸ್ನವರಿದ್ದು ಸಾಕು. ಆ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಅವರು ಮಹಾದೇವನಾಗಿರ್ತಾರೆ. ಅಲ್ಲಿ ಏನೇನೋ ಮಾಡಿರ್ತಾರ, ಅಲ್ಲಿ ಎಲ್ಲವನ್ನೂ ಮರೆತು ತಾವೇ ಮಹಾದೇವನಾಗಿರ್ತಾರೆ ಅಂತ ಪೊಲೀಸ್ನವರ ಅವಶ್ಯಕತೆ ಪಡ್ತಾರೆ. ಯಾಕಂದ್ರೆ ಅನೇಕ ಜನ ಹೆಣ್ಮಕ್ಳು ಮಾಡ್ತಾರೆ, ಚಿಕ್ಕ ಮಕ್ಕಳು ಮಾಡ್ತಾರೆ. ನಾನು ಬಾಳಬೆಟ್ಟದ ಹತ್ರ ಒಬ್ಬರು ಸಿಕ್ಕರು ಚಂದಗಾಲದಿಂದ ಅಲ್ಲಿಂದ ಹುಲಿ ವಾಹನವನ್ನ ತೆಗೆದುಕೊಂಡು ಹೋಗ್ತಾರೆ. ಒಂದು ಹೋಗು ಏನಪ್ಪ ನಡೆಯಕ್ಕೆ ಆಗ್ತದೆ ನೀನು ಅಂತ ಪ್ರಶ್ನೆ ಮಾಡಿದಾಗ ಮಹಾದೇವ ಎಳಕತ್ತಾನೆ, ನಾನು ಒಯ್ತೀನಿ ಅನ್ಬಾರ್ದು, ಮಹಾದೇವ ಕರ್ಕತಾನೆ. ಆ ಎಲ್ಲರನ್ನು ಕರ್ಕೊಳ್ತಕ್ಕಂಥ ಮಹಾದೇವ ಎಲ್ಲರ ಹೃದಯದಲ್ಲಿದ್ದ ಪೊಲೀಸ್ನವರ ಅವಶ್ಯಕತೆ. ಅವ್ರು ಮಹಾದೇವನ ಆಗ್ಲಿಲ್ಲ ಅಂದ್ರೆ ನಾನು ನಡ್ಕೊಂಡು ಹೋಯ್ತೀನಿ ಅಂದ್ರೆ ನಡೆಯಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ನವರು ಯಾವ ದುಶ್ಚಟಗಳನ್ನು ಕೂಡ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಅಲ್ಲಿ ನೋಡ್ಬೇಕು, ಅನೇಕ ಜನ ಹೆಣ್ಮಕ್ಳು ಕುಣಿತಾರೆ, ಆಮೇಲೆ ಉಳಿಸೇವೆ ಅಂತ ಮಾಡ್ತಾರೆ. ಶರೀರವನ್ನ ಮರೆತು ಮಹಾದೇವನನ್ನ ಒಪ್ಕೊಂಡು ಮಹಾದೇವನನ್ನ ಆಲಾಸ್ಕೊಂಡು ಅವರು ನಾನು ಮಾಡ್ತೀನಿ ಅಲ್ಲ. ಭಕ್ತಿ ಬಸವಣ್ಣ ಒಂದ್ ಕಡೆ ಅಪ್ಪಣೆ ಕೊಡಿಸ್ತಾನೆ,
ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಮಹಾದೇವನ ದರ್ಶನಕ್ಕೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಭಕ್ತಿಯನ್ನ ಯಾರು ಅಳವಡಿಸ್ಕೊಂಡಿರ್ತಾರೆ, ತನ್ನನ್ನು ತಾನು ಅರ್ಪಣೆ ಮಾಡ್ಕೊಂಡಿರ್ತಾರೆ, ಅದರಿಂದ ಅವರೆಲ್ಲರೂ ಕೂಡ ತಾವು ಏನೇ ಮಾಡಲಿ ಉಳ್ ಸೇವೆ ಮಾಡ್ತಾರೆ, ಆಮೇಲೆ ಮೊಗ್ಗಲ ಸೇವೆ ಅಂತ ಮಾಡ್ತಾರೆ. ಒಂದೇ ಕಡೆನೆ ಈಗ ಮೊಗ್ಲಾಗೆ ಹೋಗ್ತಾರೆ, ಪಚ್ಚಮಕ್ಕಳ ಸೇವೆ. ಅವರು ಕಷ್ಟಗಳನ್ನೆಲ್ಲ ನಾನು ಮಹಾದೇವನಾಗಿದ್ದೀನಿ, ಮಹಾದೇವ ನನಗೆ ಒಳ್ಳೇದು ಮಾಡ್ತಾನೆ, ಅವು ಮಾಡೋದು ಕೂಡ ಒಂದು ಕಡೆ. ಆ ಮನಸ್ಸಿದೆಯಲ್ಲ, ಆ ಮನಸ್ಸು ಅವ್ರಿಗೆ ಒಳ್ಳೇದಾಗುತ್ತೆ. ಕೆಲವು ಜನ ನಮ್ಮ ಸ್ವಾಮಿಗಳು ಹೇಳಿದ್ರು, ಒಬ್ಬ ಧರ್ಮಸ್ಥಳಕ್ಕೆ ಹೋಗಿ ಮಗ ಕೇಳೋದ್ರಲ್ಲಿ ಯಾಕೆ ಹೋಯ್ತೀವಿ, ಕೋಪ ಪಟ್ಬಿಟ್ಟು ಬರ್ತೀವಿ. ಪ್ರಶ್ನೆ ಮಾಡೋದು, ಕೋಪ ಪಟ್ಬಿಡ್ಬೇಕು. ಧರ್ಮಸ್ಥಳ ಯಾತ್ರಾ ದರ್ಶನ ಎಲ್ಲ ಮಾಡ್ಕೊಂಡು ಬಂದ ಅಪ್ಪ ಯಾಕೆ ಹೋಗಿದ್ದ ಧರ್ಮಸ್ಥಳಕ್ಕೆ, ಏಕೆ ಕೋಪ ಬಿಡೋದು? ಒಂದು 3-4 ಸರಿ ಕೇಳದಂತೆ ಫೈನ್ ಕೊಟ್ಟನಂತೆ. ಯಾಕೆ ಓದು ಕೂಡ ಕಷ್ಟಗಳನ್ನ ಬಿಡಲ್ಲ. ಯಾವುದದು ಅವನಿಗೆ ಹೇಳಿದ್ರೆ ಆಗ್ತಿತ್ತು. 3 ಸರಿ ತನ್ನ ಮಗನೇ ಕೇಳಿದ ತಕ್ಷಣನೇ ಅವೇನು ಹೇಳ್ದ, ಬೋಧ ಹೊಡೆದ. ಹಾಗೆ ಹೇಳೋದಲ್ಲ, ಮನಸ್ಸು ಇದಲ್ಲ, ಮನಸ್ಸು ಇರ್ತಕ್ಕಂಥವ್ರನ್ನ ಮಹಾದೇವನಾಗಿ ಮಾಡಿ. ನಮ್ಮಲ್ಲಿ ದೇವರಿದ್ದಾನೆ, ನಿಮ್ಮ ಹೃದಯದಲ್ಲಿದ್ದಾನೆ, ಎಲ್ಲರ ಹೃದಯದಲ್ಲಿದ್ದಾನೆ, ನಮ್ಮಲ್ಲಿ ಇದ್ದಾನೆ. ಆ ದೇವ ಇರಗಂಟ ಇದಕ್ಕೆ ಬೆಲೆ ಇದೆ, ಗೌರವ ಇದೆ. ಆ ದೇವ ಅಂತಕ್ಕಂಥವ್ರು ಶರೀರ ಬಿಟ್ಟು ಹೊರಗಡೆ ಬಂದ್ರೆ ಇದು ಎಡ. ಏನ್ ಮಾಡ್ತೀವಿ? ಅವನು ಉಸಿರಿರಗಂಟ ಏನ್ ಮಾಡ್ತೀವಿ? ಅವನ ಹೆಸರು ಕರೀತೀವಿ. ಉಸಿರು ಹೋದ್ಮೇಲೆ ಹೆಸರು ಹೋಯ್ತದೆ ಎಣ. ಯಾವತ್ತಿದ್ರು ನಾವೊಂದಿನ ಎಣ ಆಗ್ತೀವಿ. ಆದರೆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕಾದ್ರೆ ಮನಸ್ಸಿದೆ. ಯಾಕೆಂದ್ರೆ ನಮ್ಮ ಊರು ಹೇಳ್ತಾರೆ, ಷಡಾಕ್ಷರ ಶಿವಗಳು ಸಕಲಕ್ಕೆಲ್ಲ ನೀನೆ ಹಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವ ಬೇಡುತ್ತಿರಲಿದೆ. ಎರಗಂಬಳಿಯ ಗುರುಸಿದ್ಧ ವರಲಿಂಗನಾಮದಿ ಆರನೆ ನೀ ನೆನಗೆ ದೀಕ್ಷೆಯನ್ನೇ ಮಾಡಿದೆ. ವರ ಷಡಾಕ್ಷರಿಯ ದೇವರ ನಾಮದಿಂದೆನಗೆ ಅರುಹಿದಿರಿ ಶಿವಶಾಸ್ತ್ರದ ಅನುಭಾವ. ಅವರವರ ಭಾವಕ್ಕೆ ಅವರವರ ದರ್ಶನೆಗೆ ಅವರವರಿಗೆಲ್ಲ ಗುರು ನೀನೊಬ್ಬನೇ. ಅವರವರ ಭಾವಕ್ಕೆ ಅವರವರ ಪೂಜೆಗೂ ಅವರವರಿಗೆಲ್ಲ ಶಿವ ನೀನೊಬ್ಬನೇ. ಹೋರಾಟವೆಕ್ಕಿಸಲು ಬೇರಾದ ಪರಿಗಳನ್ನು ಬೇರುಂಟೆ ಜಗದೊಳಗೆರೆ ದೇವನೇ. 6 ಹರಿಯರು ನೀನು ಬೇರಾದ ಪರಿಗಳನ್ನು ಮಾರಹರಿ ಶಿವ ಷಡಾಕ್ಷರಿಯಲ್ಲಿದ್ದೇವೆ. ಷಡಾಕ್ಷರ ಶಿವಗಳು ಅವರವರ ಭಾವನೆ. ಈಗ ನಾನು ಬಸವ ಅನ್ಬೋದು, ನಾನು ಗುರುಮಲ್ಲೇಶ ಅನ್ಬೋದು, ಒಬ್ಬ ಶಿವರಾತ್ರೇಶ ಅನ್ಬೋದು, ಒಬ್ಬ ಮಹಾದೇವ ನೆನೆಬೋದು, 2 ಸಿದ್ಲಿಂಗೇಶ್ವರರು. ಆದರೆ ಭಗವಂತರು ಒಬ್ಬನೇ. ಮಹದೇಶ್ವರನಾಗಿರ್ಬೋದು, ಶಿವರೇಂದ್ರೇಶ್ವರ, ಎಲ್ಲರೂ ಕೂಡ ಗುರುಗಳು ಒಬ್ಬನೇ. ಅವ್ರ ಮನಸ್ಸಿನ ಭಾವನೆ, ಅವ್ರು ಏನೇನು ಭಾವನೆ ಮಾಡ್ಕೊಳ್ತಾರೆ ಆ ದೇವರಾಗ್ತದೆ, ಆ ಗುರುವಾಗ್ತದೆ. ಭಗವಂತ ಒಬ್ಬನೇ. ನಾವೆಲ್ಲರೂ ಮಹದೇಶ್ವರನಿಗೆ ಅರ್ಚಕ ಪೂಜೆ ಮಾಡ್ಬೋದು, ಇನ್ನೊಂದು ದೇವರಿಗೂ ಪೂಜೆ ಮಾಡ್ಬೋದು. ಅದೆಲ್ಲವೂ ಕೂಡ ಪರಮಾತ್ಮ ಒಬ್ಬನೇ. ಹಾಗೆ ಹೇಳಿ, ಯಾಕೆಂದ್ರೆ ಈ ಮಠದಲ್ಲಿ ಮಹದೇಶ್ವರನ ಸ್ಥಾಪನೆಯನ್ನು ಮಾಡಿದ್ದೀವಿ. ಇಂದ ಸ್ವಾಮಿಗಳಿದ್ದರು, ಅವ್ರಿಗೂ ನಾನೇ ಆಶ್ರಮವನ್ನು ಕೊಟ್ಟಿದ್ದೆ. ಇದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ ಸ್ವಾಮೀಜಿ. ಅವರು ಈ ಕಟ್ಟಡ ಮಾಡಬೇಕಾದ್ರೆ, ಇದೆಲ್ಲವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಶುಗರ್ ಬಂದು ಅವರು ಲಿಂಗೈಕ್ಯರಾಗಿದ್ದಾರೆ. ಅವರ ಅಮ್ಮನ ಮಗನೇ ಈಗಲೇ ಸ್ವಾಮಿಗಳು. ಇದಕ್ಕೆ ಪೂಜ್ಯ ಸಿದ್ಧಲಿಂಗ ಶ್ರೀಗಳು ದಯಮಾಡಿಸ್ತಾರೆ. ಪೂಜ್ಯ ಸಿದ್ಧಲಿಂಗ ಶ್ರೀಗಳನ್ನ ನಾನು ಕರ್ಕೊಂಡು ಬಂದಿದ್ದೆ. ಅವತ್ತು ಆ ಶಂಕರ ಸ್ವಾಮಿಗಳಿಗೆ ದಕ್ಷಿಣ ಕೊಡೋಕ್ಕೆ ಕಾಸಿಲ್ಲ.
ಆದರೆ ಸ್ವಾಮೀಜಿ ಕರಿಬೇಕು ಅನ್ನೋ ಆಸೆ ಇತ್ತು. ಆಗ ಸಿದ್ಧಗಂಗ ಸ್ವಾಮೀಜಿ ಮುಂದೆ ನಾನು ಏನೂ ಅಲ್ಲ, ಅದೇನೋ ಸ್ವಲ್ಪ ನಮ್ಮ ಕಂಡ್ರೆ ಭಾಳ ಪ್ರೀತಿ ವಿಶ್ವಾಸ ಇತ್ತು. ನಾನು ಹೇಳೋದು ಒಪ್ಪಿಬಿಡ್ತೀನಿ, ಈಗ ರಾಘವೇಂದ್ರ ನಗರದಲ್ಲಿ ಒಂದು ಸಣ್ಣದೊಂದು ಮಠ ಮಾಡೋದು ತಾವು ದಯಮಾಡಿಸ್ತೀನಿ, ಹೋಗೋಣ. ಆ ಡ್ರೈವರ್ ನನ್ನ ಮೇಲೆ ಗಲಾಟೆ ಮಾಡಿ ಅವನಿಗೆ ಒಂದು 200 ರೂಪಾಯಿ ಕೊಟ್ಟರೆ ಸುಮ್ಮನಾಗ್ಬಿಟ್ಟು, ಈಗ ಮಾದೇಶ್ವರ ಬೆಟ್ಟಕ್ಕೆ ಬಂದು ಕೊಡಬೇಕು, ಧರ್ಮಸ್ಥಳಕ್ಕೆ ಬಂದು ಕೊಡಬೇಕು, ತಿರುಪತಿಗೆ ಬಂದು ಕೇಳಂಗೆ ಇಲ್ಲ, ಎಲ್ಲ ಆಯ್ತು. ಆವಾಗ ಕರ್ಕ ಬಂದಾಗ ಸ್ವಾಮಿಗಳು ಏನು ಮಾಡಿದ್ರು, ನಾನು ಒಂದು ಹೇಳ್ಕೊಟ್ಟೆ, ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಹೇಳ್ಬಿಟ್ಟು ಸಿದ್ಧಗಂಗೆ ಮುಂದೆ ದಯಮಾಡಿಸ್ತಾರಂತ ಅವ್ರಿಗೆ ಒಂದು ಕಟ್ಟ ಮಾಡ್ಬಿಡೋಣ, ಅಲ್ಲೆಲ್ಲ ಭಕ್ತಾದಿಗಳು ದರ್ಶನ ಆಗ್ತಾರ, ಅದು ಕೊಟ್ಟು ಸ್ವಾಮಿಗಳು ಕಳಿಸ್ಬಿಡೋಣ ಅಂತ. ಆಗ ಅದೇ ಸರಿ ನಾನು ಹೌದು ನಂಜನಗೂಡಲ್ಲಿ ಶ್ರೀಕಂಠ ಪ್ರಸಾದ್ ಅವ್ರ ಮನೆಗೆ ಪ್ರವೇಶ ನಾನು ಒಪ್ಪಿಸಿದ್ದೆ. ಅವರು ಅಲ್ಲಿಂದ ಒಂದು ಊರನ್ನ ತಗೋಬೇಕು, ಊರನ್ನ ತರಕ್ಕೆ ಕಾಸಿಲ್ಲ. ಯಾಕೆಂದ್ರೆ ಯಾಕೆ ಹೇಳಿದ್ರೆ ಇವರು ಆಶ್ರಯ ಕೊಟ್ಟಿರೋದ್ರಲ್ಲ, ಬೆಳಿಬೇಕಾದ್ರೆ ಇಷ್ಟೆಲ್ಲ ಮಾಡಬೇಕಾದ್ರೆ ಅವ್ರ ಶ್ರಮ ಬಹಳ ಅತ್ಯಂತ ಅಮೂಲ್ಯವಾಗಿದೆ. ಆಗ ಅಲ್ಲಿಂದ ಒಂದು ಊರನ್ನ ಅಲ್ಲೇ ಒಂದು ಹಣ್ಣಿನ ಬಿಟ್ಟಿತ್ತು ಸ್ವಾಮೀಜಿ ಕೊಟ್ಟು. ಸ್ವಾಮೀಜಿ ಅರ್ಜೆಂಟ್ ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ದೆ, ಅರ್ಧ ಗಂಟೆ ಕೂತು ನಾನು ಎಲ್ಲ ಹೇಳಿದೆ ಅವ್ರಿಗೆ. ಅಂತ ಶ್ರಮ ಪಟ್ಟು ಸ್ವಾಮೀಜಿ ಇಷ್ಟೆಲ್ಲವನ್ನು ಕೊಟ್ಟಿದ್ದಾರೆ. ಅವ್ರ ಉದ್ದೇಶ ಹೇಗಿತ್ತು ಅಂದರೆ ಸಮಾಜಕ್ಕೆ ಅನುಕೂಲ ಆಗಬೇಕು, ಸಮಾಜ ಇಲ್ಲಿ ಬರಬೇಕು, ಸಮಾಜದಲ್ಲಿ ಬಂದು ಸಂಘಟನೆ ಆಗಬೇಕು, ನಾನು ದುಡಿಮೆ ಮಾಡೋದು ನನ್ನ ಸಂಬಂಧಕ್ಕೆ ಆಗಬೇಕು, ಸಮಾಜಕ್ಕೆ ಅನುಕೂಲ ಆಗಬೇಕು ಅನ್ನೋದೇ ಆ ಶಂಕರ ಸ್ವಾಮಿಗಳ ಸಂಕಲ್ಪವಾಗಿದೆ. ಅದರಿಂದ ಇವತ್ತು ಇದು ಮಹದೇಶ್ವರನ ಕ್ಷೇತ್ರವಾಗಿದೆ. ಮಹದೇಶ್ವರನ ಕೃತಿ ಇಲ್ಲಿ ಬಿಡುಗಡೆ ಮಾಡಿದೆ. ಇದಕ್ಕೂ ಅದಕ್ಕೆ ಪ್ರಲಂಬ ಹೇಳ್ತಾರೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದ ಎತ್ತ ಸಂಬಂಧವೀಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಒಳಗಣ ಉಪ್ಪು ಎತ್ತನಿಂದೆತ್ತ ಸಂಬಂಧವೀಯ, ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದೆತ್ತ ಸಂಬಂಧವೀಯ. ಮಹದೇಶ್ವರ ಕೃತಿಯಲ್ಲಿ ಮುಡುಗುಂಡೆಯಲ್ಲಿ ರಾಘವೇಂದ್ರ ಬಸವೇಶ್ವರ ಮಠ ಇದೆ. ಇದಕ್ಕೆಲ್ಲ ಕೂಡ ಒಂದು ಸಂಬಂಧ ಇದೆ. ಆ ಸಂಬಂಧವನ್ನು ನಮ್ಮ ದೇವರಾಜು ಇದನ್ನು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಕೂಡ ಎರಡು ಸಿದ್ದಪ್ಪನವರು ಅವ್ರಿಗೆ ಬಹಳ ಉತ್ಸಾಹ ಇದೆ. ಸಮಾಜವನ್ನು ಸಂಘಟನೆ ಮಾಡಬೇಕು, ಸಮಾಜವನ್ನು ಬೆಳೆಸಬೇಕು, ಎಲ್ಲರನ್ನೂ ಒಂದು ಮಾಡಬೇಕು ಅನ್ನೋದು ಬಹಳ ಇದೆ. ಅದಾದ ಏನು ಮಾಡೋದು, ಶಿಸ್ತಿನಲ್ಲಿ ಕ್ರೈಸ್ತರು, ಧರ್ಮದಲ್ಲಿ ಮುಸ್ಲಿಮರು, ಭೋಜನದಲ್ಲಿ ಒಳಜನದಲ್ಲಿ ಅಂತ ಹೇಳ್ತಾ ಆ ಒಳಜನದಲ್ಲಿ ಎಲ್ಲರೂ ಕೂಡ ಇಲ್ಲೇ ಈ ಮಹದೇಶ್ವರ ಕ್ಷೇತ್ರದಲ್ಲಿ ಬಿಟ್ಟುಬಿಡಿ, ನಾವು ಬಿಟ್ಬಿಡೋಣ, ನಾವು ಸರಿ ನೀವು ಸರಿ ಇಲ್ಲ ಅಂತ ಇಲ್ಲ, ನಾನು ನಿಮ್ಮ ಸಮಾಜ ತಾನೆ, ನೀವು ನಮ್ಮ ಸಮಾಜ, ನಾವು ನೀವೆಲ್ಲ ಒಂದೇ ಅಂತ ಒಂದು ಭಾವನೆಯನ್ನ ಶಂಕರದೇವರು ಇಷ್ಟೆಲ್ಲ ಶ್ರಮ ಪಟ್ಟಿವರು ಸಾರ್ಥಕವಾದಂಥ ಕೆಲಸವನ್ನ ದೀಪ ಸಂಸ್ಥೆಗಳು ಮಾಡ್ಕೊಂಡೋಗಿದ್ದಾರೆ, ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನೀವೆಲ್ಲರೂ ಆ ದಯಾಮಯನಾದಂಥ ಮಹದೇಶ್ವರ ಗುರುಮಲ್ಲೇಶ್ವರ ಕೃಪಾಶೀರ್ವಾದ ಸದಾ ಇರಲಿ ಅಂತ ಹಾರೈಸಿ ನಾನು ಮಾತನಾಡಿ ವಿರಾಮ. ಕಡಿತ ಪಂಚಪ್ಪ ಬಡಿ ಅಲ್ವಾ ಮೊದಲು ಆ ಕಡೆ ಹೌದು ನಾವು ನೋಡಿದ್ವಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
ವೇದಿಕೆ ಸಮ್ಮುಖವನ್ನು ದಯಪಾಲಿಸಿರ್ತಕ್ಕಂಥ ಶಟಸ್ಥಲ ಪ್ರಭ ಶ್ರೀ ಶಿವಪ್ರಭು ಸ್ವಾಮಿಗಳವರು, ಶ್ರೀ ಬಸವೇಶ್ವರ ಮಠ ಕುಮಾರಿ ಚೂಡಮಣಿ ಅವರು ಈವರೆಗೆ ಕಾರ್ಯಕ್ರಮದಲ್ಲಿ ನಿರೂಪಣೆಯ ಜವಾಬ್ದಾರಿಯನ್ನು ವಹಿಸಿದ ಚನ್ನಬಸಪ್ಪ ಅವರು ದಯಮಾಡಿ